ಮೈಸೂರಿನ ಹುಡುಗಿ ಸ್ಪಂದನ ಕನ್ನಡ ಹಾಗೂ ತೆಲುಗು ಕಿರುತೆರೆಯ ಚಿರಪರಿಚಿತ ನಟಿ. ಸಿಲ್ವರ್ ಸ್ಕ್ರೀನ್ಗೂ ಇವರು ಪರಿಚಯ ಆಗಿದ್ದಾರೆ. ನಟಿಯಾಗಿದ್ದ ಸ್ಪಂದನ ಅವರು ಬಿಗ್ ಬಾಸ್ನ ಮೂಲಕ ಈಗ ಜನರ ಮನಸ್ಸಿಗೆ ಇನ್ನಷ್ಟು ಹತ್ತಿರ ಆಗಿದ್ದಾರೆ, ಇಷ್ಟ ಆಗಿದ್ದಾರೆ. ಇವತ್ತಿನ ನಮ್ಮ ಮಾತುಕತೆ ಸ್ಪಂದನ ಅವರ ಜೊತೆ ಅವರ ಸೀರಿಯಲ್, ಸಿನಿಮಾ ಹಾಗೂ ಬಿಗ್ ಬಾಸ್ ಜರ್ನಿಯ ಬಗ್ಗೆ. ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಫೈನ್. ನಾನು ಕೇಳ್ತಾ ಇದ್ದೆ ಅಷ್ಟರಲ್ಲಿ ನೀವು ಕೇಳಿಬಿಟ್ರಿ. ನೀವು ಹೇಗಿದ್ದೀರಾ? ಆಲ್ ಗುಡ್, ತುಂಬ ಚೆನ್ನಾಗಿದ್ದೀನಿ. ಓಕೆ, ಸೊ ಕೊನೆಗೆ ಗಿಲ್ಲಿ ಗೆದ್ದರು ಆ್ಯಂಡ್ ರಕ್ಷಿತಾ ಅವರು ರನ್ನರ್ ಅಪ್ ಆದರು ಆ್ಯಂಡ್ ಧನುಷ್ ಅವರು ಟಾಪ್ 5 ಅಲ್ಲಿ ಬಂದರು, ಬಟ್ ಹೊರಗೆ ಬಂದರು. ಸೊ ಈ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಿದ್ರಾ? ಗಿಲ್ಲಿದು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಿಕಾಸ್ ಥ್ರೂ ಔಟ್ ದ ಸೀಸನ್ ಒಳಗಿದ್ದಾಗಲೂ ಈಸ್ ಅ ವೆರಿ ಸ್ಟ್ರಾಂಗ್ ಕಾಂಪಿಟೇಟರ್ ಅಂತ ಅನಿಸ್ತಾ ಇತ್ತು. ಅಂದರೆ ಎಂಟರ್ಟೈನ್ಮೆಂಟ್ ವೈಸ್ ಅಥವಾ ಟಾಸ್ಕ್ ಒಂದೇ ಬಿಗ್ ಬಾಸ್ ಅಲ್ಲ ಅನ್ನೋದು ನಾನು ಕೂಡ ನಂಬ್ತೀನಿ. ವ್ಯಕ್ತಿತ್ವದ ಆಟ ಅಂತ ಬಂದಾಗ ನಾನು ಒಳಗಡೆನೂ ಸುಮಾರು ಸಲ ಹೇಳ್ತಿದ್ದೆ, ಅವ್ನು ಕೊಡೋ ರೀಸನಿಂಗ್ಸು ನನಗೆ ಇಷ್ಟ. ಸಿಚುಯೇಷನ್ನ ಕ್ಲೀನಾಗಿ ಅನಲೈಸ್ ಮಾಡಿ ಅವ್ನು ರೀಸನಿಂಗ್ ಕೊಡ್ತಾನೆ ಕಾರಣಗಳು ಕೊಡುವಾಗ ಅಂತ. ಸೊ ಒಂದು ಸ್ಟ್ರಾಂಗ್ ಕಾಂಪಿಟಿಷನ್ ಅಂತ ಗೊತ್ತಿತ್ತು. ಹೊರಗಡೆ ಬಂದಮೇಲೆ ನಾನು ಎವಿಕ್ಟಾಗಿ ಹೊರಗಡೆ ಬಂದಮೇಲೆ ಓಕೆ ಗಿಲ್ಲಿ ಗೆಲ್ತಾನೆ ಅನ್ನೋದು ಅನಿಸ್ತಿತ್ತು. ಬಟ್ ಧನು ಟಾಪ್ 6 ಅಥವಾ ಟಾಪ್ 5 ಬರಲ್ಲ, ಅಥವಾ ಹಿ ವಿಲ್ ಬಿ ದ ಫಸ್ಟ್ ಒನ್ ಎವಿಕ್ಟ್ ಆಗೋಕ್ಕೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇಟ್ಸ್ ಅಂದರೆ ಅಲ್ಟಿಮೇಟ್ಲಿ ಜನರು ಹೇಗೆ ವೋಟ್ ಮಾಡಿರ್ತಾರೆ ಹಾಗೆ ಅಲ್ವಾ, ಅಷ್ಟೇ. ಎಸ್. ಸೊ ಬಿಗ್ ಬಾಸ್ ಶೋನ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ? ಅದೇ ನಾನು ಹೇಳ್ದಂಗೆ ವ್ಯಕ್ತಿತ್ವದ ಆಟ ಅಂತ. ನಾನು ಫಿನಾಲೆಲ್ಲೂ ಹೇಳ್ತೀನಿ, ನನಗೆ ಧನು ಮತ್ತು ಕಾವ್ಯ ಗೇಮ್ನ ಅರ್ಥ ಮಾಡ್ಕೊಂಡಿದ್ದು ನನಗೆ ಇಷ್ಟ ಅಂತಲೇ ಹೇಳ್ತೀನಿ ನಾನು. ಯಾಕೆ ಅಂದರೆ ಏನೇ ಒಂದು ಸಂದರ್ಭ ಬರಲಿ, ಸಿಚುಯೇಷನ್ ಬರಲಿ, ಅದ್ರಲ್ಲಿ ನಾವು ಹೇಗೆ ಕಾಣಿಸ್ಕೋತೀವಿ, ನಮ್ಮ ರಿಯಾಕ್ಷನ್ ಏನು, ಅಥವಾ ನಮಗೊಂದಷ್ಟು ಚಟುವಟಿಕೆಗಳು ನಡೀತಿರುತ್ತೆ, ನಾಮಿನೇಷನ್ಸ್ ನಡೀತಿರುತ್ತೆ. ಪ್ರತಿಯೊಂದರಲ್ಲೂ ನಾನು ಅರ್ಥ ಮಾಡ್ಕೊಂಡಿದ್ದು ಬಿಗ್ ಬಾಸ್ ಅಂದರೆ ನಾವೇನೇ ಯಾವುದೇ ಒಬ್ಬರು ಹೆಸರು ತೊಗೊಂಡಾಗ ಅಥವಾ ಅದಕ್ಕೆ ಕಾರಣಗಳು ಕೊಡಬೇಕಾದ್ರೆ ನಮ್ಮ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಯಾರ ಹೆಸರು ತೊಗೋತೀವಿ, ಅದಕ್ಕೇನು ಕಾರಣ ತೊಗೋತೀವಿ, ಆ ಪರ್ಸ್ಪೆಕ್ಟಿವಲ್ಲೇ ನಾನು ಗೇಮನ್ನ ಅರ್ಥ ಮಾಡ್ಕೊಂಡು ಹೋಗಿದ್ದು. ಜೊತೆಗೆ ಟಾಸ್ಕ್ಗಳಲ್ಲಿ ಬಂದರೂ ನಾವು ಎಲ್ಲರೂ ವಿ ಆರ್ ನಾಟ್ ಸ್ಪೋರ್ಟ್ಸ್ ಪೀಪಲ್ ಅಲ್ಲ. ನಾವು ಟಾಸ್ಕ್ ಅಂತ ಬಂದಾಗ ಟಾಸ್ಕಲ್ಲಿ ನಮ್ಮ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಏನೋ ಸಿಚುಯೇಷನ್ ಆಗುತ್ತೆ, ನಾವು ಟಾಸ್ಕ್ ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತೀವಿ, ಅಥವಾ ಆ ಥರ ಸಂದರ್ಭಗಳಲ್ಲಿ ನಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಶೋಗೋಸ್ಕರ ಏನೋ ಮಾಡಬೇಕು ಅನ್ನೋದು ನಂಗೆ ಫಸ್ಟ್ ಡೇಯಿಂದನೂ ತಲೆಯಲ್ಲಿಲ್ಲ. ಫಾರ್ ಎಕ್ಸಾಂಪಲ್ ಓಕೆ ಇವ್ರ ಜೊತೆ ಜಗಳ ಮಾಡಿದ್ರೆ ನಾನು ಜಾಸ್ತಿ ಕಾಣಿಸ್ಕೋಬೋದು, ಅಥವಾ ಜಗಳ ಮಾಡ್ತಾಯಿದ್ರೆ ಕಾಣಿಸ್ಕೋತೀನಿ. ಆ ಪರ್ಸ್ಪೆಕ್ಟಿವಲ್ಲಿ ನಾನು ಯಾವತ್ತೂ ಬಿಗ್ ಬಾಸ್ನ ನೋಡಲಿಲ್ಲ. ನೋಡಿದಿದ್ರೆ ಪ್ರಾಬಬ್ಲಿ ಇನ್ನೂ ಜಾಸ್ತಿ ಕಾಣಿಸ್ತಿದ್ದೇನೋ ಅಥವಾ ಆ ಥರ ಇರ್ಬೋದು. ಬಟ್ ನನ್ನ ವ್ಯಕ್ತಿತ್ವ ಏನು ಅದನ್ನೇ ಉಳಿಸ್ಕೊಂಡು ಆಟಾಡಬೇಕು ಅನ್ನೋದು ಒಂದಿತ್ತು. ದಿಸ್ ಇಸ್ ಮೈ ಪರ್ಸ್ಪೆಕ್ಟಿವ್ ಆಫ್ ಬಿಗ್ ಬಾಸ್. ಓಕೆ, ಸೊ ಬಿಗ್ ಬಾಸ್ ಶೋಗೆ ಹೋಗೋಕ್ಕೆ ಮುಂಚೆ ನಿಮಗೆ ಏನು ಭಯ ಇತ್ತು ಅಥವಾ ಯಾವುದೇ ರೀತಿ ಕುತೂಹಲ ಇತ್ತು ಅಂತ ಹೇಳಿ? ಕ್ಯೂರಿಯಾಸಿಟಿ ಸಿಕ್ಕಾಬಟ್ಟೆ ಇತ್ತು. ಯಾಕಂದರೆ ನಾನು ಬಿಗ್ ಬಾಸ್ ಫಾಲೋವರ್, ಸುಮಾರು ವರ್ಷಗಳಿಂದ ಬಿಗ್ ಬಾಸ್ ನೋಡ್ತಾ ಇದ್ದೆ. ಹೆಂಗಿರುತ್ತೆ ರಿಯಲ್ ಆಗಿ ಮನೆಯವ್ರನ್ನ ಏನು ಫುಲ್ ನೋ ಕಾಂಟ್ಯಾಕ್ಟ್ ಝೋನಲ್ಲೇ ಇರ್ತೀವ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ಫೋನ್ ಇಲ್ಲ, ಮನೆಯವ್ರ ಜೊತೆ ಮಾತಾಡಲ್ಲ, ಎಲ್ಲ ಬಿಟ್ಟು ಒಂದೇ ಪ್ಲೇಸಲ್ಲಿ ಹೆಂಗಿರ್ತೀವಿ ಆ ಥರ ಕ್ಯೂರಿಯಾಸಿಟಿ ಇತ್ತು. ಎಕ್ಸೈಟ್ಮೆಂಟ್ ಅಂದರೆ ಸುದೀಪ್ ಸರ್ನ ಮೀಟ್ ಮಾಡ್ಬೋದು ಅನ್ನೋದೊಂದು ದೊಡ್ಡ ಎಕ್ಸೈಟ್ಮೆಂಟ್ ಇತ್ತು ನನಗೆ. ಬಿಕಾಸ್ ಯು ವಿಲ್ ಆಲ್ಸೋ ಅಗ್ರಿ, ಸುದೀಪ್ ಸರ್ ಅಂದರೆ ನಮಗೆಲ್ಲ ಥರ ಸೂಪರ್ ಹೀರೋ ಫೀಲಿಂಗ್ ಬರುತ್ತೆ. ಸೊ ಅವರನ್ನು ಮೀಟ್ ಮಾಡಬೇಕು ಅನ್ನೋ ಎಕ್ಸೈಟ್ಮೆಂಟ್ ಇತ್ತು. ಭಯ ಅಂತ ಆ ಥರ ಏನೂ ಇರಲಿಲ್ಲ. ಒಂದು ಮೆಂಟಲಿ ನಾನು ಪ್ರಿಪೇರ್ ಆಗಿದ್ದೆ ದ್ಯಾಟ್ ಪಾಸಿಟಿವ್ ನೆಗೆಟಿವ್ ಎರಡೂ ಬರುತ್ತೆ ಹೊರಗೆ ಬರಬೇಕಾದ್ರೆ ಅನ್ನೋದು. ಯಾಕಂದರೆ ಇವಾಗ ಒಂದು ಪರ್ಸನ್, ನಮ್ಮ ಜೊತೆ ಇರೋ ಪರ್ಸನ್ನೇ ನಮಗೆಲ್ಲ ಸಿಚುಯೇಷನಲ್ಲೂ ಇಷ್ಟ ಆಗಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಬೆಸ್ಟ್ ಫ್ರೆಂಡ್ ಆಗಿರಲಿ, ನನ್ನ ತಮ್ಮ ಆಗಿರಲಿ, ಎನಿಬಡಿ, ಎಲ್ಲ ಸಿಚುಯೇಷನಲ್ಲೂ ಅವ್ರು ಇಷ್ಟ ಆಗಲ್ಲ. ಅದು ಒಂದೊಂದು ಸಿಚುಯೇಷನಲ್ಲಿ ತುಂಬ ಇಷ್ಟ ಆಗ್ತಾರೆ, ಒಂದೊಂದು ಯಾಕೆ ಹಿಂಗೆ ಮಾಡಿದ್ರು ಅಂತಂದರೆ. ಸೊ ಹೊರಗೆ ಬರಬೇಕಾದ್ರೆ ಪಾಸಿಟಿವ್ಸ್ ನೆಗೆಟಿವ್ಸ್ ಎರಡೂ ಇರುತ್ತೆ ಅಂತ ಒಂದು ಪ್ರಿಪೇರ್ ಆಗಿದ್ದೆ. ಸೊ ಅಷ್ಟೊಂದೇನು ಟೆನ್ಷನ್ ಥರ ಅದೊಂದೇನೂ ಇರಲಿಲ್ಲ. ಓಕೆ, ಸೊ ಬಿಗ್ ಬಾಸ್ ಮನೆ ಒಳಗೆ ಹೋದ ತಕ್ಷಣ ನಿಮ್ಮ ಫಸ್ಟ್ ಫೀಲಿಂಗ್ ಹೇಗಿತ್ತು? ನಾನು ಫಸ್ಟ್ ದಿನ ಹೋದಾಗಲೇ ನಾನು, ಮಾಳು ಅಣ್ಣ, ರಕ್ಷಿತಾ ಹೋಗ್ತೀವಿ. ನಮ್ಮ 3 ಜನದಲ್ಲಿ ಒಬ್ಬರು ಉಳ್ಕೋಬೇಕು ಅಥವಾ ಹೋಗಬೇಕು ಅಂತ. ಇಟ್ ವಿಲ್ ಬಿ ಲೈಕ್ ನಾಟ್ ಇವನ್ ಒಂದು ಸ್ವಲ್ಪ ಹೊತ್ತು ಆಗಿರಲ್ಲ, ಅಷ್ಟು ಬೇಗ ಬಿಗ್ ಬಾಸ್ ಒಂದು ಬತ್ತಿ ಇಡ್ತಾರೆ 3 ಜನದಲ್ಲಿ ಒಬ್ರು ಹೋಗ್ಬೇಕು ಅಂತ. ಸೊ ನನ್ನ ಜರ್ನಿ ಟೆನ್ಷನಲ್ಲೇ ಶುರು ಆಗುತ್ತೆ.
ಏನಿದು ಇನ್ನೂ ಬಂದು ಯಾರ್ಯಾರು ಇದ್ದಾರೆ ಮನೇಲಿ ಅನ್ನೋದೇ ನಾನು ಸರಿಯಾಗಿ ನೋಡಿರಲ್ಲ ಆ್ಯಕ್ಚುಲಿ. ಅಷ್ಟರಲ್ಲೇ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಸೊ ನಂದು ಒಂಥರ ಟೆನ್ಷನಲ್ಲಿ ಶುರುವಾಯಿತು ಜರ್ನಿ. ಓಕೆ. ಸೊ ಬಿಗ್ ಬಾಸ್ ಮನೆ ಈ ಸಾರಿ ಸ್ವಲ್ಪ ವಿಶೇಷವಾಗೇ ಇತ್ತು. ಅಂದರೆ ನಾವು ನಮ್ಮ ಕರ್ನಾಟಕದ ಒಂದು ಸಂಸ್ಕೃತಿ ಸೊಗಡನ್ನೆಲ್ಲ ಅಲ್ಲಿ ನೋಡ್ತಾ ಇದ್ವಿ ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಎಸ್, ಬಾಗಿಲು ತೆಗೆದು ಎಂಟ್ರ್ ಆದ ತಕ್ಷಣ ಪ್ಯಾಲೇಸ್ ಇತ್ತು ಆ್ಯಂಡ್ ನಾನು ಮೈಸೂರೊಳಗಿರೋದ್ರಿಂದ ನನಗೆ ಐ ಲೈಕ್ ವಾವ್. ಆ ಟೈಮಲ್ಲಿ ನಾವು ಎಂಟರ್ ಆಗೋ ಟೈಮಲ್ಲಿ ಆ್ಯಕ್ಚುಲಿ ದಸರಾ ಟೈಮೇ ಅದು. 2-3 ಡೇಸ್ ಇತ್ತು ಜಂಬೂ ಸವಾರಿಗೆ. ಸೊ ಅದು ನೋಡಿದ ತಕ್ಷಣವೇ ಒಂದು ಎಕ್ಸೈಟ್ಮೆಂಟ್ ಆ್ಯಂಡ್ ಆ ಲೈಟ್ಸು ಅಥವಾ ನಮ್ಮ ಲಾನ್ ಆಗಿರ್ಬೋದು, ಒಂದು ಡಿಫ್ರೆಂಟ್ ಫೀಲಿಂಗ್ ಅಲ್ವಾ. ಲೈಕ್ ಫಸ್ಟ್ 2 ಡೇಸ್ ಅಂತೂ ನಮ್ಗೆ ಹೆಂಗಿತ್ತು ಅಂದರೆ ಕ್ಯಾಮ್ರಾ ಇದೆ ಅಂತ. ಬಟ್ ಥರ್ಡ್ ಡೇ ಆದಮೇಲೆ ನಮ್ಮ ಮನೆ ಥರ ಆಗೋಯ್ತು, ಕ್ಯಾಮ್ರಾ ಇದೆ ಅನ್ನೋ ಫೀಲಿಂಗೇ ಮರ್ತೋಯ್ತು ಆ್ಯಕ್ಚುಲಿ. ಸೊ ಆ ಇಂಟೀರಿಯರ್ಸ್ ಆಗಿರ್ಬೋದು, ಆನೆ ಇತ್ತು, ನಮ್ಮ ಅಂಬಾರಿ ಇತ್ತು, ಒಂಥರ ನನಗೆ ತುಂಬ ಕನೆಕ್ಟ್ ಆಯಿತು. ಬಿಕಾಸ್ ಜಂಬೂ ಸವಾರಿ ಆಗಿರಲಿ, ಅರಮನೆ ಆಗಿರಲಿ, ಚೈಲ್ಡ್ಹುಡ್ಡಿಂದ ನೋಡಿಕೊಂಡು ತುಂಬ ಚೆರಿಷ್ ಮಾಡಿದ್ದೀನಿ ಮೈಸೂರನ್ನ. ಸೊ ಅದೊಂದು ತುಂಬ ಒಳ್ಳೆ ಎಕ್ಸೈಟೆಡ್ ಫೀಲಿಂಗ್ ಬಂತು ನೋಡಿದ ತಕ್ಷಣ. ಓಕೆ. ಸೊ ಥರ್ಡ್ ಡೇ ಅನ್ನೋಷ್ಟರಲ್ಲಿ ಆಲ್ರೆಡಿ ಕ್ಯಾಮ್ರಾ ಇದೆ ಅನ್ನೋ ಫೀಲಿಂಗ್ ಮರ್ತಿದ್ರಿ ಅಂದ್ರಿ. ಬಟ್ ಹೊರಗಡೆ ಪ್ರಪಂಚ, ನಿಮ್ಮ ಮನೆ, ನಿಮ್ಮ ತಂದೆ ತಾಯಿ ಅಥವಾ ನೀವು ಡೈಲಿ ಮಾಡ್ತಿದ್ದಂಥ ವರ್ಕು, ಫೋನು ಏನನ್ನಾದರೂ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಆ್ಯಕ್ಚುಲಿ ಅನಿಸುತ್ತೆ? ಏನನ್ನೂ ಮಿಸ್ ಮಾಡ್ಕೋತಾ ಇರಲಿಲ್ಲ ನಾನು. ನನಗೆ ಹೋಗ್ಬೇಕಾದ್ರೆ ನಾನು ಅಮ್ಮಂಗೆ ಹೇಳಿದ್ದೆ, ದಿನ ಮಿಸ್ ಮಾಡ್ಕೋತೀನಿ ಅನಿಸುತ್ತೆ, ನಾನು ಕ್ಯಾಮ್ರಾ ಹತ್ರ ಬಂದು ಗುಡ್ ನೈಟ್ ಎಲ್ಲ ಹೇಳ್ತೀನಿ ನಿಮಗೆ, ಆ ಥರ ಎಲ್ಲ ಹೇಳಿ ಹೋಗಿದ್ದೆ ಹೋಗ್ಬೇಕಾದ್ರೆ. ಬಟ್ ಒಳಗಡೆ ಒಂಥರ ಮನೆ ಆಗಿರ್ಬೋದು ಅಥವಾ ನೀವು ಹೇಳ್ದಂಗೆ ಕೆಲಸ, ಫೋನ್, ಅದು ಕಂಪ್ಲೀಟ್ಲಿ ಮರ್ತೋಯ್ತು. ಆ್ಯಸ್ ಡೇಸ್ ಪಾಸ್ ನಾನು ಕಾವ್ಯಂಗೆ ಹೇಳ್ತಿದ್ದೆ, ಕಾವು ನಮಗೆ ಮನೆಯೇ ನೆನಪಾಗ್ತಿಲ್ಲ, ನನಗೊಂಥರ ಗಿಲ್ಟ್ ಫೀಲಿಂಗ್ ಆಗ್ತಿದೆ ಮನೆಯವ್ರು ನೆನಪಾಗ್ತಿಲ್ಲ ಅಂತ. ಮನೆಯವ್ರು ಆ್ಯಕ್ಚುಲಿ ನೆನಪಾಗಿಲ್ಲ. ಲೆಟರ್ ವೀಕ್ 1 ವೀಕ್ ಬರುತ್ತೆ, ಆವಾಗ ಒಂಥರ ಏನೋ ಇನ್ಫಾರ್ಮೇಷನ್ ಬರುತ್ತೆ ಅಂತ ಅನಿಸುತ್ತಲ್ಲ, ಆವಾಗ ನೆನಪಾಗ್ತಾರೆ ಹೊರತು ಇನ್ನು ಮಿಕ್ಕಿದ ಟೈಮಲ್ಲಿ ಮನೆಯಲ್ಲಿ ಫೋನ್ ಅಂತೂ ಐ ಡೋಂಟ್ ಥಿಂಕ್ ನಮ್ಮ ಕಂಟೆಸ್ಟೆಂಟ್ಸಲ್ಲಿ ಯಾರೂ ಒಬ್ಬರು ಫೋನನ್ನು ಮಿಸ್ ಮಾಡಿಕೊಂಡ್ರು ಅಂತ ಇಲ್ಲವೇ ಇಲ್ಲ. ಓಕೆ. ಸೊ ನೀವಾಗಲೇ ಹೇಳಿದ್ರಿ ರಕ್ಷಿತಾ, ಮಾಳು ಅವರು ನಿಮ್ಮ ಜೊತೆನೇ ಬಂದರು ಅಂತ. ಇಲ್ಲಿ ಒಂಟಿ ಜಂಟಿ ಅನ್ನೋ ಕಾನ್ಸೆಪ್ಟ್ ಇತ್ತು. ಸೊ ಇದ್ರ ಒಂಟಿ ಜಂಟಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಆ್ಯಕ್ಚುಲಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ನಾನು ಹೇಳ್ತಾ ಇದ್ರು ಅಲ್ಲಿ ಒಂಟಿ ಜಂಟಿ ಅಂತ ಎಲ್ಲ ಒಳಗಡೆ ಹೋಗ್ಬೇಕಾದ್ರೆ ಹೇಳಿ ಕಳಿಸಿದ್ರು. ಬಟ್ ನಾನೇನು ಅಂದ್ಕೊಂಡಿದ್ದೆ, ಓಕೆ ಎಂಟ್ರಿಗೆ ಅಥವಾ ಫಸ್ಟ್ ಡೇ ಆ ಥರ ಇರುತ್ತೆ ಅಷ್ಟೇ ಅಂತ. ಬಟ್ ಅದು ಆಲ್ಮೋಸ್ಟ್ 15 ಡೇಸ್ವರೆಗೂ ಜಂಟಿಯಲ್ಲೇ ಇರಬೇಕಿತ್ತು, ವಿಚ್ ವಾಸ್ ವೆರಿ ಡಿಫಿಕಲ್ಟ್. ತುಂಬ ಕಷ್ಟ ಆಯಿತು. ಅಂದರೆ ಮಾಳು ಅಣ್ಣ ನನ್ನ ಜಂಟಿ ಆಗಿದ್ದು. ಫಸ್ಟ್ ಏನಾಯಿತು ಅಂದರೆ ನಂಗೆ ಅವ್ರು ಮಾತಾಡೋದೇ ಅರ್ಥ ಆಗ್ತಿರ್ಲಿಲ್ಲ, ತುಂಬ ಸ್ಪೀಡಾಗಿ ಮಾತಾಡ್ತಿದ್ರು ಅವರು. ನಾನು 1-2 ನಿಮಿಷ ಲೈಕ್ ಏನು ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳೋಣ ಅಂತ. ಬಟ್ ಆಮೇಲೆ ಲೈಕ್ ಐ ಪಿಕ್ಡ್ ಅಪ್ ಅವ್ರ ಭಾಷೆ. ಇವಾಗ ಇಡೀ ಮನೆಯವ್ರ ಜೊತೆ ಮಾತಾಡೋದಕ್ಕಿಂತ ಫಸ್ಟ್ ನನ್ನ ಜಂಟಿ ಏನು ಮಾತಾಡ್ತಿದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ. ಕೇಳಿಸ್ಕೊಳ್ಳೋಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ಪ್ಲೀಸ್ ನಿಧಾನಕ್ಕೆ ಮಾತಾಡಿ ಅಂತ. ಬಟ್ ಅವ್ರು ಮಾತಾಡೋದು ಆಮೇಲೆ ಓಕೆ ಅಡ್ಜಸ್ಟ್ ಆಯಿತು. ನನಗೆ ಮಾಳು ಅಣ್ಣಗೆ ಒಂಥರ ರ್ಯಾಪೋ ಚೆನ್ನಾಗಿ ಬಿಲ್ಡ್ ಆಯಿತು. ಯಾಕಂದರೆ ಅವರು ಯಾವಾಗಲೂ ಹೇಳೋರು, ಅವ್ರು ಬೆಳೆದಿದ್ದ ವಾತಾವರಣ ಆಗಿರ್ಬೋದು, ನಾನು ಹುಡುಗಿರ ಜೊತೆ ಅಷ್ಟು ಮಾತಾಡಲ್ಲ. ಅಥವಾ ನಮ್ಮ ಜಂಟಿ ಅಂದರೆ ಹೆಂಗಿರ್ತಿತ್ತು ಅಂದರೆ, ರಾತ್ರಿ ಲೈಟ್ಸ್ ಆಫ್ ಆದಮೇಲೂ ಅವ್ರು ವಾಶ್ರೂಮ್ಗೆ ಹೋಗ್ಬೇಕು ಅಂದರೆ ನಮ್ಮನ್ನ ಎಬ್ಸ್ಬಿಟ್ಟು ಜೊತೆಗೆ ಅದು ಹಾಕ್ಕೊಂಡೇ ವಾಶ್ರೂಮ್ಗೆ ಹೋಗ್ಬೇಕು. ಅಷ್ಟು ಆ ಥರ ಸ್ಟ್ರಿಕ್ಟ್ ಆಗಿತ್ತು. ಪಾಪ ಅವ್ರು ತುಂಬ ಹಿಂಜರಿತಾಯಿದ್ರು. ನಾನು ಮಾಳು ಅಣ್ಣ ಅಂತ ಯಾವಾಗ ಕರೆಯೋಕ್ಕೆ ಶುರು ಮಾಡಿದೆ, ಒಂಥರ ಆ ಬಾಂಡಿಂಗ್ ಬೆಳ್ಕೊಂತಲ್ವಾ. ಹಿ ವಾಸ್ ಆಲ್ಸೋ ವೆರಿ ನೈಸ್. ಬಟ್ ಒಂದು ಜಂಟಿಯಿಂದ ಅಂದರೆ ಎಲ್ಲೋ ಇನಿಷಿಯಲಿ ನಮ್ಮ ಪರ್ಸ್ನಾಲಿಟಿ ಏನು ಅಂತ ಮನೇಲಿ ರಿಜಿಸ್ಟರ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಮಾಡೋಣ ಅಷ್ಟು ಮಾತಾಡೋಕ್ಕೆ ಸ್ವಲ್ಪ ಇದು ಮಾಡ್ಕೋತಾಯಿದ್ರು. ನಾನು ಏನು ಮಾತಾಡ್ಬಿಡ್ತೀನೋ ಅನ್ನೋದೊಂದು ಸ್ವಲ್ಪ ಭಯ ಆಯಿತು ಅವ್ರಿಗೆ. ಅದರಿಂದ ಎಲ್ಲೋ ಮನೆ ಒಳಗಡೆ ನಮ್ಮ ಎಕ್ಸಿಸ್ಟೆನ್ಸ್ನ, ಬಿಕಾಸ್ ಮನೇಲಿ ತುಂಬ ಜನ ಇದ್ದಿದ್ದರಿಂದ ಇನಿಷಿಯಲಿ ಸ್ವಲ್ಪ ಕಷ್ಟ ಆಯಿತು ಜಂಟಿ. ಬಟ್ ಲೇಟರ್ ಆನ್ ಇಟ್ ವಾಸ್ ನೈಸ್. ಓಕೆ. ಸೊ ಪ್ರತಿ ಸರಿ ಟಾಸ್ಕ್ ಬಂದಾಗ ಟಾಸ್ಕ್ ಬುಕ್ನ ನೀವು ಹೆಚ್ಚಾಗಿ ಓದ್ತಾ ಇದ್ರಿ ಆ್ಯಂಡ್ ತುಂಬ ಸ್ಪಷ್ಟವಾಗಿ ಓದ್ತಾ ಇದ್ರಿ. ಸೊ ಕನ್ನಡ ತುಂಬ ಸ್ಪಷ್ಟವಾಗಿ ಓದ್ತಾ ಇದ್ರಿ. ಸೊ ಸಾಹಿತ್ಯದ ಅಭಿರುಚಿ ಏನಾದರೂ ಇದೆಯಾ? ಆ ಥರ ಏನೂ ಇಲ್ಲ. ಆ್ಯಂಡ್ ಟಾಸ್ಕ್ ಬುಕ್ಕಲ್ಲಿ ಆ್ಯಕ್ಚುಲಿ ಇನಿಷಿಯಲಿ ನಾನು ಓದ್ತಿರ್ಲಿಲ್ಲ. ಆಮೇಲೆ ಹೆಸರು ಬರೆದು ಕಳಿಸ್ತಿದ್ರು ಅವರೇ ಇವರು ಓದಿ ಅಂತ.
ಚೆನ್ನಾಗಿ ಓದೋದಕ್ಕೆ ಕ್ರೆಡಿಟ್ಸ್ ನಾನು ಸೀರಿಯಲ್ಗೆ ಕೊಡ್ತೀನಿ. ಯಾಕಂದರೆ ನಾವು ಎವ್ರಿ ಡೇ ಶೂಟ್ ಮಾಡೋದ್ರಿಂದ ಸೀರಿಯಲಲ್ಲಿ ಆ ಕನ್ನಡ ಮಾತಾಡೋದಾಗಿರ್ಬೋದು, ಓದೋದಾಗಿರ್ಬೋದು ಬಂದಿದ್ದು ಜಾಸ್ತಿ ಸೀರಿಯಲಿಂದ. ಯಾಕಂದರೆ ನಂಗೆ ನೆನಪಿದೆ, ಸ್ಟಾರ್ಟಿಂಗ್ ನಾನು ಫಸ್ಟ್ ಸೀರಿಯಲ್ ಮಾಡಬೇಕಾದ್ರೆ ಅಕಾರ ಹಕಾರ ಸರಿಗೆ ಬರ್ತಿರ್ಲಿಲ್ಲ ನನಗೆ. ಯುನೋ ಡೈಲಾಗ್ಸ್ ತೊಗೋಬೇಕಾರೆ ಆಲ್ ಆಫ್ ದಟ್ ಅದನ್ನೆಲ್ಲ ಎವ್ರಿ ಸೀರಿಯಲ್ ಹೋಗ್ತಾ ಹೋಗ್ತಾ ಅದನ್ನೆಲ್ಲ ಮನೇಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸಾಹಿತ್ಯದ ಏನು ಆ ಥರ ಇಲ್ಲ, ಬಟ್ ಆಲ್ ಕ್ರೆಡಿಟ್ಸ್ ನಾನು ಇವಾಗ ಮಾತಾಡ್ತಿರೋ ಕನ್ನಡಕ್ಕಾಗಿರಲಿ ಅಥವಾ ಓದೋದಾಗಿರಲಿ ಬಂದಿದ್ದು ನನಗೆ ಸೀರಿಯಲಿಂದ. ಓಕೆ. ಸೊ ಟಾಸ್ಕ್ ಅಂತ ಬಂದಾಗ ಯಾವ ಟಾಸ್ಕ್ನ ನೀವು ಜಾಸ್ತಿ ಎಂಜಾಯ್ ಮಾಡಿದ್ರಿ? ಒಂದು ಕಬಡ್ಡಿ ಟಾಸ್ಕ್ ಆಡಿದ್ವಿ. ಆ್ಯಕ್ಚುಲಿ ನನಗೆ ಅದು ತುಂಬ ಇಷ್ಟ ಆ ಟಾಸ್ಕು. ಬಟ್ ಅದ್ರಲ್ಲಿ ಸ್ವಲ್ಪ ಏನೋ ಜಗಳಗಳು ಜಾಸ್ತಿ ಆಯಿತು. ಬಟ್ ಆ ಟಾಸ್ಕ್ ನಂಗೆ ತುಂಬ ಇಷ್ಟ. ಆ್ಯಂಡ್ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತೀವಿ ರೆಸಾರ್ಟ್ ವೀಕಲ್ಲಿ. ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತೀನಿ ನಾನು. ಲೈಕ್ ಅದು ಬ್ಯಾಲೆನ್ಸಿಂಗ್ ಇರುತ್ತೆ. ಆ ಟಾಸ್ಕನ್ನು ತುಂಬ ಎಂಜಾಯ್ ಮಾಡಿದೆ. ಲೈಕ್ ಆಲ್ಮೋಸ್ಟ್ 5 ಇದು ನಿಲ್ಲಿಸ್ಬೇಕಾಗಿರುತ್ತೆ, ಅದರಲ್ಲಿ ನಾನು 4 ನಿಲ್ಲಿಸ್ತೀನಿ. ಸೊ ಆ ಟಾಸ್ಕ್ ಒಂದು ಎಂಜಾಯ್ ಮಾಡಿದೆ. ಆ್ಯಂಡ್ ಮೆನಿ ಆ ಥರ ಎಂಟೈರ್ ಕಾಲೇಜ್ ವೀಕ್ ಏನಿತ್ತು ಅದು ಪೂರ್ತಿ ಕಾಲೇಜ್ ವೀಕ್ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಟಾಸ್ಕ್ ಆಡ್ತೀವಿ ನಾನು, ಕಾವ್ಯ, ಧನು 3 ಜನ ಒಂದು ಟಾಸ್ಕ್ ಆಡ್ತೀವಿ. ಅದ್ರಲ್ಲಿ ನಾವು ವಿನ್ ಆಗ್ತೀವಿ. ಆ ಟಾಸ್ಕನ್ನು ತುಂಬ ಎಂಜಾಯ್ ಮಾಡಿದ್ವಿ. ಆ ಥರದ್ದು. ಆ್ಯಂಡ್ ಅದೇ ವೀಕ್ ಒಂದು ಬ್ಯಾಲೆನ್ಸಿಂಗ್ ಟಾಸ್ಕ್ ಇರುತ್ತೆ. ನಾನು, ಕಾವ್ಯ, ಧನು, ಗಿಲ್ಲಿ 4 ಜನ ಆಡ್ತೀವಿ. ದಟ್ ವಾಸ್ ಆಲ್ಸೋ ವೆರಿ ಫನ್. ಅಂದರೆ ಟಾಸ್ಕ್ ಮಧ್ಯಾಹ್ನ ಗಿಲ್ಲಿ ಇದ್ದರೆ ಒಂದು ಫನ್ ಫ್ಯಾಕ್ಟರ್ ಇರುತ್ತೆ. ಅವನು ಮಧ್ಯಾಹ್ನ ನಮ್ಮನ್ನ ರೇಗಿಸ್ತಾ ಇರ್ತಾರೆ. ನಾವೆಲ್ಲ ಒಂಥರ ಟೆನ್ಷನಲ್ಲಿ ಆಡ್ತಿದ್ರೆ ಆ ಟೆನ್ಷನಲ್ಲಿ ಒಂದು ಫನ್ ಇರುತ್ತೆ. ಸೊ ಅದೊಂದು ನೆನಪಿದೆ. ನಾನು ದಾರ ಇಟ್ಕೊಂಡು ಅದು ಮೇಲೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಅವಾಗ ಬ್ಯಾಲೆನ್ಸ್ ಮಾಡುವಾಗ ಒಂದು ಹಾಡು ಹೇಳೋದು, ಇದು ಮಾಡೋದು, ಈ ಟೆನ್ಷನಲ್ಲೇ ಬೆಳೆಸ್ಬಿಡ್ತಿ ಆ ಕಡೆ ಅಂತ ರೇಗಿಸ್ತಿದ್ದ. ಸೊ ಆ ಟಾಸ್ಕೂ ಇಟ್ ವಾಸ್ ಫನ್. ಎಸ್. ಸೊ ಟಾಸ್ಕ್ಗಳು ಬಂದಾಗ ಒಂದಷ್ಟು ಟಾಸ್ಕ್ಗಳನ್ನ ಎಂಜಾಯ್ ಮಾಡ್ಕೊಂಡು ಆಡಿರ್ತೀರಿ, ಇನ್ನೊಂದಷ್ಟು ಟೆನ್ಷನಲ್ಲಿ ಆಡಿರ್ತೀರಿ. ಕ್ಯಾಪ್ಟನ್ಸಿ ಆಬ್ವಿಯಸ್ಲಿ ಟೆನ್ಷನ್ ಇದ್ದೇ ಇರುತ್ತೆ. ಬಟ್ ಬಿಗ್ ಬಾಸ್ ಕೊಡ್ತಾ ಇದ್ದಂತಹ ಟಾಸ್ಕ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬ ಚೆನ್ನಾಗಿತ್ತು. ಅಂದರೆ ಟಾಸ್ಕ್ಗಳು ಅವ್ರು ಡಿಸೈನ್ ಮಾಡ್ತಿದ್ದ ರೀತಿ. ನಾವು ಆ್ಯಕ್ಚುಲಿ ಫಸ್ಟ್ ಏನಾಗ್ತಿತ್ತು, ನಮಗೆ ಟಾಸ್ಕ್ ಬುಕ್ ಬರ್ತಿತ್ತು, ನಾವು ಒಳಗಡೆ ಓದ್ತಾ ಇದ್ವಿ. ಹೊರಗಡೆ ಹೋದಾಗ ನಾವು ಇನಿಷಿಯಲಿ ನೀವು ನೋಡಿರ್ತೀರ, ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿತ್ತು. ಆಮೇಲೆ ಹೊರಗಡೆನೇ ಹೋಗಿ ಇದು ಮಾಡ್ಕೋತಾ ಇದ್ವಿ, ಡಿಸೈನ್ ಮಾಡಿರೋದಾಗಿರಲಿ ಅದು ನೋಡಿಕೊಂಡೆ ಅರ್ಥ ಮಾಡ್ಕೋತಾ ಇದ್ವಿ. ಎಲ್ಲೂ ಒಂದಿನೂ ಲೈಕ್ ಆಲ್ಮೋಸ್ಟ್ ನಾನಿದ್ದಿದ್ದು 99 ಡೇಸ್, ಅಷ್ಟು ದಿನದಲ್ಲೂ ಒಂದಿನೂ ಟಾಸ್ಕಲ್ಲಿ ಟೆಕ್ನಿಕಲ್ ಎರರ್ ಆಯಿತು ಅನ್ನೋದು ಇಲ್ಲವೇ ಇಲ್ಲ. ಇಟ್ ವಾಸ್ ಸೋ ಪರ್ಫೆಕ್ಟ್. ನಾವು ಅದೇ ಅನ್ಕೋತಾ ಇದ್ವಿ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತಾರೆ, ಎಲ್ಲೂ ಏನೂ ತಪ್ಪಾಗಲ್ಲ. ಏನೋ ಇವಾಗ ಟೆಕ್ನಿಕಲ್ ಗ್ಲಿಚ್ ಅಂತ ಇರುತ್ತೆ ಅಲ್ವಾ, ಏನೇ ಆದ್ರೂ ಆ ಥರ ಗ್ಲಿಚ್ ಟೆಕ್ನಿಕಲ್ ವೈಸ್ ಯಾವತ್ತೂ ಬಂದಿಲ್ಲ. ಅಂದರೆ ಅಷ್ಟು ಐ ಥಿಂಕ್ ಅವರು ಆಡಿ ಇದು ಮಾಡಿ ಎಲ್ಲ ಆ ಥರ ನೋಡ್ತಿದ್ರು ಅನಿಸುತ್ತೆ. ಆ್ಯಂಡ್ ಬ್ಯೂಟಿ ಆಫ್ ಟಾಸ್ಕ್ ಏನಂದರೆ, ಸುದೀಪ್ ಸರ್ ಕೂಡ ವೀಕೆಂಡಲ್ಲಿ ಹೇಳ್ತಿದ್ರು, ನೀವು ಟಾಸ್ಕಲ್ಲಿ ಗೆಲ್ಲೋದು ಸೋಲೋದು ಬಿಟ್ಟರೆ ನೀವು ಟಾಸ್ಕಲ್ಲಿ ಹೆಂಗೆ ಬಿಹೇವ್ ಮಾಡ್ತೀರಾ ಅನ್ನೋದೇ ನಿಮ್ಮ ಪರ್ಸ್ನಾಲಿಟಿ ಏನು ಅಂತ ಗೊತ್ತಾಗೋದು. ಬಿಕಾಸ್ ಒಂದೊಂದ್ಸಲಿ ಟಾಸ್ಕ್ಗಳು ಬಂದಾಗ ಗುಂಪುಗಳಿರುತ್ತೆ, 2 ಗುಂಪು ಮಾಡ್ತಾರೆ, ನಾವು ಮುಂದೆ ಅಂತ ಬರೋದಿರುತ್ತೆ. ಯುನೋ ಅದ್ರಲ್ಲಿ ನಿಮ್ಮ ಪರ್ಸ್ನಾಲಿಟಿ ಕಾಣಿಸುತ್ತೆ. ಟಾಸ್ಕಲ್ಲಿ ಸಂಬಡಿ ವಿನ್ಸ್, ಅಫ್ಕೋರ್ಸ್ ಯಾರೋ ಒಬ್ರು ಗೆಲ್ತಾರೆ, ಬಟ್ ಯಾರೂ ಸೋಲಲ್ಲ ಅಂತ ಯಾವಾಗಲೂ ಸುದೀಪ್ ಸರ್ ಹೇಳ್ತಿದ್ರು. ಯುನೋ ಆ ಮುಂದೆ ಬಂದು ಆಡೋದಾಗಿರ್ಬೋದು, ಅಥವಾ ನಾವು ಏನು ಸ್ಟ್ರಾಟಜಿ ಮಾಡ್ತೀವಿ ಅನ್ನೋದಾಗಿರ್ಬೋದು. ಆಮೇಲೆ ಟಾಸ್ಕ್ ಆಡೋದಕ್ಕಿಂತ ಗೆದ್ದ ಮೇಲೆ ಆಪೋಸಿಟ್ ತಂಡದಿಂದ ಒಬ್ರನ್ನ ಹೊರಗಿಡಬೇಕಾಗುತ್ತೆ, ಅಥವಾ ನಮ್ಮ ತಂಡದಿಂದ ಎಲ್ಲರೂ ಸೇರಿ ಒಬ್ರನ್ನ ಕ್ಯಾಪ್ಟನ್ಸಿ ಊಟಕ್ಕೆ ಮುಂದೆ ಕಳಿಸ್ಬೇಕಾಗುತ್ತೆ. ಸೊ ಈ ಥರ ಪಾಯಿಂಟ್ಗಳೆಲ್ಲ ಓಕೆ, ಇವ್ರು ಏನು ಡಿಸಿಷನ್ ತೊಗೋತಾರೆ, ಇವ್ರು ಹೆಂಗೆ ಡಿಸೈಡ್ ಮಾಡ್ತಾರೆ, ಯಾಕೆ ಡಿಸೈಡ್ ಮಾಡ್ತಾರೆ, ಯಾಕೆ ಅವ್ರ ಹೆಸರು ತೊಗೊಂಡ್ರು. ಸೊ ಆ ಥರದ್ದೆಲ್ಲ ಮೇನ್ ಆಗಿತ್ತು ಟಾಸ್ಕ್ ಅಲ್ಲಿ. ಸೊ ದ್ಯಾಟ್ ವಾಸ್ ರಿಯಲಿ ಫನ್. ಓಕೆ. ಸೊ ಟಾಸ್ಕ್ ಆದಮೇಲೆ ಇನ್ನು ನೆಕ್ಸ್ಟ್ ನಮಗೆ ನೆನಪಾಗದೆ ನಾಮಿನೇಷನ್. ಸೊ ನೀವು ಹೇಳ್ತಾ ಇದ್ರಿ, ಸೊ ಗುಂಪಲ್ಲಿ ಎಲ್ಲರೂ ಸೇರಿ ಒಬ್ಬರನ್ನ ಕ್ಯಾಪ್ಟನ್ಸಿ ಓಟದಲ್ಲಿ ಮುಂದಿಡಬೇಕಾಗ್ತಿತ್ತು ಅಂತ. ಸೊ ಈ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಕಂಟೆಸ್ಟೆಂಟ್ಸ್ ನಿಮ್ಮ ಹೆಸರು ತಗೊಂಡಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿರ್ತಾ ಇತ್ತು? ಸ್ಟಾರ್ಟಿಂಗ್ ಒಂಥರ ಫುಲ್ಲು ಯಾಕೆ, ಏನು ನಾನೇನು ಮಾಡಿದೆ ಅಂತ ಆ ಥರದ್ದೆಲ್ಲ ಬರ್ತಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಹೆಂಗಾಗೋಯ್ತು ಅಂದರೆ, ಇಟ್ಸ್ ಅ ಪ್ರಾಸೆಸ್. ಸೊ ನಾಮಿನೇಟ್ ಆಗೋದು ಕೂಡ ಇನಿಷಿಯಲ್ ಡೇಸಲ್ಲಿ ತುಂಬ ಭಯ ಆಗ್ತಿತ್ತು. ಫಸ್ಟ್ ಸೆಕೆಂಡ್ ವೀಕಲ್ಲೆಲ್ಲ ನಾಮಿನೇಟ್ ಮಾಡಿಬಿಟ್ರೆ, ನಾಮಿನೇಟ್ ಆದರೆ ಮನೆಗೆ ಹೋಗ್ಬಿಟ್ರೆ ಆ ಥರ ಅನಿಸ್ತಿತ್ತು. ಬಟ್ ಆಮೇಲೆ ನನಗೆ ಅರ್ಥ ಆಗಿದೆ ಏನು ಅಂದರೆ, ನಾಮಿನೇಟ್ ಆಗಬೇಕು.
ನಾಮಿನೇಟ್ ಆದಾಗಲೇ ನಮಗೆ ಗೊತ್ತಾಗುತ್ತೆ ಜನ ನಮಗೆ ವೋಟ್ ಹಾಕ್ತಿದ್ದಾರಾ ಆಗ್ತಿಲ್ವಾ, ಜನಕ್ಕೆ ನಮ್ಗೆ ಇಷ್ಟ ಆಗ್ತಿದ್ದೀವ. ನಾನು ಆಲ್ಮೋಸ್ಟ್ 14 ವೀಕ್ಸ್ ಇದ್ದಿದ್ದು, 14 ವೀಕ್ಸಲ್ಲಿ ಆಲ್ಮೋಸ್ಟ್ ಒಂದು 11-12 ವೀಕ್ಸ್ ನಾಮಿನೇಟ್ ಆಗ್ತಿದ್ದೆ. ಆವಾಗೆಲ್ಲ ಅದೇ ಅನ್ಕೋತಾ ಇದ್ದೆ, ಎವ್ರಿ ಟೈಮ್ ಸೇವ್ ಆದಾಗ, ಸುದೀಪ್ ಸರ್ ನೀವು ಸೇವ್ ಆಗಿದ್ದೀರಾ ಅಂತ ಹೇಳಿದಾಗ ಒಂದು ಕಾನ್ಫಿಡೆನ್ಸ್ ಬರ್ತಿತ್ತು. ಅದು ಒಂಥರ ನಮ್ಮ ಗೇಮಿಗೆ ಹೆಲ್ಪ್ ಆಗ್ತಿತ್ತು. ಬಟ್ ಇನಿಷಿಯಲಿ ನಾಮಿನೇಟ್ ಆಗಿದ್ರೆ ನಾಮಿನೇಟ್ ಆದರೆ ಅನ್ನೋದು ತಲೆಗೆ ಬರ್ತಿತ್ತು. ಬಟ್ ಆಫ್ಟರ್ 3rd-4th ವೀಕ್ ಅದು ಹೆಂಗಾಗ್ತಿತ್ತು ಅಂದರೆ, ನಾವು ಜಗಳ ಆಡ್ತಿದ್ದೆ ನಾಮಿನೇಷನ್ ಸ್ವಲ್ಪ ಜಾಸ್ತಿ ಇದಾದಾಗ. ಅದಕ್ಕೆ ಕೊಡ್ತಿದ್ದ ಕಾರಣಗಳಿಗೆ, ನಮ್ಮ ಹೆಸರು ಅಲ್ಲಿ ಎಲ್ಲರೂ ಒಬ್ಬರಲ್ಲ ಒಬ್ಬರ ಹೆಸರು ತೊಗೊಳ್ಳೇಬೇಕು. ಬಟ್ ಆ ಹೆಸರು ಜೊತೆ ಏನು ಕಾರಣ ತಗೋತಾರೆ ಅನ್ನೋದಕ್ಕೆ ತುಂಬ ಕಿತ್ತಾಟ ಆಗ್ತಿತ್ತು. ಬಿಕಾಸ್ ಆಲ್ಮೋಸ್ಟ್ ನೀವು ನೋಡ್ತೀರ, ನನಗೂ ರಕ್ಷಿತಂಗೂ ಜಗಳ ಆಡ್ತಿದ್ದೆ. ಅದಕ್ಕೆ ಆಯಿತು ನಿನ್ನ ಹೆಸರು ತಗೋ, ಬಟ್ ಏನು ಕಾರಣ ಹೇಳು, ಕರೆಕ್ಟಾಗಿ ಸುಮ್ಮನೆ ಮನೆ ಕೆಲಸ ಅದು ಅದು ರೀಸನ್ ಅಲ್ಲ ಅಂತ. ಸೊ ಆ ಥರ ಅಭ್ಯಾಸ ಆಗೋದ್ವಿ ನಾಮಿನೇಷನ್ಗೆ. ಇನ್ಫ್ಯಾಕ್ಟ್ ಎವ್ರಿ ವೀಕ್ ನಾವು ಸೂಟ್ ಕೇಸ್ ಪ್ಯಾಕ್ ಮಾಡಿ ಕಳಿಸ್ಬೇಕಿತ್ತು. ಒಂಥರ ಅಭ್ಯಾಸ ಆಗೋಗಿತ್ತು, ಎತ್ತಿಡೋದು, ಪ್ಯಾಕ್ ಮಾಡೋದು, ಕಳಿಸೋದು. ಈ ವಾರ ನಾಮಿನೇಟ್, ಪ್ಯಾಕ್ ಮಾಡು, ಕಳಿಸು, ವಾಪಸ್ ಬರುತ್ತೆ ಅಂತ. ಆ ಥರ ಅಂದರೆ ಇನಿಷಿಯಲಿ ಒಂದು ಭಯ ಅಂತೂ ತುಂಬ ಆಗ್ತಿತ್ತು ಸ್ಟಾರ್ಟಿಂಗ್ ವೀಕ್ಸಲ್ಲಿ. ಬಿಕಾಸ್ ಉಳ್ಕೋಬೇಕು ಅಂತ ಆಸೆ ಇರುತ್ತಲ್ವ, ನಾಮಿನೇಷನ್ಸಿಂದ ಉಳ್ಕೊಂಬಿಟ್ರೆ ಇಡೀ ವಾರ ಆರಾಮಾಗಿ ಆಟಾಡ್ಬೋದು ಅಂತ. ಬಟ್ ಆಮೇಲೆ ರಿಯಲೈಸ್ ಆಗಿದ್ದೆ, ಇಲ್ಲ, ನಾಮಿನೇಟ್ ಆಗಬೇಕು, ಚೆನ್ನಾಗಿ ಆಟಾಡಬೇಕು, ಜನ ಅದನ್ನ ನೋಡಿ ನಮ್ಮನ್ನ ಸೇವ್ ಮಾಡಬೇಕು ಅಂತ. ಎಸ್. ಸೊ ಕಿಚ್ಚನ ಪಂಚಾಯಿತಿಯಲ್ಲಿ ನಿಮಗೆ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವ್ದು ನೆನೆಸ್ಕೋತೀರಾ? ಬೆಸ್ಟ್ ಕಾಂಪ್ಲಿಮೆಂಟ್ ಅನ್ನೋದಕ್ಕಿಂತ ಏನದು, ಕಾಲೇಜ್ ಟಾಸ್ಕಲ್ಲಿ ಆವಾಗ ಸರ್ ಅಪ್ರಿಷಿಯೇಟ್ ಮಾಡಿದರು. ಆ್ಯಂಡ್ ಅದು ಒಂಥರ ಸಿಕ್ಕಾಪಟ್ಟೆ ಮೋಟಿವೇಶನ್ ಕೊಟ್ಟಿದ್ದು. ಆ್ಯಂಡ್ ಎವ್ರಿ ವೀಕ್ ಪಂಚಾಯಿತಿ ನಮಗೆ ಒಂದು ವಾರ ಆ್ಯಕ್ಚುಲಿ ಸುದೀಪ್ ಸರ್ ಬಂದಿರಲಿಲ್ಲ. ಐ ಥಿಂಕ್ ಮಾರ್ಕ್ ರಿಲೀಸ್ ಆಗಿತ್ತು ಆವಾಗ. ಆ ವಾರ ಅಂತೂ ನಮಗೆ ನೆಕ್ಸ್ಟ್ ವೀಕಿಗೆ ಹೋಗೋಕ್ಕೆ ನಾವು ಏನು ಮಾಡಬೇಕು, ಏನು ಮಾಡ್ತಿದ್ದೀವಿ, ನೆಕ್ಸ್ಟ್ ವೀಕ್ ನಾವು ಹೆಂಗೆ ಆಡಬೇಕು ಏನೂ ಗೊತ್ತಾಗಲಿಲ್ಲ. ಆವಾಗ ನಮ್ಗೆ ಅನಿಸಿದ್ದು ಎವ್ರಿ ವೀಕ್ ಸುದೀಪ್ ಸರ್ ಬರೋದು ಇಟ್ಸ್ ಸೋ ಇಂಪಾರ್ಟೆಂಟ್ ಅಂತ. 4th ವೀಕಲ್ಲಿ ಹೇಳ್ತಾರೆ, ಇವಾಗ ನೋಡಿ ಬಂದಿದ್ದಾರೆ ಅಂತ ಅಪ್ರಿಸಿಯೇಷನ್ ಕೊಡ್ತಾರೆ. ಅದು ಒಂಥರ ಎಷ್ಟು ನಮ್ಮ ಗೇಮ್ಗೆ ಅಥವಾ ಓಕೆ ನಾನೇನೋ ಸರಿಯಾಗಿ ಮಾಡ್ತಿದ್ದೀನಿ, ಐ ಆಮ್ ಡೂಯಿಂಗ್ ಸಮಥಿಂಗ್, ಸರಿಯಾದ ದಾರಿಲಿ ಹೋಗ್ತಾಯಿದ್ದೀನಿ, ಈ ಥರನೇ ಎಫರ್ಟ್ಸ್ ಹಾಕಬೇಕು ಅಂತ. ಆಮೇಲೆ ಅವ್ರು ಕೊಡ್ತಿದ್ರೆ ಟಿಪ್ಸ್ ಆಗಿರ್ಬೋದು, ನೀವು ಏನೇ ಮಾಡಿ ಬಟ್ ಯು ಹ್ಯಾವ್ ಟು ಲಿವ್ ಅಂತ ಒಂದ್ಸಲಿ ನನಗೆ ಹೇಳ್ತಾರೆ. ಏನು ಹೌದು, ಇದು ಒಂದು ಗೇಮ್ ಶೋ, ಇಲ್ಲ ಆಟ ಆಡಬೇಕು, ಅದು ಎಲ್ಲ ಸರಿ. ಬಟ್ ಇದ್ರ ಮಧ್ಯ ನೀವು ಜೀವಿಸಲೇ ಇಲ್ಲ ಅಂದರೆ ಬಿಗ್ ಬಾಸ್ ಮನೇಲಿ ನೀವಿರೋದೇ ಯಾಕಿದ್ದೀರಾ ಅಂತ ಹೇಳ್ತಾರೆ. ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಪುಟ್ಸ್ ಅಂತ ಅನಿಸುತ್ತೆ. ಯಾಕಂದರೆ ನಾನು ಯಾವಾಗಲೂ ಸ್ಟಾರ್ಟಿಂಗ್ ಅವರು ಆ ಇನ್ಪುಟ್ ಕೊಡೋಕ್ಕೆ ಮುಂಚೆ ಓಕೆ ನೆಕ್ಸ್ಟ್ ಏನು ಮಾಡಬೇಕು, ಹಿಂಗಿರಬೇಕು, ಟಾಸ್ಕ್ ಬಂದಾಗ ಹಿಂಗೆ ಆಡಬೇಕು, ಈ ಥರ ಮಾಡಬೇಕು, ಅದರಲ್ಲೇ ತುಂಬ ಆ ಟೆನ್ಷನ್ಸೇ ಜಾಸ್ತಿ ಇತ್ತು. ಬಟ್ ಯಾವಾಗ ಸರ್ ಹೇಳ್ತಾರೆ ನೀವು ಜೀವಿಸ್ಬೇಕು ಮನೇಲಿ, ಇಟ್ಸ್ ಮತ್ತೆ ಈ ಆಪರ್ಚುನಿಟಿ ಬರಲ್ಲ ಅಂತ, ಅದು ನನಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಟಿಪ್ಸ್ ಆಗುತ್ತೆ. ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಫಿಸಿಕಲಿ ನಾನು ಟಾಸ್ಕ್ಗೆ ತುಂಬ ಕಷ್ಟ ಆಗ್ತಿತ್ತು ನನಗೆ ಆಡೋಕ್ಕೆ. ಅಗೇನ್ ಸುದೀಪ್ ಸರ್ ಒಂದು ವೀಕೆಂಡಲ್ಲಿ ಹೇಳ್ತಾರೆ, ನಾ ಹೇಳ್ದಂಗೆ ಆಗಲೇ ಟಾಸ್ಕಲ್ಲಿ ನೀವು ಹೆಂಗೆ ಬಿಹೇವ್ ಮಾಡ್ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಯಾರೋ ಒಬ್ಬರು ಗೆಲ್ತಾರೆ ಬಟ್ ಯಾರೂ ಸೋಲಲ್ಲ ಟಾಸ್ಕಲ್ಲಿ, ಅದನ್ನು ತಲೆಲಿಟ್ಕೊಳ್ಳಿ ಅಂತ ಹೇಳ್ತಾರೆ. ಈ ಥರ ಇನ್ಪುಟ್ಸ್ ಸರ್ ಕಡೆಯಿಂದ ಬರ್ತಿದ್ದು. ಅದು ನಾನು ಲಾಸ್ಟ್ ಹೊರಗೆ ಬಂದಮೇಲೂ ಸರಿಗೆ ಅದೇ ಹೇಳ್ತೀನಿ, ಸರ್ ಇಫ್ ನಾಟ್ ಫಾರ್ ಯು ನಾನು ಇಷ್ಟು ದೂರ ಬರ್ತಾನೆ ಇರಲಿಲ್ಲ. ಎವ್ರಿ ವೀಕೆಂಡ್ ನೀವು ಬಂದು ತಿದ್ದುತ್ತಿದ್ರಿ, ಅದರಿಂದಾನೇ ನೆಕ್ಸ್ಟ್ ವೀಕೆಂಡಿಗೆ ಹೋಗಬೇಕು, ಓಕೆ ನೆಕ್ಸ್ಟ್ ವೀಕ್ ಹಿಂಗಿರಬೇಕು ಅಂತ ಅನಿಸ್ತಿದ್ದು ಅಂತ. ಆ್ಯಂಡ್ ಸುದೀಪ್ ಸರ್ ಅವ್ರ ವರ್ಕ್ ಡೆಡಿಕೇಶನ್ ಇಟ್ಸ್ ಅಮೇಝಿಂಗ್. ನಾವು ಹೊರಗಡೆ ಬಂದಮೇಲೆ ಗೊತ್ತಾಗಿದ್ದು ಮಾರ್ಕ್ ಇತ್ತು, ಆ ಟೈಮಲ್ಲಿ CCL ಇತ್ತು, ಎಷ್ಟು ಬ್ಯುಸಿ ಇದ್ರು ಸರು, ಬಟ್ ಆನ್ ಟೈಮ್ ಎಷ್ಟೊತ್ತು ನಿಂತ್ಕೊಳ್ತಾಯಿದ್ರು, ನಮ್ಮ ಜೊತೆ ಮಾತಾಡ್ತಾಯಿದ್ರು. ಸೊ ಆ ಥರ ವರ್ಕ್ ಡೆಡಿಕೇಶನ್ ಐ ಥಿಂಕ್ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ನಮಗೆಲ್ಲ ಅವರು. ಎಸ್. ಸೊ ನಿಮಗೆ ಕಾಲಿಗೆ ಏಟಾಗಿರುತ್ತೆ, ಆಗ ಮನೆಯವರೆಲ್ಲ ನಿಮ್ಮನ್ನ ತುಂಬ ಪ್ರೀತಿಯಿಂದ ನೋಡ್ಕೋತಾರೆ ಆ್ಯಂಡ್ ಅವರ ಪ್ರೀತಿ ಅನುಕಂಪ ನಿಮಗೆ ಸಿಗುತ್ತೆ. ಸೊ ಆಗ ನಿಮಗೆ ಕಂಟೆಸ್ಟೆಂಟ್ಸ್ ಯಾವ ಥರ ಕಾಣಿಸಿದ್ರು? ಅಂದರೆ ನನಗೆ ಒಂದು ವೀಕೆಂಡಲ್ಲಿ ಹೇಳ್ತೀನಿ, ಬಿಕಾಸ್ ನಾವು ಮನೇಲಿ ಮೊಟ್ಟೆಯಿಂದ ಹಿಡಿದು ಆಲೂಗೆಡ್ಡೆಯಿಂದ ಹಿಡಿದು ಎಲ್ಲದಕ್ಕೂ ಕಿತ್ತಾಡಿದ್ವಿ ಆಯಿತಾ. ಆ ಮೂಮೆಂಟಿಗೆ ಕಿತ್ತಾಡ್ತಾ ಇದ್ವಿ. ಬಟ್ ಆಮೇಲೆ ನಾವು
ಇವಾಗ ಫಾರ್ ಎಕ್ಸಾಂಪಲ್ ನಾನು ರಕ್ಷಿತಾ ಒಂದು ಚಟುವಟಿಕೆ ಇರುತ್ತೆ, ಮೆಣಸಿನ್ಕಾಯಿ ಹಾರ ಹಾಕಬೇಕು ಏನೋ, ಅದ್ರಲ್ಲಿ ಫುಲ್ ಜಗಳ ಮಾಡಿಬಿಟ್ಟಿರ್ತೀವಿ. ಅದು ನೆಕ್ಸ್ಟ್ ಮೂಮೆಂಟ್ ಲೆಟರ್ ಬರುತ್ತೆ, ನಾನು ಅವಳು ಒಂದೇ ಟೀಮಲ್ಲಿ ಇರ್ತೀವಿ. ಸೊ ಆವಾಗ ಮಾತಾಡಲೇಬೇಕು, ಇರಲೇಬೇಕು. ಅದು ಒಂದು ಗೊತ್ತಿತ್ತು ನನಗೆ. ಬಟ್ ಕಾಲು ಏಟಾದಾಗ ನಾನು ಗೊತ್ತಾಗಿದೆ ಏನು ಅಂದರೆ, ನಮ್ಮ ಒಂದು ಮನೆ ಅಂತ ನಾವೇನಿದ್ವಿ ಎಲ್ಲರೂ ಮನೆಯವ್ರ ಥರನೇ ಆ ವಾರ ತುಂಬ ಅನಿಸಿದ್ರು. ಏನೇ ಜಗಳ ಅದು ನಮ್ಮ ಮನೆಯವರೇ. ಈವನ್ ಗಿಲ್ಲಿ ಕೂಡ ಅವ್ನು ತುಂಬ ಸೋಂಬೇರಿ ಅಂತ ಎಲ್ಲರೂ ಹೇಳ್ತೀವಿ. ಅವ್ನು ಕೂಡ ನಾನು ಇದ್ದಿದ್ದ ಕಡೆಗೆ ನೀರು ತರೋದಾಗಿರ್ಬೋದು ಅಥವಾ ನಾನು ಕರ್ಕೊಂಡು ಹೋಗೋದಾಗಿರ್ಬೋದು, ಪರವಾಗಿಲ್ಲ ಕೂತು ನಾವು ಎವ್ರಿ ಟೈಮ್ ಬ್ಯಾಟ್ರಿ ಶೆಲ್ಸ್ ಚೇಂಜ್ ಮಾಡ್ಕೋಬೇಕು ಸ್ಟೋರ್ ರೂಮ್ಗೆ, ಅಲ್ಲಿ ಹೋಗಿ ತರೋದಾಗಿರ್ಬೋದು. ಈ ಥರದ್ದು ಪ್ರತಿಯೊಬ್ಬರು ಅಂದರೆ ಲೈಫಲ್ಲೂ ಅಷ್ಟೇ ಅಲ್ವಾ, ಕೋಪ ಜಗಳ ಎಲ್ಲ ಇರುತ್ತೆ ಮನೇಲಿ. ಬಟ್ ನಮ್ಮ ಮನೆಯವರೇ ಅಟ್ ದ ಎಂಡ್ ಆಫ್ ದ ಡೇ. ಗೇಮ್ ಶೋ ಅಂತ ಬಿಟ್ಟರೆ ಎಲ್ಲ ನಮ್ಮವರೇ, ನಮ್ಮ ಮನೆಯವರೇ ಅಂತ ಫೀಲ್ ಆಗಿದ್ದು. ಆ್ಯಂಡ್ ಕಾವ್ಯ ಆ ವಾರ ಲೈಕ್ ನಾನು ಅವಳು ಫಸ್ಟ್ ಸೆಕೆಂಡ್ ವೀಕಿಂದ ಆ್ಯಕ್ಚುಲಿ ನಾವು ಕ್ಲೋಸ್ ಆಗಿದ್ದು. ನಾವು ಒಂದೇ ಬೆಡ್ಡಲ್ಲಿದ್ವಿ, ಬೆಡ್ ಮೇಟ್ಸ್ ಎವ್ರಿಥಿಂಗ್. ಬಟ್ ಆ ಟೈಮಲ್ಲಿ ಅವಳು ಕೂಡ ಅಂದರೆ ನನಗೆ ಒಂದ್ಸರಿ ಅಯ್ಯೋ ಇವಳ್ದು ಗೇಮ್ ಅಲ್ವಾ, ನನಗೋಸ್ಕರ ಅವಳು ಟೈಮ್ ವೇಸ್ಟ್ ಮಾಡ್ತಿದ್ದಾಳ ಅಂತ ಅನಿಸ್ತಿತ್ತು. ಬಟ್ ಶಿ ಆಲ್ಸೋ ಟುಕ್ ಸಚ್ ಗುಡ್ ಕೇರ್. ಒಂದು ನನಗಿರೋ ಜಾಗಕ್ಕೆ ಊಟ ಹಾಕೊಂಬರೋದ್ರಿಂದ ಹಿಡಿದು ತಿನ್ನಿಸಿ ವಾಪಸ್ ತೊಗೊಂಡೋಗೋದು, ಎವ್ರಿಥಿಂಗ್. ಅದೇ ಅಂದರೆ ನಾವು ಎಷ್ಟೇ ಜಗಳ ಆದರೂ ಏನೇ ಆದರೂ ಎಲ್ಲರೂ ನಮ್ಮವರೇ, ನಮ್ಮ ಮನೆಯವರೇ ಅಂತ ಸಿಕ್ಕಾಪಟ್ಟೆ ಓವರ್ವೆಲ್ಮ್ಡ್ ಫೀಲಿಂಗ್ ಬರ್ತಿತ್ತು ಆ ವಾರ. ಓಕೆ. ಸೊ ಬಿಗ್ ಬಾಸಿಂದ ನನ್ನ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗಿದೆ, ಅದನ್ನು ನಾನು ನೋಡಿದ್ದೀನಿ ಅನ್ನೋದಾದರೆ ಏನು ಅಂತ? ಅದೇ ನಾನು ಹೇಳ್ದಂಗೆ ನಾನು ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆ ಒಂಥರ ಯಾರು ಏನಾದ್ರು ನನಗೆ ಹರ್ಟ್ ಮಾಡೋದು ಅಥವಾ ಏನೋ ಸ್ವಲ್ಪ ಫ್ರಿಕ್ಷನ್ ಆದರೂ ಒಂಥರ ಕೋಲ್ಡ್ ವೈಬ್ಸ್ ಕೊಡೋದು, ಆಮೇಲೆ ಸಿಕ್ಕಿದ್ರು ಏನೋ ಅಷ್ಟು ಇದು ಮಾಡಲ್ಲ. ಬಿಗ್ ಬಾಸಿಗೆ ಹೋದ್ಮೇಲೆ ಅನಿಸಿದ್ದು ನನಗೆ, ನಾವು ಯಾರ್ಯಾರು ಅಂದರೆ ನಾವು ಅಲ್ಲಿದ್ದ ಕಂಟೆಸ್ಟೆಂಟ್ಸ್ ಯಾರೂ ನಮ್ಗೆ ಮುಂಚೆ ಗೊತ್ತಿರಲಿಲ್ಲ. ಅವರೆಲ್ಲರೂ ಡಿಫ್ರೆಂಟ್ ಪೀಪಲ್. ಅವ್ರಗಳ ಜೊತೆ ಅಷ್ಟೊಂದೆಲ್ಲ ಜಗಳ ಆಡಿದ್ಮೇಲೆ ವಾಪಸ್ ಸರಿ ಹೋಗ್ತೀವಿ ಅಥವಾ ವಾಪಸ್ ಇದು ಮಾಡ್ತೀವಿ ಟು ಲೆಟ್ ಇಟ್ ಗೋ. ಅದನ್ನ ಯಾಕೆ ನಮ್ಮ ಮನೆಯವ್ರ ಜೊತೆ ಅಥವಾ ನಮ್ಮ ಫ್ರೆಂಡ್ಸ್ ಜೊತೆ ಅದನ್ನ ಯಾಕೆ ಮಾಡಲ್ಲ ಅಂತ, ಅದನ್ನು ಡೆಫಿನೆಟ್ಲಿ ಐ ವಾಂಟ್ ಟು ಚೇಂಜ್ ಇಟ್ ಹೊರಗಡೆ ಬಂದಮೇಲೆ. ಓಕೆ. ಸೊ ಬಿಗ್ ಬಾಸಿಂದ ಹೊರಗೆ ಬಂದಾಗ ಜನರ ಪ್ರತಿಕ್ರಿಯೆ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಬಿಕಾಸ್ ಶೋ ಪ್ರೀವಿಯಸ್ ಸೀಸನ್ಸ್ಗಿಂತ ಈ ಸೀಸನ್ ಅಂದರೆ ಶೋನೇ ಡಿಫ್ರೆಂಟ್ ಲೆವೆಲಿಗೆ ಹೋಗಿದೆ. ಅದನ್ನ ನಮಗೆ ಗೊತ್ತಿರಲಿಲ್ಲ, ಒಳಗಡೆ ಒಂದು ಕ್ಲೂನೂ ಇರಲ್ಲ ಒಳಗಡೆ ಏನಾಗ್ತಿದೆ ಅಂತ. ಹೊರಗಡೆ ಬಂದಮೇಲೆ ಅಂದರೆ ಪ್ರಾಬಬ್ಲಿ ನಮ್ಮ ಬಿಲ್ಡಿಂಗಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ನಾನು ಅಲ್ಲಿದ್ದೀನಿ ಅಂತ. ಬಟ್ ನಾನು ಬಂದಿದ್ದ ದಿನ ಲೈಕ್ ಇಡೀ ರೋಡವ್ರಾಗಿರ್ಬೋದು, ಬಿಲ್ಡಿಂಗಲ್ಲಿರೋರಾಗಿರೋ ಎಲ್ಲರೂ ಮನೆ ಹತ್ರ ಬಂದಿದ್ರು. ಆ್ಯಂಡ್ ಎಲ್ಲರೂ ಆ್ಯಂಡ್ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಅಪ್ಪ ಅಮ್ಮ ಇಬ್ಬರು ಹೇಳಿದ ಮೇಜರ್ಲಿ ಏನಂದರೆ, ನಿನ್ನ ವ್ಯಕ್ತಿತ್ವ ಏನಿದೆ ಅದನ್ನ ಉಳಿಸ್ಕೊಂಡಿದ್ಯಾ. ಎಷ್ಟೊಂದು ಜನ ಕೂಡ ಅದನ್ನೇ ಹೇಳಿದ್ರು. ಒಂಥರ ಇದ್ರೆ ಮಗಳು ಈ ಥರ ಇರಬೇಕು ಅಂತ ಹೇಳೋರು. ಅದೆಲ್ಲ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಓಕೆ, ಇಟ್ಸ್ ನಾಟ್ ಏನು ಗೆಲ್ಲೋದು ಅಥವಾ ಇಟ್ಸ್ ನಾಟ್ ಓನ್ಲಿ ದ್ಯಾಟ್, ಅದು ಒಂದೇ ಅಲ್ಲ ಶೋಯಿಂದ ಇಷ್ಟು ಪ್ರೀತಿ ಅಥವಾ ಎಲ್ಲೂ ಸ್ಪಂದು ಅಂತಾರೆ, ಕಳಪುಟ್ಟಿ ಅಂತಾರೆ ಇವಾಗ. ಸೊ ಆ ಥರ ರೆಕಗ್ನಿಷನ್ ಎವ್ರಿವೇರ್, ಎಲ್ಲಿ ಹೋದರೂ ಎಷ್ಟು ತಾಳ್ಮೆ ಇದೆ ಅಂತಾರೆ. ಸೊ ಈ ಥರದ್ದೆಲ್ಲ ತುಂಬ ಖುಷಿ ಆಯಿತು. ಓಕೆ. ಸೊ ಬಿಗ್ ಬಾಸ್ ಶೋ ಆದಮೇಲೆ ನಿಮ್ಮ ಲೈಫಲ್ಲಿ ನೀವು ನೋಡಿರೋಂಥ ಬೇರೆ ಬದಲಾವಣೆಗಳು? ಅದೇ ಅಂದರೆ ನನ್ನ ತಮ್ಮಂಗೆ ಹೇಳ್ತಿದ್ದೆ, ಇಷ್ಟೊಂದೆಲ್ಲ ನಮ್ಮನ್ನ ಯಾರೂ ಮಾತಾಡಿಸ್ತಿರ್ಲಿಲ್ಲ ಅಲ್ವಾ ಚಿಟ್ಟು. ಆ್ಯಕ್ಚುಲಿ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಆ ಒಂದು ಏರುಪೇರು ಇದ್ದೇ ಇರುತ್ತೆ ಆಯಿತಾ. ನಾನು ಹೊರಗೆ ಬಂದಮೇಲೆ ಎಲ್ಲರೂ ಅಷ್ಟೊಂದು ಮಾತಾಡಿಸ್ತಿದ್ದೇನೆ, ಇವರೇನಾ ಅವಾಗೆಲ್ಲ ಅವ್ರು ಇಷ್ಟೊಂದು ಮಾತಾಡಿಸ್ತಿರ್ಲಿಲ್ಲ ಅಲ್ವಾ ಅಂತ ನನ್ನ ತಮ್ಮಂಗೆ ಅದೇ ಶೇರ್ ಮಾಡ್ಕೋತಾ ಇದ್ದೆ. ಐ ನೋ ಆ ಶೋಯಿಂದ ಅಷ್ಟು ಚೇಂಜಸ್ ಆಗಿದೆ. ಬಟ್ ಎಲ್ಲ ಟೈಮಲ್ಲೂ ಎಲ್ಲರೂ ಹಿಂಗೆ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಹೊರಗೆ ಬಂದಮೇಲೆ ಅದೊಂದು ಅಬ್ಸರ್ವ್ ಮಾಡಿದ್ದು, ಇವರ ಇಷ್ಟೊಂದು ಮಾತಾಡಿಸ್ತಿದ್ದಾರಲ್ಲ, ಇದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಬೇಕು. ಬಿಕಾಸ್ ದೇ ನೋ ಮೀ ಫ್ರಮ್ 20 years. ಅವಾಗಿಂದ ಇಲ್ಲದೆ ಇರೋ ಪ್ರೀತಿ ಇವಾಗ ಸಡನ್ನಾಗಿ ಬಂದುಬಿಡ್ತೀಯಲ್ಲ,
ಇವರೇನಾ ಕರೀತಿರೋದು, ಇವರೇನಾ ಇಷ್ಟು ಮನೆಗೆ ಬನ್ನಿ ಅಂತಿರೋದು, ಅಥವಾ ಅವರೇ ಹುಡ್ಕೊಂಡು ಮನೆ ಹತ್ರ ಬರೋದಾಗಿರ್ಬೋದು. ಅಂದರೆ ಇಟ್ಸ್ ಹೊಸಬ್ರು, ಇಟ್ಸ್ ಡಿಫ್ರೆಂಟ್. ನಮಗೆ ಗೊತ್ತಿರೋ ಜನ, ನಮಗೆ ಗೊತ್ತಿರೋ ಫ್ರೆಂಡ್ಸ್ ಆಗಿರಲಿ, ರಿಲೇಟಿವ್ಸ್ ಆಗಿರಲಿ, ಇಷ್ಟು ದಿನ ಹೇಳ್ತಿದ್ದು ಇದೇನಪ್ಪ ಸಡನ್ನಾಗಿ ಅಂತ ಆ ಮೂಮೆಂಟ್ ಅನಿಸಿದ್ದೆ ಹೊರಗೆ ಬಂದಮೇಲೆ. ಓಕೆ. ಸೊ ಇದು ನಿಮ್ಮ ಸುತ್ತಮುತ್ತಲೂ ಇರೋರು ಅಥವಾ ನಿಮ್ಮ ಪರಿಚಯದವರು, ರಿಲೇಟಿವ್ಸ್, ಫ್ರೆಂಡ್ಸ್ ಆಗಿರ್ಬೋದು. ಬಟ್ ಅದರ್ವೈಸ್ ವೀಕ್ಷಕರು ಅಂತ ಬಂದಾಗ ಆಫ್ಕೋರ್ಸ್ ತುಂಬ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಗೂ ಅವ್ರದ್ದೇ ಆದಂಥ ಫ್ಯಾನ್ ಫಾಲೋಯಿಂಗ್ ಇದೆ. ಸೊ ಆಚೆ ಬಂದಮೇಲೆ ಕಾರ್ ಫಾಲೋ ಮಾಡ್ಕೊಂಬಂದಿದ್ದು ಅಥವಾ ತುಂಬ ಬಂದ್ಬಿಟ್ಟು ನೀವು ಹಿಂಗಿದ್ರಿ ಹಂಗಿದ್ರಿ ಆಟ ಅದು ಆಡ್ಬೋದು ಆ್ಯಕ್ಚುಲಿ ಎವಿಕ್ಟ್ ಆಗಿದ್ದ ದಿನಾನೇ. ನಾವು ಎವಿಕ್ಟ್ ಆದಮೇಲೆ ಚಾನೆಲ್ ಅವ್ರ ಜೊತೆನೇ ಇರ್ತೀವಿ. ಲೈಕ್ ನಾವು ಅದಾದಮೇಲೆ ನಮ್ಮ ಮನೆಗೆ ಡ್ರಾಪ್ ಮಾಡುವಾಗ ಈ ಇನ್ಸಿಡೆಂಟ್ ಆಗಿದ್ದು. ಲೈಕ್ ಕಾರ್ ಫಾಲೋ ಮಾಡ್ಕೊಂಡು ಬಂದಿದ್ದಾಗಿರ್ಬೋದು. ಒಂದು ಬೊಕ್ಕೆ ತೊಗೊಂಡು ಅಷ್ಟು ದೂರದಿಂದ ಬಂದಿದ್ದಾರೆ ಅವರು. ಆ ಮೂಮೆಂಟ್ ಒಂಥರ. ನಾರ್ತ್ ಕರ್ನಾಟಕದಿಂದ ಒಬ್ಬರು ಮೈಸೂರಿಗೆ ಬಂದಿದ್ದರು. ಅದೊಂದು ಮೂಮೆಂಟ್. ಅವರು ಎಲ್ಲೋ ನಂಬರ್ ಇಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರ ಮನೆ ಹತ್ರ ಬಂದಿದ್ದರು. ಆ ಮೂಮೆಂಟ್ ಆಗಿರ್ಬೋದು. ಏನೋ ಬೇರೆ ಕಡೆಯಿಂದ ಅಷ್ಟು ದೂರದಿಂದ ಬಂದು ಏನೋ ಅದು ತುಂಬ ಓವರ್ವೆಲ್ಮಿಂಗ್ ಆಗಿತ್ತು. ಆ್ಯಂಡ್ ನಾನು ಎವ್ರಿ ಇಯರ್ ನಾ ಮೈಸೂರೊಳಗೆ ಆಗಿರೋದ್ರಿಂದ ಸುಮಾರು ಸಲ ಬೆಟ್ಟಕ್ಕೆ ಹೋಗ್ತಿದ್ದೆ, ಚಾಮುಂಡಿ ಬೆಟ್ಟಕ್ಕೆ. ಬಟ್ ದಿಸ್ ಟೈಮ್ ನಾನು ಹೋದಾಗ ಅಲ್ಲಿರೋರು, ಒಳಗಿರೋರಾಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಅಥವಾ ಅಲ್ಲಿ ಬಂದಿದ್ದ ಜನ ಆಗಿರ್ಬೋದು, ಒಂಥರ ಅಂದರೆ ಮೈಸೂರಿಯನ್ಸಿಗೆ ಬೆಟ್ಟ ತುಂಬ ಸ್ಪೆಷಲ್ ಆಯಿತಾ. ನಾವು ಖುಷಿಯಾದರೂ ಬೆಟ್ಟಕ್ಕೆ ಹೋಗ್ತೀವಿ, ಬೇಜಾರಾದರೂ ಬೆಟ್ಟಕ್ಕೆ ಹೋಗ್ತೀವಿ, ಏನೂ ಮಾಡೋಕ್ಕೆ ಕೆಲಸ ಇಲ್ಲದ್ರೂ ಬೆಟ್ಟಕ್ಕೆ ಹೋಗ್ತೀವಿ. ಆ ಥರ ನಮಗೆ ಬೆಟ್ಟ. ಬಟ್ ಈ ಸಲ ಬೆಟ್ಟಕ್ಕೆ ಹೋದಾಗ ಅವ್ರು ಒಳಗಡೆ ಕರ್ಕೊಂಡು ಹೋಗಿ ಅಮ್ಮಂದು ಸೀರೆ ಕೊಟ್ಟರು, ಏನೋ. ಆ್ಯಂಡ್ ಜನ ಅಷ್ಟು ಮಾತಾಡ್ಸಿದ್ರು. ಅದು ಒಂದು ಮೂಮೆಂಟ್ ಡೆಫಿನೆಟ್ಲಿ ಮರೆಯಲ್ಲ. ಹೊರಗಿಂದ ಇಷ್ಟು ಸಪೋರ್ಟ್ ಸಿಗ್ತಿದ್ಯಾ, ಆ್ಯಂಡ್ ನಮ್ಮ ಮೈಸೂರು ಹುಡುಗಿ ಅಂತ ಹೇಳ್ತಾರೆ ಅಥವಾ ಮಾತಾಡ್ಸೋದಾಗಿರ್ಬೋದು, ಅದು ತುಂಬ ಖುಷಿ ಆಯಿತು. ಓಕೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಮೂಮೆಂಟ್ಸ್ ಯಾವುದು ಅಂತ ಹೇಳ್ತೀರಾ? ಬೆಸ್ಟ್ ಮೂಮೆಂಟ್ ಅಂದರೆ ಅಫ್ಕೋರ್ಸ್ ನನ್ನ ಪೇರೆಂಟ್ಸ್ ಒಳಗಡೆ ಬಂದಿದ್ದು. ದ್ಯಾಟ್ ಐ ವಿಲ್ ಸೇ ದ ಬೆಸ್ಟ್ ಮೂಮೆಂಟ್ ಅಂತ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನಾವು ಎಷ್ಟೊಂದು ಸಲ ಎಲ್ಲನೂ ಬಿಟ್ಟು, ಅಂದರೆ ಟೆನ್ಷನ್ಸು ಆ ಥರ ಎಲ್ಲ ಬಿಟ್ಟು ಸುಮ್ಮನೆ ಕೂತ್ಕೊಂಡು ನಗಾಡ್ತಿದ್ವಿ. ಇವಾಗ ಅದನ್ನು ವೀಡಿಯೋಲಿ ನೋಡ್ಬೇಕಾದ್ರೆ, ಅದು ವೈರಲ್ ಆಗಿರೋದು ಅಥವಾ ಅದಷ್ಟು ಓಡಿರೋದು ಅದನ್ನೆಲ್ಲ ನೋಡ್ಬೇಕಾದ್ರೆ ಅಯ್ಯೋ ಇದು ಹೊರಗಡೆ ಬಂದಿದೆಯಾ ಅಂತ ಗೊತ್ತಾಗ್ತಿಲ್ಲ. ಬಟ್ ಅಲ್ಲಿ ಕೆಲವು ಮೂಮೆಂಟ್ಸ್ ಇರ್ತಿತ್ತು, ಸುಮ್ಮನೆ ಕೂತ್ಕೊಂಡು ಮಾತಾಡುವಾಗ ಅಷ್ಟು ನಕ್ಕಿರೋದು. ದೋಸ್ ಆರ್ ಆಲ್ ದ ಬೆಸ್ಟ್ ಮೂಮೆಂಟ್ಸ್ ಅನಿಸುತ್ತೆ. ಯಾಕಂದರೆ ಅದು ವಾಪಸ್ ನಮಗೆ ಯಾವಾಗಲೂ ಸಿಗೋಲ್ಲ. ಮನೆ ಒಳಗಡೆ ಹೋಗೋ ಆಪರ್ಚುನಿಟಿನೂ ಇಲ್ಲ, ಆ ಮೂಮೆಂಟ್ಸ್ ವಾಪಸ್ ಸಿಗೋಲ್ಲ. ಸೊ ಅದು ನನ್ನ ಬೆಸ್ಟ್ ಮೂಮೆಂಟ್ಸ್ ಅಂತ ಹೇಳ್ತೀನಿ. ತುಂಬ ವರ್ಸ್ಟ್ ಮೂಮೆಂಟ್ ಅಂದರೆ ನಂಗೆ ಕಾಲೇಟಾಗಿದ್ದು ಅಂತಲೇ ಹೇಳ್ತೀನಿ. ಯಾಕೆಂದರೆ ಆ ವಾರ ಜೋಡಿ ಕ್ಯಾಪ್ಟನ್ಸಿ ಇರುತ್ತೆ. ನನಗೆ ಏನದು ಟಾಸ್ಕ್ ಅನ್ನೋದು ಒಂದು ನನ್ನ ತಲೆಯಲ್ಲಿರುತ್ತೆ. ಜೋಡಿ ಆಗಿದ್ದಾಗ ಓಕೆ, ಒಂದು ಸಪೋರ್ಟ್ ಕೂಡ ಇರುತ್ತೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ತಲೆಯಲ್ಲಿರುತ್ತೆ. ನಾನು ಫುಲ್ ಜೋಶಲ್ಲಿ ರೆಡಿಯಾಗಿ ಅಭಿನ ಕೂಡ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಬಿಕಾಸ್ ಅಭಿ ಅಂತ ಬಂದರೆ ಟಾಸ್ಕಲ್ಲಿ ಅವನ ವೇ ಆಫ್ ಥಿಂಕಿಂಗ್ ಆ್ಯಂಡ್ ಹೀಸ್ ವೆರಿ ಕಾಮ್. ತುಂಬ ಏನು ಅನ್ನೋ ಥರ ಮಾಡ್ಕೊಳ್ಳಲ್ಲ ಟಾಸ್ಕ್ ಅಂತ ಬಂದಾಗ. ಸೊ ಅದಕ್ಕೆ ಅಂತಲೇ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಅದು ನೋಡಿದರೆ ಲೇಟ್ ಆಗಿಬಿಡುತ್ತೆ ಅನ್ಫಾರ್ಚುನೇಟ್ಲಿ. ಸೊ ಆ ವಾರ ದ್ಯಾಟ್ ಈಸ್ ಮೈ ವರ್ಸ್ಟ್ ಮೂಮೆಂಟ್ ಅಂತ ಅನ್ಸುತ್ತೆ. ಓಕೆ. ಸೊ ವೀಕೆಂಡ್ ಅಂತ ಬಂದಾಗ ಕಂಟೆಸ್ಟೆಂಟ್ಸ್ ಜೊತೆಗೆ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ. ಸುದೀಪ್ ಸರ್ ಬರ್ತಾರೆ, ಅವರ ಮಾತು, ಅವರ ಪಂಚಾಯಿತಿ ಎಲ್ಲ ನೋಡಬೇಕು ಅಂತ ಹೇಳಿ. ಸೊ ಸುದೀಪ್ ಸರ್ ಸ್ಟೈಲ್, ಮ್ಯಾನರಿಸಮ್, ಆ್ಯಟಿಟ್ಯೂಡ್ ಇದ್ರ ಬಗ್ಗೆ ಹೇಳೋದಾದರೆ? ಓ ಗಾಡ್, ಸುದೀಪ್ ಸರ್ ಅಂತೂ ನನಗೆ ಫಸ್ಟು ಲೈಕ್ ಎಂಟ್ರಿಯಲ್ಲೇ ಅವ್ರನ್ನ ನೋಡಿದಾಗ, ನಾನು ಫಸ್ಟ್ ಟೈಮ್ ಅವ್ರನ್ನ ಹತ್ತಿರದಿಂದ ನೋಡಿದ್ದು. ಒಂಥರ ಇವನು ಏನು ಹೇಳ್ತಾರೆ, ಒಂದು ಗ್ಯಾಸ್ಪ್ ಆಗುತ್ತೆ ಗೊತ್ತಾ ಅಂತ, ಆ ಥರ ಮೂಮೆಂಟ್ ಫೀಲ್ ಆಗಿದ್ದು ಎಂಟ್ರಿಯಲ್ಲಿ ಅವ್ರನ್ನ ಮಾತಾಡಿಸಿದಾಗ. ಅವರ ಆ ಸ್ಟೈಲ್ ಆಗಿರ್ಬೋದು, ಅವರ ಹಿ ಸೋ ಟಾಲ್ ಆ್ಯಂಡ್ ಏನೋ ಆ ಸ್ಟ್ಯಾಚ್ಯೂರ್ ಆಗಿರ್ಬೋದು, ವಾವ್ ಅಂತ ಅನಿಸ್ತಾಯಿದ್ದು. ಆ್ಯಂಡ್ ಎವ್ರಿ ವೀಕ್ ನಾವು ಮಾತಾಡ್ಕೋತಾ ಇದ್ದಿದ್ದು ಅದೇ, ಏನೋ ಒಂದು ಸಿಚುಯೇಷನ್ ನಡೆದಿರುತ್ತೆ ಆಯಿತಾ, ನಮ್ಮದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಅಥವಾ ಇವಾಗ ನಾನು ಕಾವ್ಯ ಅಥವಾ ಯಾರೋ ಇನ್ನೊಬ್ರು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ನನ್ನೊಂದು ಪರ್ಸ್ಪೆಕ್ಟಿವ್, ಅವ್ರದ್ದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಓಕೆ ಇದೇ ಸರಿ, ಇದೇ ತಪ್ಪು ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ವೀಕೆಂಡಲ್ಲಿ ಅದೇ ಸಿಚುಯೇಷನ್ನ ಸರ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಹೇಳಿದಾಗ ನಾವು ಹಿಂಗೆ ಯೋಚನೆ ಮಾಡಿಲ್ಲ ಅಲ್ವಾ. ಸರ್ ಎಷ್ಟು ಚೆನ್ನಾಗಿ ನೋಡ್ತಾರೆ, ಪ್ರತಿ ಒಂದನ್ನು ನೋಡಿರ್ತಾರೆ ಸರು. ಆ್ಯಂಡ್
ಅವ್ರು ಹೇಳೋದು ಯಾವತ್ತೂ ಅಯ್ಯೋ ಯಾಕೆ ಹಿಂಗೆ ಹೇಳಿದ್ರು ಇದು ತಪ್ಪಲ್ವಾ ಅಂತ ಅನಿಸಿದ್ದೇ ಇಲ್ಲ. ಅವ್ರ ಪರ್ಸ್ಪೆಕ್ಟಿವ್ ಆಗಿರ್ಬೋದು, ಅವ್ರು ನಮಗೆ ಕೊಡೋ ಆ್ಯಂಗಲ್ ಆಗಿರ್ಬೋದು ಒಂದು ಸಿಚುಯೇಷನ್ ಮೇಲೆ, ಇಟ್ಸ್ ಅಮೇಝಿಂಗ್. ಆ್ಯಂಡ್ ಎಲ್ಲನೂ ಹ್ಯಾಂಡಲ್ ಮಾಡ್ತಾರಲ್ಲ ಅವರು ಮಾತಾಡ್ಬೇಕಾದ್ರೆ, ಅದೊಂಥರ ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ. ಇಟ್ ಇಸ್ ಸೋ ಪರ್ಫೆಕ್ಟ್, ಎವ್ರಿಥಿಂಗ್ ಇಸ್ ಸೋ ಪರ್ಫೆಕ್ಟ್. ಆ್ಯಂಡ್ ನಮ್ಗೆ ಎವ್ರಿ ವೀಕ್ ನಾನು ಆವಾಗಲೇ ಹೇಳ್ದಂಗೆ ಕಲಿಯೋಕ್ಕೆ ಎಷ್ಟು ಸಿಗುತ್ತೆ ಅಂದರೆ, ಪ್ರಾಬಬ್ಲಿ ಎವ್ರಿ ವೀಕ್ ಸುದೀಪ್ ಸರ್ ಎಪಿಸೋಡ್ ಇಲ್ಲ ಅಂದರೆ ಮನೆ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ ವಿಲ್ ಗೋ ಮ್ಯಾಡ್. ನಮಗೆ ಗೊತ್ತೇ ಆಗಲ್ಲ ಏನು ಮಾಡ್ತಿದ್ದೀವಿ, ಯಾಕೆ ಮಾಡ್ತಿದ್ದೀವಿ, ಏನೂ ಗೊತ್ತಾಗಲ್ಲ. ಆ್ಯಂಡ್ ಎಷ್ಟೇ ಬೈಸ್ಕೊಳ್ಳೋದಾಗಿರ್ಬೋದು ಅಥವಾ ಅವ್ರು ನಮ್ಮನ್ನ ತಿದ್ದೋದಾಗಿರ್ಬೋದು, ಏನೇ ಆದರೂ ಸಂಡೇ ಎಪಿಸೋಡಲ್ಲಿ ನಮ್ಮನ್ನೆಲ್ಲರನ್ನೂ ನಗಿಸಿ, ನಾನು ಆ್ಯಕ್ಚುಲಿ ಹೊರಗಡೆ ಇರುವಾಗ ಏನಿದು ಸುದೀಪ್ ಸರ್ ಸ್ಯಾಟರ್ಡೇ ಬೈತಾರೆ ಸಂಡೇ ನಗಿಸ್ತಾರೆ ಅಂತ ಅನ್ಕೋತಾ ಇದ್ದೆ ಪ್ರೀವಿಯಸ್ ಸೀಸನ್ಸ್ ಎಲ್ಲ ನೋಡ್ಬೇಕಾದ್ರೆ. ಬಟ್ ಅವ್ರು ನಮ್ಮ ಹತ್ರ ತಿದ್ದಿರ್ತಾರೆ ಸ್ಯಾಟರ್ಡೇ ಎಪಿಸೋಡಲ್ಲಿ ಎಲ್ಲ ಹೌದು, ಸಂಡೇ ಅಷ್ಟೇ ಫನ್ ಮಾಡ್ತಾರೆ, ನಮ್ಮ ಜೊತೆ ನಗ್ತಾರೆ, ನಮ್ಮನ್ನು ನಗಿಸ್ತಾರೆ. ಅವಾಗೊಂಥರ ವೀಕ್ ಕಂಪ್ಲೀಟ್ ಅಂತ ಅನಿಸುತ್ತೆ. ಆ್ಯಂಡ್ ನಾನು ಅವ್ರಿಗೂ ಯಾವಾಗಲೂ ಹೇಳ್ತಿದ್ದೆ, ಹೀ ಈಸ್ ಸಚ್ ಅ ಬಿಗ್ ಸೂಪರ್ ಸ್ಟಾರ್, ಬಟ್ ನಮ್ಮನ್ನೆಲ್ಲ ಕೂರಿಸಿ ಅವ್ರು ನಮ್ಮನ್ನು ನಿಂತ್ಕೊಂಡು ಅಟೆಂಡ್ ಮಾಡೋದಾಗಿರ್ಬೋದು, ಏನೋ ಆ ಸ್ಮಾಲ್ ಗೆಸ್ಚರ್ಸ್ ಆಗಿರ್ಬೋದು, ಎಲ್ಲರಿಗೂ ಪರ್ಸ್ನಲಿ ಅಟೆಂಡ್ ಮಾಡ್ತಾರೆ, ಪರ್ಸ್ನಲಿ ಏನೋ ವಿಶ್ ಮಾಡ್ತಾರೆ. ಅದೆಲ್ಲ ಒಂಥರ ಕಮಿಂಗ್ ಫ್ರಮ್ ಅ ಬಿಗ್ ಸ್ಟಾರ್ ಲೈಕ್ ಸುದೀಪ್ ಸರ್, ತುಂಬ ಗ್ರೇಟ್ ಫೀಲಿಂಗ್ ಅದು. ಓಕೆ. ಸೊ ಬಿಗ್ ಬಾಸ್ ಜರ್ನಿ ಯಾವ ರೀತಿ ನಿಮ್ಮ ಕರಿಯರ್ಗೆ ಬ್ರೇಕ್ ಕೊಡುತ್ತೆ ಅಂತ ಅನಿಸುತ್ತೆ? ಐ ಥಿಂಕ್ ಒಬ್ಬರು ಆರ್ಟಿಸ್ಟ್ ಆಗಿ ಜಾಸ್ತಿ ಜನನ ರೀಚ್ ಆಗಬೇಕು ಅಥವಾ ನಮ್ಮನ್ನು ಜನ ನೋಡಬೇಕು, ಮಾತಾಡಿಸ್ಬೇಕು ಅನ್ನೋದಿರುತ್ತೆ. ಬೇರೆ ಶೋಸ್ ಮಾಡಬೇಕಾದ್ರೆ, ಸೀರಿಯಲ್ ಮಾಡಬೇಕಾದ್ರೆ ನಮ್ಮನ್ನ ಕ್ಯಾರೆಕ್ಟರಿಂದ ಯುನೋ ಓಕೆ, ನನ್ನ ಫಸ್ಟೆಲ್ಲ ಸಾಹಿತ್ಯ ಅಂತ ಕರೆಯೋರು, ನನ್ನ ಸಾಹಿತ್ಯ ಪಾತ್ರದ ಕ್ಯಾರೆಕ್ಟರಿಸ್ಟಿಕ್ಸಲ್ಲೇ ನನ್ನ ಇಷ್ಟಪಡ್ತಿದ್ರು. ಬಟ್ ಇವಾಗ ಆ್ಯಸ್ ಮೀ ಅಂದರೆ ಸ್ಪಂದನ ಆಗೇ ನನ್ನ ಇಷ್ಟಪಡ್ತಿದ್ದಾರೆ. ನನ್ನ ವ್ಯಕ್ತಿತ್ವ ಏನಿದೆ ಅದನ್ನು ನೋಡಿದ್ದಾರೆ, ಓಕೆ ಇವ್ರು ಈ ಥರ ಪರ್ಸನ್, ಇವ್ರು ಹೀಗೆ ಅಂತ ಗೊತ್ತಾಗಿದೆ, ಅದಕ್ಕೆ ಇಷ್ಟಪಡ್ತಿದ್ದಾರೆ. ದ್ಯಾಟ್ ಈಸ್ ಅ ಬಿಗ್ಗೆಸ್ಟ್ ಗಿಫ್ಟ್ ಫ್ರಮ್ ದ ಶೋ. ಆ್ಯಂಡ್ ಆಲ್ಸೋ ಟಿ ವಿಯಲ್ಲಿ ಒಂದು ಮ್ಯಾಕ್ಸಿಮಮ್ ಬಿಗ್ಗೆಸ್ಟ್ ಥಿಂಗ್ ಅಂದರೆ ನನ್ನ ಪ್ರಕಾರ ಅದು ಬಿಗ್ ಬಾಸ್. ನಾವು ಸೀರಿಯಲ್ಗಳು ಮಾಡ್ತೀವಿ ಹೌದು, ಅದರಿಂದ ತುಂಬ ಯುನೋ ಜನಕ್ಕೆ ಹತ್ತಿರ ಆಗ್ಬೋದು ಹೌದು, ಬಟ್ ಟಿ ವಿ ಮೀಡಿಯಮ್ ಅಂತ ತೊಗೊಂಡ್ರೆ ಬಿಗ್ ಬಾಸ್ ಇಸ್ ಲೈಕ್ ದ ಟಾಪ್ ಲೆವೆಲ್ ಥರ. ಆ್ಯಂಡ್ ಆ ಸ್ಟೇಜಿಗೆ ಹೋಗಿದ್ದೀನಿ ಅಂದರೆ ಐ ಥಿಂಕ್ ಇನ್ನೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ಬರುತ್ತೆ ಅಂತ ಐ ಆಮ್ ಎಕ್ಸ್ಪೆಕ್ಟಿಂಗ್, ವಿಚ್ ಇಸ್ ಕೈಂಡ್ ಆಫ್ ಹ್ಯಾಪನಿಂಗ್ ಆಲ್ಸೋ. ನನ್ನ ಶೋಯಿಂದ ಹೊರಗೆ ಬಂದಮೇಲೆ ನನಗೆ ಐ ಹ್ಯಾವ್ ಸ್ಟಾರ್ಟೆಡ್ ಟು ಲಿಸನ್, ಕತೆಗಳನ್ನ ಕೇಳೋಕ್ಕೆ ಶುರು ಮಾಡಿದ್ದೀನಿ, ವಿಚ್ ಇಸ್ ಲೈಕ್ ಓಕೆ ಇದು ಶೋ ಅನ್ನೋ ಬಿಗ್ ಬಾಸ್ ಅಂದರೆ ಇದು ಅಂತ ಗೊತ್ತಾಗ್ತದೆ ಈಗ. ಓಕೆ. ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಹಾಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರಲಿ ಅಂತ ವಿಶ್ ಮಾಡ್ತೀವಿ. ಸೊ ಎಸ್, ಈಗ ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ, ಈಗ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಮಾತಾಡೋಣ. ಫಸ್ಟ್ ಮೈಸೂರಿಂದನೇ ಶುರು ಮಾಡ್ತೀವಿ. ಸೊ ನೀವು ಮೈಸೂರಿನವರು, ಸೊ ಮೈಸೂರು ಅಂದ ತಕ್ಷಣ ನಿಮ್ಮ ಕಣ್ಮುಂದೆ ಬರುವಂಥ ನೆನಪುಗಳು, ಹಾದು ಹೋಗುವಂಥ ನೆನಪುಗಳು ಯಾವುದು? ಮೈಸೂರು ಅಂದ ತಕ್ಷಣ ಅಫ್ಕೋರ್ಸ್ ನಾ ಹೇಳ್ದಂಗೆ ಬೆಟ್ಟ ನೆನಪಾಗುತ್ತೆ. ಯಾಕಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಒಂಥರ ಏನೋ ಎಮೋಷ್ನಲಿ ಕನೆಕ್ಟೆಡ್. ಆ್ಯಂಡ್ ನಮ್ಮ ಇಡೀ ಮೈಸೂರನ್ನ ಅಮ್ಮ ಕಾಯ್ತಾ ಇದ್ದಾರೆ ಅಥವಾ ಏನೋ ಶೀಸ್ ಪ್ರೊಟೆಕ್ಟಿಂಗ್ ಅನ್ನೋ ಫೀಲಿಂಗ್ ನಮಗೆಲ್ಲ ಮೈಸೂರಿಯನ್ಸ್ಗೂ ಇದೆ. ಆ್ಯಂಡ್ ದಸರಾ ಅಂತೂ ನಾ ಹೇಳ್ತೀನಿ, ಚಿಕ್ಕ ವಯಸ್ಸಿಂದ ದಸರಾ ಹೇಗೆ ಅಂದರೆ ಅರಮನೆ ಒಳಗಡೆ ಕೂತ್ಕೊಂಡು ನೋಡಿದ್ದೀನಿ ನಾನು ದಸರಾನ, ಅಥವಾ ಜಂಬೂ ಸವಾರಿ ಜೊತೆ ನಡ್ಕೊಂಡು ಕೂಡ ನೋಡಿದ್ದೀನಿ ಒಂದು ವರ್ಷ. ಆ್ಯಂಡ್ ಬೊಂಬು ಬಜಾರ್ ಹತ್ರ ಇದು ನೋಡಿದ್ದೀನಿ, ರೋಡಲ್ಲಿ ನಿಂತು ನೋಡಿದ್ದೀನಿ. ಸೊ ಇದು ಒಂಥರ ನಮಗೆ ಆ ಫುಲ್ 9 days ಏನಿದೆ ನಮಗೆ ಪರ್ಸ್ನಲಿ ನಮ್ಮ ಮನೇಲಿ ಗೊಂಬೆ ಕೂರಿಸಲ್ಲ, ಬಟ್ ಎವ್ರಿ ಡೇ ಒಂಥರ ಏನೋ ಸ್ಪೆಷಲ್. ಓಕೆ ಆಹಾರ ಮೇಳಕ್ಕೆ ಹೋಗೋಣ, ಫುಲ್ ಮೈಸೂರಿಯನ್ಸ್ ಆ್ಯಕ್ಟಿವೇಟ್ ಆಗಿಬಿಡ್ತಾರೆ ಆ ಟೈಮಲ್ಲಿ. ರೆಡಿ ಆಗೋದು, ಹೊರಗೆ ಹೋಗೋದು, ಅಥವಾ ಏನೋ ಒಂದು ಇವೆಂಟ್ಸ್ ಇರುತ್ತೆ, ಯುವ ದಸರಾ ಇರುತ್ತೆ. ಸೊ ಆ ಸೆಲೆಬ್ರೇಷನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಚಿಕ್ಕ ವಯಸ್ಸಿಂದ. ಸೊ ನನ್ನ ಸ್ಕೂಲಿಂಗ್ ಆಗಿರ್ಬೋದು, ಕಾಲೇಜ್ ಎಲ್ಲ ನಮ್ಮ ಮೈಸೂರಲ್ಲೇ ಮಾಡಿದ್ದು. ಒಂಥರ ಎವ್ರಿ ಕೆಫೆ ಆಗಿರ್ಬೋದು, ಎವ್ರಿ ರೋಡ್, ಎವ್ರಿ ಏರಿಯಾ, ಇಟ್ಸ್ ಲೈಕ್ ನನ್ನ ಪ್ಲೇಸ್, ನನ್ನ ಮನೆ ಅಂತ ಆ ಫೀಲಿಂಗ್ ಕೊಡೋದು ಮೈಸೂರು. ಓಕೆ. ಸೊ ನೀವು ಎಂಜಿನಿಯರಿಂಗ್ ಮಾಡುವಾಗಲೇ ನಟನೆ ಬಗ್ಗೆ ಕನ್ಸ್ಕೊಂಡಿದ್ರಿ. ಸೊ ನಟಿ ಆಗಬೇಕು ಅಂತ ಅನಿಸಿದ್ದು ಯಾಕೆ, ಯಾವಾಗ? ಅಂದರೆ
ನನ್ನ ಕನಸು ಇಟ್ ವಾಸ್ ನಾಟ್ ಮೈ ಡ್ರೀಮ್. ನನ್ನ ಕನಸಲ್ಲಿ ಇರಲಿಲ್ಲ ಓಕೆ ನಾನು ಆ್ಯಕ್ಟ್ ಮಾಡಬೇಕು ಅಂತೆಲ್ಲ. ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಐ ಡೋಂಟ್ ನೋ, ನನಗೆ ಇನ್ನೂ ನೆನಪಿಲ್ಲ ಯಾಕೆ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಅಷ್ಟು ಆ್ಯಕ್ಟಿವ್ ಆಗಿದ್ದೆ ಅಂತ. ಬಟ್ ಒಂದ್ಸಲಿ ಒಬ್ಬರು ಸೀರಿಯಲ್ ಅಂದರೆ ಕರೀತಾರೆ ನನಗೆ ಕಾಲ್ ಮಾಡಿ, ಆಡಿಷನ್ ಇದೆ ಬನ್ನಿ ಅಂತ. ಅದು ರಿಯಲಾ ಫೇಕಾ ಅಂತ ಕೂಡ ನನಗೆ ಗೊತ್ತಾಗಲ್ಲ, ಬಿಕಾಸ್ ಎಷ್ಟು ಜನ ಆ ಥರ ಕಾಲ್ ಮಾಡ್ತಾರೆ. ಏನೋ ನಾನೇನು ಮಾಡ್ತೀನಿ, ನಮ್ಮ ಅಕ್ಕಂಗೆ ಕಾಲ್ ಮಾಡಿಸಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ, ಓಕೆ ಇವ್ರು ಯಾರೋ ಸಮ್ವನ್ ಜೆನ್ಯೂನ್, ನಿಮ್ಮ ಅಮ್ಮನೂ ಕರ್ಕೊಬನ್ನಿ ಆ ಥರ ಇದೆ ಅಂತ ಹೇಳ್ತಾರೆ. ನಮ್ಮಮ್ಮ ಬರೋಕ್ಕೆ ರೆಡಿ ಇಲ್ಲ, ಬಿಕಾಸ್ ಅವ್ರಿಗೆ ಇಷ್ಟ ಇಲ್ಲ. ತುಂಬ ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಹೋದಾಗ ಅಲ್ಲಿ ನಂಗೆ ಆ ಪ್ರಾಸೆಸ್ ತುಂಬ ಇಷ್ಟ ಆಗುತ್ತೆ. ಅಂದರೆ ಸೆಟ್ಟಿಗೆ ಹೋಗಿದ್ದಾಗಿರ್ಬೋದು, ಮೇಕಪ್ ಹಾಕ್ಕೊಳ್ಳೋದು, ರೆಡಿ ಆಗೋದು, ಆಮೇಲೆ ಕ್ಯಾಮ್ರಾ ಫೇಸ್ ಮಾಡೋದು. ನಿಜವಾಗ್ಲೂ ಹೇಳಬೇಕು ಅಂದರೆ ಅಲ್ಲಿ ಸುಮಾರು ಜನ ಬಂದಿದ್ದರು ಆಡಿಷನ್ಗೆ. ಎಲ್ಲರೂ ಇಮಿಡಿಯೇಟ್ಲಿ ಹೋಗ್ತಾರೆ, ಲೈನ್ಸ್ ನೋಡ್ಕೋತಾರೆ, ಟೇಕ್ ತೊಗೋತಿದ್ದಾರೆ. ನಾನು ಹೆಂಗೆ ಮಾಡ್ತಿದ್ದಾರೆ ಇದು, ನಾನು ಜಸ್ಟ್ ಅವತ್ತು ನಂಗೊಂಥರ ಲರ್ನಿಂಗ್ ಥರ ಇತ್ತು, ಸುಮ್ಮನೆ ನೋಡೋದೇ ಆಗಿತ್ತು. ಅದು ಮೆಮೊರೈಸ್ ಮಾಡೋದಾಗಿರ್ಬೋದು, ಹೆಂಗೆ ಮಾಡ್ತಾರಪ್ಪ ಏನು ಅಂತ. ಅಲ್ಲಿ ನಂಗೆ ಆ ಪ್ರಾಸೆಸ್ ಇಷ್ಟ ಆಗಿರೋದ್ರಿಂದ ಓಕೆ ನಾನು ಇಲ್ಲಿ ಇರಬೇಕು. ಅದಾದಮೇಲೆ ಅಫ್ಕೋರ್ಸ್ ಆ ಆಡಿಷನಲ್ಲಿ ಐ ಫೇಲ್ಡ್, ನನಗೆ ಏನೂ ಗೊತ್ತಿರಲಿಲ್ಲ. ಬಟ್ ನೆಕ್ಸ್ಟ್ ಆಡಿಷನ್ಸ್ ಕರಿತಾ ಇದ್ರು. ನಾನು ತುಂಬ ಮನೇಲೆಲ್ಲ ಜಗಳ ಮಾಡಿ ಬೇಡ ಹೋಗಲೇಬೇಕಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೆ. ಬೈ ಈಚ್ ಆಡಿಷನ್ ನಂಗೆ ಒಂಥರ ಓಕೆ ನಾನು ಇಂಪ್ರೂವ್ ಆಗ್ತಾಯಿದ್ದೀನಿ. ನಂಗೆ ಆ ಆಡಿಷನ್ ಪ್ರಾಸೆಸ್ಸೇ ಇಷ್ಟ ಆಗಿಬಿಡುತ್ತೆ. ನಾನು ಸೆಲೆಕ್ಟ್ ಆಗ್ತೀನಾ ಇಲ್ವಾ ಅನ್ನೋದನ್ನ ಮರ್ತೇ ಬಿಡ್ತೀನಿ. ಓಕೆ ಸುಮ್ಮನೆ ಆಡಿಷನ್ ಕೊಡಬೇಕು, ಕೊಡು ಅಷ್ಟರಲ್ಲೇ ಆಗಿಬಿಡುತ್ತೆ. ನಂಗೆ ಆ ಪ್ರಾಸೆಸ್ ಅಷ್ಟು ಇಷ್ಟ ಆಗುತ್ತೆ ದ್ಯಾಟ್ ಐ ಡಿಸೈಡ್ ನೋ ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ. ಯಾಕಂದರೆ ನಾನು ಬೇರೆ ಕಡೆ ನಾನು ಇಂಟರ್ನ್ಶಿಪ್ ಮಾಡಿದ್ದೆ, ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಟೊಯೋಟೋದಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೆ. ಅದಾಗಿರ್ಬೋದು, ಅಥವಾ ಬೇರೆ ನಾನು ಓದಬೇಕಾದ್ರೆ ತೋರಿಸ್ತಿದ್ದ ಇಂಟ್ರೆಸ್ಟಿಗಿಂತ ಜಾಸ್ತಿ ಇಂಟ್ರೆಸ್ಟ್ ಅಥವಾ ಜಾಸ್ತಿ ಖುಷಿ ನನಗೆ ಬರೀ ಆಡಿಷನ್ ಕೊಡೋದ್ರಲ್ಲಿ ಸಿಗ್ತಿದೆ. ಸೊ ದಿಸ್ ಇಸ್ ವೇರ್ ಐ ವಾಂಟ್ ಟು ಬಿ. ನಾನು ಇದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ ಆವಾಗ. ಬಟ್ ಯುನೋ ನನಗೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಆಗಿತ್ತು. ಎಲ್ಲರ ಮನೆ ಥರ ನಮ್ಮ ಮನೇಲೂ ಯಾಕೆ ಆಲ್ರೆಡಿ ಕೆಲಸ ಸಿಕ್ಕಿದೆ, ಯು ಶುಡ್ ಗೋ ವರ್ಕ್ ಅಂತ ಆ ಥರ ಇದ್ದರು. ಬಟ್ ಪೇರೆಂಟ್ಸ್ದು ಒಂದು ಬ್ಯೂಟಿಫುಲ್ ಥಿಂಗ್ ಏನಂದರೆ, ನಾವು ಸರಿಯಾದ ದಾರಿಲಿ ಏನಾದ್ರು ಮಾಡ್ತಿದ್ದೀವಿ ಅಂತ ಅಂದರೆ ದೇ ವಿಲ್ ಗೋ ಅಗೇನ್ಸ್ಟ್ ದ ವರ್ಲ್ಡ್ ಆ್ಯಂಡ್ ಸಪೋರ್ಟ್ ಯು. ದೇ ಶುಡ್ ಜಸ್ಟ್ ನಾವು ಇಮಿಡಿಯೇಟ್ಲಿ ಒಂದೇ ದಿನಕ್ಕೆ ಇಲ್ಲ ನೀವು ಜಗಳ ಆಡ್ಬಿಟ್ಟು ನೀವು ಯಾಕೆ ಒಪ್ಕೊಳ್ಳಲ್ಲ, ಅವ್ರ ಪೇರೆಂಟ್ಸ್ ಹೆಂಗೆ ಒಪ್ಕೋತಾರೆ, ಇವ್ರ ಪೇರೆಂಟ್ಸ್ ಹಂಗೆ ಒಪ್ಕೋತಾರೆ ಅಂತ ಹೇಳಿದ್ರೆ ಅದು ಸರಿ ಅಲ್ಲ. ನಾವು ಹಾನೆಸ್ಟಾಗಿ ಎಫರ್ಟ್ ಆಗ್ತಿದ್ದೀವಿ ಅಂತ ಹೇಳಿ ಅವ್ರ ನಂಬಿಕೆ ಉಳಿಸ್ಕೊಂಡ್ರೆ ದೇ ವಿಲ್ ಬಿ ಅವರ್ ಬಿಗ್ಗೆಸ್ಟ್ PR. ಅವ್ರು ಬಿಟ್ಟು ಯಾರು ಅಷ್ಟು ನಮ್ಮನ್ನು ಪ್ರಮೋಟ್ ಕೂಡ ಮಾಡಲ್ಲ, ಅಷ್ಟು ಸಪೋರ್ಟ್ ಕೂಡ ಮಾಡಲ್ಲ. ನಮ್ಮ ಪೇರೆಂಟ್ಸು ಹಾಗೇ ಆ ಟೈಮಲ್ಲಿ. ಅಂದರೆ ಯುನೋ ಯಾಕೆ ಹೆಣ್ಮಗಳು ಅಷ್ಟು ಓದಿದ್ದಾಳೆ, ಯಾಕೆ ಅಲ್ಲಿ ಕಳಿಸ್ಯ, ಎಸ್ಪೆಷಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರಬೇಕಾದ್ರೆ. ನಮ್ಮ ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತೆಲ್ಲ. ಆವಾಗೆಲ್ಲ ಐ ಥಿಂಕ್ ಯು ಕ್ಯಾನ್ ರಿಲೇಟ್ ಇಟ್ ಟು. ಸೊ ಆವಾಗೆಲ್ಲ ಹೇಳ್ತಾರೆ ಯಾಕೆ ಓದಿದಾಳೆ, ಕೆಲಸ ಸಿಕ್ಕಿದೆ ಕಳಿಸಿ ಅಂತ. ಬಟ್ ಐ ಡೋಂಟ್ ನೋ ಅವರು ಯಾವ ಮೂಮೆಂಟಲ್ಲಿ ನನ್ನ ನಂಬಿಕೆ ಬರೆಸ್ದೆ ಅವರಿಗೆ ಅಂತ ನನಗೂ ಗೊತ್ತಿಲ್ಲ. ಅಥವಾ ನಾನು ಅಷ್ಟು ಕಷ್ಟಪಡ್ತಿದ್ದೀನಿ ನೋಡಿ ಅವರು ನನ್ನ ನಂಬಕ್ಕೆ ಶುರು ಮಾಡಿದ್ರು ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಐ ವಾಸ್ ವೆರಿ ಟ್ರಾನ್ಸ್ಪರೆಂಟ್ ನಮ್ಮ ಅಪ್ಪ ಅಮ್ಮನ ಜೊತೆ. ಇದಾಯಿತು, ಇದಾಗಿಲ್ಲ, ನಾನು ಇವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಇಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿಂದ ಬರ್ತಿದ್ದೀನಿ, ಆ ಥರ ವಿಷಯಗಳಲ್ಲಿ ತುಂಬ ಟ್ರಾನ್ಸ್ಪರೆಂಟ್ ಆಗಿದ್ದೆ. ಅದು ಅವ್ರಿಗೆ ಇಷ್ಟ ಆಯಿತು ಅನ್ನೋ ಗೊತ್ತಿಲ್ಲ. ಇವಾಗ್ತಿಗೂ ನಮ್ಮ ಅಮ್ಮನ DP ಇಸ್ ಮೈ ಫೋಟೋ, ಏನೋ ಆ ಥರ. ಅದೇ ವಿಲ್ ಬಿಕಮ್ ಯುವರ್ ಬಿಗ್ಗೆಸ್ಟ್ PR ಅಂತ ಹೇಳ್ತೀನಿ. ವೆರಿ ವೆಲ್ ಸೆಡ್. ಆ್ಯಕ್ಚುಲಿ ಅ ಗುಡ್ ಮೆಸೇಜ್ ಕೂಡ, ಅಂದರೆ ಮೇ ಬಿ ಫಾರ್ ಅಪ್ಕಮಿಂಗ್ ಆ್ಯಕ್ಟರ್ಸ್. ಓಕೆ, ಸೊ ನಾನು ಆ್ಯಕ್ಚುಲಿ ಮೊದಲನೇ ಆಡಿಷನ್ ಅನ್ಭವದ ಬಗ್ಗೆ ಕೇಳೋಣ ಅಂದ್ಕೊಂಡೆ, ಬಟ್ ನೀವು ಹೇಳಿದ್ರಿ. ಬಟ್ ಸೆಲೆಕ್ಟ್ ಆಗ್ತೀರಾ ಅಂತ ಬರುತ್ತೆ, ಕರಿಮಣಿ ಸೀರಿಯಲ್ ಸ್ಟಾರ್ಟ್ ಮಾಡ್ತೀರಾ. ಸೊ ಆ ಆಡಿಷನ್ ಬಗ್ಗೆ ಹೇಳೋದಾದರೆ, ಅದೇ ಕರಿಮಣಿಗೆ ಮುಂಚೆ ನಾನು ಕಲರ್ಸಲ್ಲೇ ಗೃಹ ಪ್ರವೇಶ ಅಂತ ಸೀರಿಯಲ್ ಆ್ಯಕ್ಟ್ ಮಾಡ್ತಿದ್ದೆ. ಸೊ ನಾನು ಹೆಂಗೆ ಆ್ಯಕ್ಟ್ ಮಾಡ್ತೀನಿ ಅನ್ನೋದು ಗೊತ್ತಿತ್ತು ಅವ್ರಿಗೆ. ಬಟ್ ಎವ್ರಿ ಸೀರಿಯಲ್ಗೆ ಒಂದು ಲುಕ್ ಟೆಸ್ಟ್ ಅಂತ ಮಾಡಲೇಬೇಕಾಗುತ್ತೆ, ಯಾಕಂದರೆ ಆ ಕ್ಯಾರೆಕ್ಟರ್ಗೆ ನಾನು ಹೇಗೆ ಕಾಣಿಸ್ತೀನಿ ಅಂತ. ಸೊ ಅದೇ ಥರ ಕರಿಮಣಿಗೆ ಆಡಿಷನ್ ಕೊಟ್ಟೆ ನಾನು. ಇಟ್ ವಾಸ್ ವೆರಿ ನೈಸ್. ಅಂದರೆ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾರೋ, ಈ ಥರ ಸಾಹಿತ್ಯ ಅಂತ ಹುಡುಗಿ, ಈ ಥರ ಮನೆ ಮಗಳು ಕ್ಯಾರೆಕ್ಟರ್ ಇದು. ಅಂದರೆ ಫ್ಯಾಮಿಲಿಗೆ ತುಂಬ ಕನೆಕ್ಟ್ ಆಗಿರ್ತಾಳೆ.
ನನಗೆ ಆ ಕ್ಯಾರೆಕ್ಟರಿಸ್ಟಿಕ್ಸೇ ತುಂಬ ಇಷ್ಟ ಆಯಿತು. ಓಕೆ, ಹಿಂಗಿರ್ಬೇಕಾ, ನನ್ನ ಐಡಿಯಲ್ ಫ್ಯೂಚರ್ ಕೂಡ ಅದೇ ಥರ. ನನಗೆ ಏನೋ ವೆರಿ ತುಂಬ ಫ್ಯಾಮಿಲಿ ಕನೆಕ್ಟ್ ಆಗಿರೋ ಹುಡುಗಿ ನಾನು. ಸೊ ನನ್ನ ಫ್ಯೂಚರ್ ಕೂಡ ಓಕೆ ಹೀಗೆ ಫ್ಯಾಮಿಲಿ ಕನೆಕ್ಟ್ ಆಗಿರಬೇಕು ಅನ್ನೋದು ನಂಗೆ ತುಂಬ ಆಯಿತು. ಆ್ಯಂಡ್ ಸಾಹಿತ್ಯ ಕ್ಯಾರೆಕ್ಟರ್ ಕೂಡ ನನ್ನ ಅಪ್ಪ ಅಂದರೆ ತುಂಬ ಇಷ್ಟಪಡೋ ಕ್ಯಾರೆಕ್ಟರು. ತುಂಬ ಚೆನ್ನಾಗಿತ್ತು. ಅಂದರೆ ನಂಗೆ ಕೇಳಿದ ತಕ್ಷಣ ತುಂಬ ಇಷ್ಟ ಆಗಿದ್ದ ಕ್ಯಾರೆಕ್ಟರ್ ಅದು. ಆವತ್ತು ಕೂಡ ಆಡಿಷನ್ ಕೊಟ್ಟು ಇಮಿಡಿಯೇಟ್ಲಿ ಹೇಳಲ್ಲ ನಮ್ಗೆ ಏನಾಗುತ್ತೆ ಅಂತ. ಬಟ್ ಅಯ್ಯೋ ಈ ಕ್ಯಾರೆಕ್ಟರ್ ಸಿಗಬೇಕು ಅಂತ ನಾನು ಅಂದ್ಕೊಂಡಿದ್ದ ಕ್ಯಾರೆಕ್ಟರ್. ಯಾಕೆಂದರೆ ಆ ಕತೆ ಆಗಿರ್ಬೋದು, ಟೀಮ್ ಆಗಿರ್ಬೋದು, ನಂಗೊಂಥರ ಇಮಿಡಿಯೇಟ್ಲಿ ಒಂದೊಂದ್ಸಲಿ ಆ ವೈಬ್ ಚೆಕ್ ಆಗುತ್ತೆ ಗೊತ್ತಾ, ಹೋದ ತಕ್ಷಣ ಓಕೆ ಇದೇನೋ ಚೆನ್ನಾಗಾಗುತ್ತೆ ಅಂತ. ಆ ಥರ ಫೀಲ್ ಆಗಿದ್ದು ಪ್ರಾಜೆಕ್ಟ್ ಕರಿಮಣಿ. ಆ್ಯಂಡ್ ಆ ಆಡಿಷನ್ ಕೂಡ ತುಂಬ ಚೆನ್ನಾಗಿತ್ತು. ಎಸ್. ಸೊ ಆ ಪಾತ್ರ ನಿಮಗೆ ಅಷ್ಟೇ ಜನಪ್ರಿಯತೆ ತಂದುಕೊಟ್ಟಂಥ ಪಾತ್ರ. ಸೊ ಆ ಸೀರಿಯಲ್ನ ಯಶಸ್ಸಿಗೆ ಏನೆಲ್ಲ ಕಾರಣ ಇರ್ಬೋದು ಅಂತ ಅನ್ಸುತ್ತೆ? ಒಂದು ಮೇಜರ್ಲಿ ಕತೆ ನಿಜವಾಗ್ಲೂ. ಯಾಕಂದರೆ ನಾರ್ಮಲ್ ಏನೋ ಅತ್ತೆ ಸೊಸೆ ಜಗಳ ಥರ ಇರಲಿಲ್ಲ ಅದು. ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಅವರ ಎರಡು ಕ್ಯಾರೆಕ್ಟರ್ಸ್ನು ತುಂಬ ಸ್ಟ್ರಾಂಗಾಗಿ ಬರೆದಿದ್ರು. ಏನೇ ಸಿಚುಯೇಷನ್ ಬಂದರೂ ಆ ಎರಡು ಕ್ಯಾರೆಕ್ಟರ್ ಅವ್ರ ಕ್ಯಾರೆಕ್ಟರ್ನ ಬಿಟ್ಟು ಏನೋ ಬೇರೆ ಥರ ಇದು ಮಾಡ್ತಿದ್ರು. ಬಿಕಾಸ್ ಆಫ್ ಒಂದು ಸ್ಕ್ರೀನ್ ಪ್ಲೇಗೋಸ್ಕರ ಅವ್ರ ಕ್ಯಾರೆಕ್ಟರ್ ಚೇಂಜ್ ಆಗ್ತಿರಲಿಲ್ಲ. ಆ ಕ್ಯಾರೆಕ್ಟರಿಸ್ಟಿಕ್ಸ್ನ ಸ್ಟ್ರಾಂಗಾಗಿ ರಿಟೈನ್ ಮಾಡ್ಕೊಂಡು ಬಂದರು. ಅದು ಒಂದು ಕಾರಣ ಅನಿಸುತ್ತೆ. ಆ್ಯಂಡ್ ತುಂಬ ಜನ ರಿಲೇಟ್ ಮಾಡಿಕೊಂಡ್ರು. ಓಕೆ ಈ ಥರ ಮಾಡ್ತಿದ್ದಾಳಲ್ಲ ಅವಳಿಗೆ, ಅಥವಾ ಯಾಕೆ ಅವಳು ಹಿಂಗೆ ಮಾಡ್ತಿದ್ದಾಳೆ ಅಂತ. ಆ್ಯಂಡ್ ಕರಿಮಣಿಯಲ್ಲಿ ನಮ್ಮ ಪೇರ್ ಕೂಡ ತುಂಬ ಹಿಟ್ಟಾಗಿತ್ತು. ಕರ್ಣ ಸಾಹಿತ್ಯ ಅಂತ ತುಂಬ ಜನಪ್ರಿಯತೆ ತಗೊಂಡಿತ್ತು. ಒಂದು ಆ್ಯಕ್ಚುಲಿ ನಾನು ಶೇರ್ ಮಾಡ್ಕೋಬೇಕು ಒಂದು ಮೊಮೆಂಟನ್ನ. ಅಂದರೆ ಕರಿಮಣಿ ನಡೆಯುವಾಗ ನಾನು KR ಮಾರ್ಕೆಟಲ್ಲಿ ರೀಲ್ಗೆ ಅಂದ್ಬಿಟ್ಟು ಒಂದು ವೀಡಿಯೋ ಶೂಟ್ ಮಾಡೋಕ್ಕೆ ಅಂತ ಹೋಗಿರ್ತೀನಿ. ಆ ಟೈಮಲ್ಲಿ ಸೀರಿಯಲಲ್ಲಿ ಏನು ಬರ್ತಿರುತ್ತೆ ಅಂದರೆ, ನನ್ನ ಆ್ಯಕ್ಚುಲಿ ಕಾಫಿನ್ನಿಗೆ ಹಾಕಿ ಸಾಯಿಸೋ ಥರ ಏನೋ ಸೀಕ್ವೆನ್ಸ್ ಬರ್ತಿರುತ್ತೆ ಸೀರಿಯಲಲ್ಲಿ. ನಂಗೆ ಆಲ್ಮೋಸ್ಟ್ ಒಬ್ಬರು ಹೇಗೆ ಬಂದು ತಪ್ಕೊಂಡು ಅಳಕ್ಕೆ ಶುರು ಮಾಡಿಬಿಟ್ರು. ಅಂದರೆ ಅದೇ ಇಷ್ಟು ಕನೆಕ್ಟ್ ಆಗಿದ್ದಾರಾ ಅಂತ ನನಗೆ ಅವತ್ತೊಂಥರ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಅವರು ನಿಜವಾಗ್ಲೂ ನನಗೇನೋ ಆಗ್ಬಿಟ್ಟಿದೆ ಅಥವಾ ಇಷ್ಟು ತೊಂದರೆ ಕೊಡ್ತಿದ್ದಾರೆ ಅಂತ ನನಗೆ ತುಂಬ ತಪ್ಕೊಂಡು ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಆವಾಗ ಬಿಕಾಸ್ ನಾವು ಆ್ಯಕ್ಟ್ ಮಾಡುವಾಗ ಒಂಥರ ಫನ್ನಾಗೆ ಅಥವಾ ನಗ್ತಾ ಇರ್ತೀವಿ, ಆ ಥರದ್ದೇನೋ ಸೀಕ್ವೆನ್ಸ್ ಮಾಡಬೇಕಾದ್ರೂ ಆ ಫನ್ ಇರುತ್ತೆ. ನಮ್ಗೆ ಆ ಇಂಟೆನ್ಸಿಟಿ ಆವಾಗಷ್ಟು ಗೊತ್ತಾಗಿರಲ್ಲ. ಬಟ್ ಆಡಿಯನ್ಸ್ ರಿಯಾಕ್ಷನ್ ಅಯ್ಯೋ ಇಷ್ಟೊಂದು ಕನೆಕ್ಟ್ ಆಗಿದ್ದಾರೆ ಅಂತ ನೋಡಿ ಥರ ಓ ವಾವ್ ಅಂತ ಅನ್ಸಿದ ಮೂಮೆಂಟ್ ಅದು. ಸೊ ತುಂಬ ಚೆನ್ನಾಗಿತ್ತು. ದ ಕರಿಮಣಿ ಎಂಟೈರ್ ಜರ್ನಿ ವಾಸ್ ಅಮೇಝಿಂಗ್. ಓಕೆ. ಸೊ ಗೃಹ ಪ್ರವೇಶ ಅಂತ ಬಂದಾಗ, ಸೊ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ಓಕೆ ಫಸ್ಟ್ ಡೇ ಸೀರಿಯಲ್ ಶೂಟ್ ಆಗ್ತಾ ಇದೆ, ಹೇಗೆ ಹೋಗುತ್ತೋ ಅಂತನೋ, ಅಥವಾ ಸೆಟ್ಟವ್ರ ಜೊತೆ ನಾನು ಹೇಗೆ ಅಡ್ಜಸ್ಟ್ ಆಗ್ತೀನಿ ಅಂತನೋ, ಹೇಗಿತ್ತು? ಗೃಹ ಪ್ರವೇಶ ತುಂಬ ಕಷ್ಟ ಇತ್ತು. ಅಂದರೆ ಹಳ್ಳಿ ಶೂಟ್ ಮಾಡಬೇಕಿತ್ತು ನಾವು. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಫಸ್ಟ್ ಡೇ ಶೂಟ್ ಇದ್ದಿದ್ದೆ ನಂದು ಒಂದು ಇನ್ನು ಚಿತ್ರದುರ್ಗಲ್ಲಿ ಶೂಟ್ ಮಾಡ್ತಿದ್ವಿ ನಾವು. ಡ್ರೈ ಲ್ಯಾಂಡ್ ಸುತ್ತ ಆಯಿತಾ, ಅಲ್ಲಿ ಶೂಟ್ ಮಾಡಬೇಕು. ಏನೋ ಆಗಿ ನನ್ನ ಕಣ್ಣು ಅದೇನಾಯಿತು ಅಂತ ಗೊತ್ತಿಲ್ಲ. ಅದೇನೋ ಬೆಂಕಿ ಹಚ್ಚಿದ್ರು ಗ್ಲೇರ್ ಬರಲಿ ಅಂತ, ಅದಕ್ಕೋ ಅಥವಾ ಲೈಟ್ಸ್ಗೋ ಗೊತ್ತಿಲ್ಲ. ಕಣ್ಣು ಸಿಕ್ಕಾಬಟ್ಟೆ ಉರಿಯೋಕ್ಕೆ ಶುರು ಆಗೋಯ್ತು. ಇಟ್ ವಾಸ್ ಲೈಕ್ ದ ಫಸ್ಟ್ ಸೀನ್ ಸೀರಿಯಲ್ದು. ನಾನು ಹಿಂಗೆ ಗುದ್ದುತ್ತೀನಿ ಇದನ್ನ ಇಟ್ಕೊಂಡು, ಕಣ್ಣಿಗೇನೋ ಆಗೋಗ್ತದೆ. ಡ್ರೋನ್ ಶಾರ್ಟ್ಸ್ ತೆಗಿತಿದ್ದಾರೆ, ನಂಗೆ ಕಣ್ಣು ಬಿಡೋಕ್ಕಾಗ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ ನಂಗೆ ಕಣ್ಣಿಗೇನೋ ಆಗ್ತಿದೆ. ಬಟ್ ಅವಾಗ ಹೆಂಗಾಗುತ್ತೆ ಅಂದರೆ, ಓಕೆ ಇವಳು ಸಿಟಿಯಲ್ಲಿ ಬೆಳೆದಿರೋದು, ಹಳ್ಳಿಗೆ ಬಂದಿರೋದ್ರಿಂದ ಅವಳಿಗೆ ಹಿಂಗೆ ಆಗ್ತಿದೆ, ಇವು ತುಂಬ ಡ್ಯಾಡೀಸ್ ಲಿಟಲ್ ಪ್ರಿನ್ಸಸ್ ಥರ ಆಡಬೇಡ, ಮಾಡ್ಬೋದು ಮಾಡಿ ಅಂತೆಲ್ಲ ಹೇಳ್ತಿದ್ದಾರೆ. ಅಂದರೆ ಅವ್ರು ತಪ್ಪು ಅಂತಲ್ಲ, ಬಟ್ ಅವ್ರಿಗೂ ಗೊತ್ತಾಗ್ತಿಲ್ಲ ಏನಾಗ್ತಿದೆ. ಇಡೀ ಲ್ಯಾಂಡ್ ನಾನು ಮಧ್ಯ ಒಬ್ಬಳೇ ಇದ್ದೀನಿ, ಕಣ್ಣು ಉರಿತಾ ಇದೆ, ಕಣ್ಣು ಬಿಡೋಕ್ಕಾಗ್ತಿಲ್ಲ. ಬಟ್ ಆಮೇಲೆ ಸೆಟ್ಟಲ್ಲಿರೋರಿಗೆಲ್ಲ ಅದೇ ಥರ ಆಗೋಯ್ತು. ದೆನ್ ದೇ ಫೌಂಡ್ ಔಟ್ ಅದು ಏನೋ ಕಣ್ಣಿಗೇನೋ ಆಗಿದೆ ಅಂದ್ಬಿಟ್ಟು ಒಂದು ಆಲ್ಮೋಸ್ಟ್ ಒಂದು 48 hours ನಮ್ಗೆ ಯಾರಿಗೂ ವಿಷನೇ ಇರಲಿಲ್ಲ, ಫುಲ್ ಬ್ಲರ್ ಆಗೋಗಿತ್ತು. ನಾನು ಏನಪ್ಪ ಸ್ಟಾರ್ಟಿಂಗೇ ಈ ಥರ ಆಗೋಯ್ತಲ್ಲ, ಏನಾಗುತ್ತೆ ಸೀರಿಯಲ್ ಅಂತ ಒಂದು ಭಯದಲ್ಲೇ ಶುರು ಮಾಡಿದ ಪ್ರಾಜೆಕ್ಟ್ ಇದು. ಬಟ್ ಆ ಪ್ರಾಜೆಕ್ಟ್ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಅಂದರೆ ಅದರಲ್ಲಿ ನಾನು ಫುಲ್ ಪಕ್ಕಾ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದು. ಹಾಲು ಕರಿಬೇಕಿತ್ತು ಹೋಗಿ, ನನ್ನ ಹಸು ಹತ್ರ ಹೋಗೋಕ್ಕೆ ಹೆದರ್ಕೋತಾ ಇದ್ದೆ. ಆ ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ. ಅಂದರೆ ಎವ್ರಿ ಡೇ ಬೆಳಗ್ಗೆನೇ ಹೋಗೋದು ಹಸು ಹಾಲು ಕರಿಯೋಕ್ಕೆ. ಅದು ಸ್ಟಾರ್ಟಿಂಗ್ ನಾನು
ನೀವು ನಂಬಲ್ಲ, ಅವ್ರ ಮನೆ ಅಂದರೆ ಹಸುಗಳಿಗೆ ಅವ್ರ ಮನೆಯವ್ರಿಗೆ ಗೊತ್ತಾಗುತ್ತಲ್ವ. ಸೊ ಅದಕ್ಕೆ ಅವ್ರ ಸೀರೆ ಎಲ್ಲ ಉಟ್ಕೊಂಡು ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಿಕಾಸ್ ಅವಾಗ ಅವ್ರ ಮನೆಯವರು ಅಂತ ಫೀಲ್ ಆಗಲಿ, ಬಿಕಾಸ್ ಆಫ್ ದ ಸ್ಮೆಲ್ ಅಥವಾ ಅವ್ರ ಇದರಿಂದ ಅಂತ ಆ ಥರ ಹೋಗೋದು. ದಿನ ಬೆಳಗ್ಗೆ ಹಾಲು ಕರಿಯೋದು ಪ್ರಾಕ್ಟೀಸ್ ಮಾಡೋದು, ಇದು ಸಾರಿಸೋದೆಲ್ಲ ಪ್ರಾಕ್ಟೀಸ್ ಮಾಡೋದು, ನೀರು ಹಾಕಿ ಸಾರಿಸೋದು, ಅದೆಲ್ಲ ಆ ಥರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಆ ಪ್ರಾಜೆಕ್ಟ್ ಕೂಡ. ತುಂಬ ಕಷ್ಟಪಟ್ಟಿದ್ದು ಅಲ್ಲೇ, ಯಾಕಂದರೆ ಚಿತ್ರದುರ್ಗ ಹತ್ರ ಚಳ್ಳಕೆರೆ ಅಂತ ಊರಲ್ಲಿ ನಾವು ಶೂಟ್ ಮಾಡಿ, ಸಿಕ್ಕಾಪಟ್ಟೆ ಬಿಸಿಲು, ಅಯ್ಯೋ ನಾನು ಟ್ಯಾನ್ ಆಗಿ ಹೋಗ್ತಾ ಇದ್ದೀನಿ ಅಂತ ಒಂದು ಕಡೆ. ಬಟ್ ಆ ಪ್ರಾಸೆಸ್ಸು ಚೆನ್ನಾಗಿತ್ತು. ಹಸು ಜೊತೆ ಮಾತಾಡೋದಾಗಿರ್ಬೋದು, ಏನೋ ಅಷ್ಟು ಹತ್ತಿರದಿಂದ ಹಳ್ಳಿ ಜನ ಜೊತೆ ಬೆರೆಯೋದಾಗಿರ್ಬೋದು, ಚೆನ್ನಾಗಿತ್ತು. ಓಕೆ. ಸೊ ಇದಾದ ನಂತರ ತೆಲುಗು ಪ್ರಾಜೆಕ್ಟ್ ಮಾಡ್ತೀರಾ. ಬಟ್ ಅದಕ್ಕೆ ಮುಂಚೆ ಕೇಳೋದಾದರೆ, ನೀವಾಗಲೇ ಹೇಳ್ತಾ ಇದ್ರಿ ಮನೆಯಲ್ಲೂ ಸ್ವಲ್ಪ ಭಯ ಇರುತ್ತೆ. ಸೊ ಪೇರೆಂಟ್ಸ್ ಏನಾದರೂ ಹೇಳಿದರೆ ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಅಂತ. ಸೊ ಗಾಡ್ ಫಾದರ್ ಇಲ್ಲದೇನೆ ಬೆಳಿತೀರಾ ಅಂತ ಬಂದಾಗ ಏನೇನು ಸವಾಲುಗಳು ಎದುರಿಸಿದ್ರಿ? ಅಂದರೆ ಎಲ್ಲ ನಾನು ಸುಮಾರು ಜನದ ಬಾಯಲ್ಲಿ ಕೇಳಿದೆ, ಅಂದರೆ ಒಂದಷ್ಟು ನೆಗೆಟಿವ್ಸ್ ಕೇಳಿದೆ, ಹಿಂಗಂತೆ ಹಂಗಂತೆ. ಬಟ್ ಟಚ್ ವುಡ್, ಐ ಹ್ಯಾವ್ ಮೆಟ್ ಆಲ್ ಗುಡ್ ಪೀಪಲ್. ಇವತ್ತಿನವರೆಗೂ ಕೂಡ ನನಗೆ ಎಲ್ಲ ಗುಡ್ ಎಕ್ಸ್ಪೀರಿಯನ್ಸಸ್, ಗುಡ್ ಪೀಪಲ್. ಆ ಥರ ತುಂಬ ಹೆದರ್ಕೊಂಡೇನೋ ಮಾಡಬೇಕು ಆ ಥರ ಇಲ್ಲ. ಅಥವಾ ನಮ್ಮ ಅಪ್ರೋಚ್ ಮೇಲೆ ಡಿಪೆಂಡ್ ಆಗುತ್ತೆ ಅನಿಸುತ್ತೆ. ನಾವು ಹೇಗೆ ಅಂದರೆ ಹೇಗೆ ಅಪ್ರೋಚ್ ಮಾಡ್ತೀವಿ, ಅಥವಾ ನಾವು ಹೇಗೆ ಮಾತಾಡ್ತೀವಿ, ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನಿಸುತ್ತೆ. ಸೊ ನನ್ನ ಜರ್ನಿಲೂ ಅಷ್ಟೇ, ಇಟ್ ವಾಸ್ ವೆರಿ ಪ್ರೊಫೆಷ್ನಲ್ ಥ್ರೂ ಔಟ್. ಬಟ್ ಅದೇ ಮನೇಲಿ ಹೈದ್ರಾಬಾದ್ಗೆ ಹೋಗಬೇಕು ಅಂದಾಗಲೂ ಅಯ್ಯೋ ಯಾಕಲ್ಲಿ ಆ ಥರ ಇತ್ತು. ಬಟ್ ನಾನು ಹೈದ್ರಾಬಾದ್ಗೂ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತಾಯಿದ್ದೆ, ಸೆಟ್ಟಿಗಾಗಲಿ ಅಲ್ಲಿರೋದಕ್ಕಾಗಲಿ. ಅಮ್ಮ ಬರ್ತಿದ್ರು, ಇಲ್ಲ ಅಪ್ಪ ಬರ್ತಿದ್ರು, ಒಂದೊಂದು ಸಲ ತಮ್ಮ ಬರ್ತಿದ್ದ. ಸೊ ಈ ಥರ ಮೇಜರ್ ಕಷ್ಟ ಅಂತ ಏನು ಅನಿಸಿಲ್ಲ. ಅಗೇನ್ ಟಚ್ ವುಡ್, ಯಾಕೆಂದರೆ ನನಗೆ ಆಪರ್ಚುನಿಟೀಸ್ ಹುಡುಕಬೇಕು ಅನ್ನೋ ಸಂದರ್ಭ ಬರಲಿಲ್ಲ. ಫಸ್ಟ್ ನಾನು ಹೇಳಿದಾಗಲೂ ಫಸ್ಟ್ ಪ್ರಾಜೆಕ್ಟಿಗೂ ಕೂಡ ಅವರೇ ಇನ್ಸ್ಟಾಗ್ರಾಮಲ್ಲಿ ನೋಡಿ ನನಗೆ ಕಾಲ್ ಮಾಡಿದ್ದು. ಆಮೇಲೂ ಕೂಡ ಅವಕಾಶಗಳು, ಕಾಲ್ಸ್ ಬರ್ತಿತ್ತು. ಬಟ್ ಎವ್ರಿ ಟೈಮ್ ಆಡಿಷನ್ ಕೊಡೋದು ಅದೆಲ್ಲ ಭಯ ಆಗ್ತಿತ್ತು. ಅದರಲ್ಲಿ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಆಗಿದೆ. ಅಂದರೆ ನೀವೇ ಅಮ್ಮ, ನೀವೇ ಸೆಲೆಕ್ಟ್ ಅಂತ ಹೇಳಿ ನಾನು ಬಟ್ಟೆಗಳೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಫೋನ್ ಮಾಡ್ತಿದ್ರು. ಒಂದು ಪ್ರಾಜೆಕ್ಟಿಗೆ ಹಾಗೆ ಆಗಿತ್ತು. ಲೈಕ್ ಇಡೀ ದಿನ ನಮ್ಮನ್ನ ಆಡಿಷನ್ ಮಾಡಿಸಿದ್ರು ನನಗೆ. ನೀವೇ ಸೆಲೆಕ್ಟ್ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಇನ್ನೊಂದ್ಸಲಿ ಕಳಿಸಿದ್ರು, ಚಾನೆಲ್ ಅವರೇನೋ ಇದು ಮಾಡಬೇಕು ಅಂತ ಹೇಳಿದರು. ಓಕೆ, ನಮಗೆ ಗೊತ್ತಿಲ್ಲ ಅಲ್ಲ ಆವಾಗ. ಓಕೆ ಅಂತ ಆವಾಗಲೂ ಹೋಗಿ ಎಲ್ಲ ಆಡಿಷನ್ ಕೊಟ್ಟು ಆಮೇಲೆ ಹೇಳ್ತೀವಿ ಅಂತ ಹೇಳಿ ಕಳಿಸಿ ಬಟ್ಟೆಗಳು ರೆಡಿ ಮಾಡ್ಕೊಳ್ಳಿ ಅಂದರು. ಒಂದಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ಬಟ್ಟೆಗಳೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇದು ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಇದೆ, ಮಾಡ್ತೀರಾ ಅಂತ. ಅವತ್ತು ಸಿಕ್ಕಾಡಿ ಯಾವ ಆಡಿಷನ್ಸು ನಾನು ಕೊಡಲ್ಲ ಅಂತ ತುಂಬ ಹತ್ತಿದ್ದೆ ಅವತ್ತು. ಯಾಕಂದರೆ ಆಡಿಷನ್ ಕೊಡೋದು ಬೇಡ ಅನ್ನೋದು ಇಸ್ ಓಕೆ ಆಯಿತಾ. ನೀವೇ ಹೀರೋಯಿನ್ನು ಅಂತೆಲ್ಲ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಇಲ್ಲ ಅಂತ ಹೇಳೋದಿದೆಯಲ್ಲ, ಅದೊಂಥರ ಅಯ್ಯೋ ನನಗೆ ಆಗೋದೇ ಇಲ್ಲ ಅನಿಸುತ್ತೆ, ಇದು ನಾನು ಸುಮ್ಮನೆ ಟ್ರೈ ಮಾಡ್ತಿದ್ದೀನಿ ಅನಿಸುತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅನಿಸುತ್ತೆ, ಆ ಥರ ಎಲ್ಲ ಅಂದ್ಕೊಂಡು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದು ಇದೆ. ಅಂದರೆ ಇಟ್ಸ್ ಆಲ್ ಎಕ್ಸ್ಪೀರಿಯನ್ಸಸ್. ವೆನ್ ವಿ ಆರ್ ಅ ನೋಬಡಿ, ದಟ್ಸ್ ಹೌ ದೇ ಟ್ರೀಟ್ ಅಸ್ ಅಂತ ಹೇಳ್ತಾರಲ್ಲ, ಆ ಥರ ಪ್ರಾಜೆಕ್ಟ್ಸ್ ಆಗ್ತಾ ಅಫ್ಕೋರ್ಸ್ ಇವಾಗ ಓಕೆ ಸ್ಪಂದನ ಅಂತ ಗುರುತಿಸ್ತಾರೆ, ಕರೀತಾರೆ. ನಾವು ಹೇಳಿದ ಟೈಮಿಗೆ ಅಥವಾ ಅವ್ರು ಹೇಳಿದ ಟೈಮಿಗೆ ನಾವು ಹೋದ ತಕ್ಷಣ ನಮ್ದೇನಿದೆ ಅದು ಮುಗಿಸ್ ಕಳಿಸ್ತಾರೆ. ಸ್ಟಾರ್ಟಿಂಗ್ ಹಂಗೆ ಆಗ್ತಿರ್ಲಿಲ್ಲ. ನಾನು ಮೈಸೂರಿಂದ ಬರ್ತಿದ್ದೆ ಅಂತ ಹೇಳಿದ್ರು. ಹಾಂ ಬಂದುಬಿಡಿ, 7:30 ಬಂದುಬಿಡಿ ಅನ್ನೋರು. ನಾ 5 ಗಂಟೆಗೆ ಮೈಸೂರಿಂದ ಹೊರಟು ಬರ್ತಿದ್ದೆ. ಬಟ್ ನಂದು ಆಡಿಷನ್ ತೊಗೋತಿದ್ದೆ ರಾತ್ರಿ 7:30. ಲೈಕ್ ದ ಎಂಟೈರ್ ಡೇ ವೆಯ್ಟ್ ಮಾಡಿಸಿದ್ದು, ವಿಚ್ ಐ ಥಿಂಕ್ ಇಸ್ ಓಕೆ. ಆವತ್ತಿನ ದಿನಕ್ಕೆ ತುಂಬ ಬೇಜಾರಾಗ್ತಿತ್ತು, ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ. ಬಟ್ ಇವತ್ತು ರೀಕಾಲ್ ಮಾಡ್ಕೊಂಡಾಗ ಐ ಥಿಂಕ್ ಆ ಸ್ಟ್ರಗಲ್ಸ್ ಆಗಿರ್ಬೋದು, ದ್ಯಾಟ್ ಇಸ್ ವಾಟ್ ಅ ಜರ್ನಿ. ನಾವು ಏನೂ ಇಲ್ಲ ಅಂತಂದಾಗ ಎಲ್ಲರೂ ಹಂಗೆ ಟ್ರೀಟ್ ಮಾಡೋದು. ಸೊ ಇಟ್ಸ್ ಓಕೆ ಅಂತ ಅನಿಸುತ್ತೆ. ಓಕೆ. ಸೊ ಈ ಬಣ್ಣದ ಲೋಕದ ಗ್ಲ್ಯಾಮರ್ನ ಹಿಂದೆ ಇರುವಂಥ ಕಷ್ಟಗಳು ಅಥವಾ ಜನರಿಗೆ ಗೊತ್ತಿಲ್ಲದೆ ಇರುವಂಥ ಸತ್ಯಗಳು ಅನ್ನೋದಾದರೆ ಏನು ಹೇಳ್ತೀರಿ? ಅದೇ ಈ ಥರದ್ದೇ ನಾನು ಹೇಳ್ತಿದ್ದೀನಲ್ಲ, ನಾವು ಏನೂ ಇಲ್ಲ ಅಂತ ಹೇಳಿದಾಗ ನಮಗೊಂದು ಟೈಮ್ ಅಂತ ಇರಲ್ಲ. ನಾನು ಎಷ್ಟೊಂದು ಸಲ ಹೇಳ್ತಿದ್ದೆ, ಸರ್ ನಾನು ವಾಪಸ್ ಮೈಸೂರಿಗೆ ಹೋಗಬೇಕು ಅಂತ. ಬಟ್ ಅಂದರೂ ನಾನು ಬೆಳಗ್ಗೆ 7:30 ಬಂದಿದ್ರು, ನಾನು ಸಂಜೆ 7:30 ಆಡಿಷನ್ ತೊಗೊಂಡು, ಅದು ಸುಮ್ಮನೆ ಏನೋ ಒಂದು ನಂಗೆ ಗೊತ್ತಾಗ್ತಿತ್ತು, ಕರೆಸ್ಬಿಟ್ಟಿದ್ದೀವಲ್ಲ ಅಂತ ತೊಗೊಳೋರು. ಸಾಕು ಹೋಗಿ ಅಂತ ಹೇಳ್ಬಿಡೋರು. ನಮಗೇನೋ ಯಾರ ಮಗಳು ಅಲ್ಲ ಅಥವಾ ಯಾರ ಫ್ಯಾಮಿಲಿಯಿಂದನೋ ಬಂದಿಲ್ಲ.
ಸಂಬಡಿ ನೋಬಡಿ ಸಂಬಡಿ ಅನ್ನೋದಕ್ಕಿಂತ ಆ ಥರ ಎಲ್ಲ ಇನಿಷಿಯಲಿ ತುಂಬ ಬೇಜಾರಾಗ್ತಿತ್ತು ಯಾಕೆ ಹಿಂಗೆ ಮಾಡ್ತಾರೆ ಅಂತ. ಅದು ಬಿಟ್ಟು ನಾನು ಹೇಳ್ದಂಗೆ ನಾನೇನು ಆ ಥರ ಏನು ಫೇಸ್ ಮಾಡಿದ್ದಿಲ್ಲ. ಇವಾಗ ಕಾಸ್ಟಿಂಗ್ ಕೌಚ್ ಅಂತ ಬಂದರೆ ಅಥವಾ ಈ ಥರದ್ದೆಲ್ಲ ಐ ಡೋಂಟ್ ನೋ, ನಾನು ಫೇಸ್ ಮಾಡಿದ್ದಿಲ್ಲ. ಐ ಹ್ಯಾವ್ ಮೆಟ್ ಆಲ್ ಗುಡ್ ಪೀಪಲ್ ಅಷ್ಟೇ. ಓಕೆ. ಸೊ ಕಲಾವಿದರು ಅಂತ ಬಂದಾಗ ಯೂಶಲಿ ಕೆಲವ್ರಿಗೆ, ನಾಟ್ ಎವ್ರಿಬಡಿ, ಈಗ ಅಷ್ಟು ಇರಲ್ಲ, ಬಟ್ ಕೆಲವ್ರಿಗೆ ಓಕೆ ಆರಾಮಾಗಿದ್ದಾರೆ, ಅವ್ರ ಲೈಫ್ ತುಂಬ ಏನೋ ಸೊಫಿಸ್ಟಿಕೇಟೆಡ್ ಆಗಿರುತ್ತೆ, ಈಸಿ ವೇ, ಈಸಿ ಪಾತ್ ಅನ್ನೋ ಥರ ಅನ್ಕೋತಾರೆ. ಬಟ್ ಆ ಥರ ಯಾವಾಗಾದರೂ ಬಂದಿದೆಯಾ? ಡೆಫಿನೆಟ್ಲಿ. ಯಾಕಂದರೆ ನಾನು ಮೈಸೂರು ಬ್ಯಾಂಗ್ಳೂರು ಓಡಾಡ್ಬೇಕಾದ್ರೆ ನಾನು ಬಸ್ಸಲ್ಲಿ ಓಡಾಡ್ತೀನಿ ಆಯಿತಾ. ನಾನು ಸ್ಟಾರ್ಟಿಂಗು ಆ್ಯಕ್ಚುಲಿ ರೆಡ್ ಬಸ್ಸಲ್ಲೇ ಓಡಾಡ್ತಿದ್ದೆ. ಆವಾಗ ಎಲ್ಲರೂ ಕೇಳು, ನೀವು ಬಸ್ಸಲ್ಲಿ ಓಡಾಡ್ತೀರಾ? ಅಲ್ಲಿಗೆ ಹೆಂಗೆ ಓಡಾಡಲಿ ನಾನು ಅಂತ. ಮಾಸ್ಕ್ ಹಾಕ್ಕೊಳ್ತಿದ್ದೆ, ಅಥವಾ ಒಂದೊಂದ್ಸಲಿ ಮಾಸ್ಕು ಹಾಕೋದ್ರೆಲ್ಲ ಹೋಗ್ತಿದ್ದೆ ಏನೋ. ಆವಾಗೆಲ್ಲ ನೀವೆಲ್ಲ ಬಸ್ಸಲ್ಲಿ ಓಡಾಡ್ತೀರಾ, ನಿಮಗೆ ಕಾರೆಲ್ಲ ಕೊಡ್ತಾರಲ್ವಾ, ಅದಿರುತ್ತಲ್ವಾ ಇದಿರುತ್ತಲ್ವ, ಆ ಥರ ಎಲ್ಲ ಕೇಳೋರು, ವಿಚ್ ಇಸ್ ನಾಟ್ ಟ್ರೂ. ಆಮೇಲೆ ಕೆಲವು ಸತಿ ಕಾಮೆಂಟ್ಸ್ ಏನಾದ್ರು ವೆಕೇಷನ್ಗೆ ಹೋಗಿರೋದು ಆ ಥರದ್ದು ಏನಾದ್ರು ಪಿಕ್ಚರ್ಸ್ ಹಾಕ್ದಾಗ, ಓ ಇವ್ರದ್ದು ಬರೀ ಇದೆ, ಇವ್ರಿಗೇನು ಆರಾಮಾಗಿ ಸುತ್ತಾಡ್ತಾರೆ, ಈ ಥರದ್ದೆಲ್ಲ ಕಾಮೆಂಟ್ಸ್ ಬರುತ್ತೆ. ಬಟ್ ಒಂದು ವೆಕೇಷನ್ಗೆ ಹೋಗೋಕ್ಕೆ ಎಷ್ಟೋ ತಿಂಗಳಿಂದ ಆ್ಯಕ್ಚುಲಿ ದುಡ್ಡು ಕೂಡಿಟ್ಟಿರ್ತೀವಿ, ವಿಚ್ ಆಬ್ವಿಯಸ್ಲಿ ಪಬ್ಲಿಕ್ ಅಥವಾ ಎಲ್ಲರಿಗೂ ಗೊತ್ತಾಗಲ್ಲ. ಆ್ಯಂಡ್ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಬರುತ್ತೆ. ಓ ಇವ್ರಿಗೇನಿಲ್ಲ, ಆರಾಮಾಗಿ ಸೆಟ್ಟಲ್ಲಿ ಹೋಗ್ತಾರೆ, ಮೇಕಪ್ ಹಾಕೋತಾರೆ ಅಷ್ಟೇ ಆ ಥರ ಅಂತ ಹೇಳ್ತಾರೆ. ಬಟ್ ಎಷ್ಟೋ ದಿನಗಳು 24 hours ಶೂಟ್ ಮಾಡಿರ್ತೀವಿ. ನಾನು ಸೀರಿಯಲ್ ಮಾಡ್ತಾ ಒಂದು ಶೋ ಕೂಡ ಮಾಡ್ತಿದ್ದೆ ಕಲರ್ಸಲ್ಲಿ, ಕರಿಮಣಿ ಮಾಡುವಾಗ. ಆವಾಗ ಎಷ್ಟೊಂದು ಸಲ ಲೈಕ್ ಓವರ್ ನೈಟ್ ಶೂಟ್ ಮಾಡಿ ನೆಕ್ಸ್ಟ್ ಡೇ ಸೀರಿಯಲ್ಗೆ ಹೋಗಿದ್ದೀನಿ. ಆ ಥರದ್ದೆಲ್ಲ ಇರುತ್ತೆ. ಬಟ್ ನಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕೋ ಸ್ಟೋರಿಗಳನ್ನ ನೋಡಿ, ಓ ಇವ್ರ ಲೈಫ್ ಏನು ಆರಾಮಾಗಿದೆ ಅಂತ. ಅಫ್ಕೋರ್ಸ್ ಯಾರೂ ಲೈವ್ ಹೋಗ್ಬಿಟ್ಟು ಅಳಕ್ಕಾಗಲ್ಲ, ಓ ಹಿಂಗಿದೆ ನಮ್ಮ ಕಷ್ಟ ಅಂತ. ಆವಾಗ ಅದಕ್ಕೂ ಮಾತಾಡ್ತಾರೆ, ಅಯ್ಯೋ ಹಿಂಗೆ ಇವ್ರು ನೋಡು ಹೀಗೆಲ್ಲ ಹೇಳ್ಕೋತಾರೆ, ಅಥವಾ ಅದಕ್ಕೂ ಕಾಮೆಂಟ್ಸ್ ಬರುತ್ತೆ. ಅದಂತೂ ಇದ್ದೇ ಇರುತ್ತೆ, ಇವ್ರ ಲೈಫ್ ಇಷ್ಟು ಆರಾಮಿದೆ, ನಾವು ಹಾಕೋ ಬಟ್ಟೆ, ಇವ್ರು ನೋಡಿ ಬಟ್ಟೆಗಳು ಹಿಂಗೆ ಹಾಕೋತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ. ಬಟ್ ಏನೇ ಒಂದು ಲಕ್ಸುರಿ ತೊಗೊಳೋದಕ್ಕೂ, ಸ್ಪೆಷಲಿ ನಾನು ಅಂದರೆ ಕಮ್ಮಿಂಗ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನನಗೆ ಗೊತ್ತಿರೋ ಸುಮಾರು ಹುಡುಗಿರ ನನ್ನ ಕಲೀಗ್ಸ್ ಆಗಿರ್ಬೋದು, ಒಂದು ಟ್ರಿಪ್ ಪ್ಲ್ಯಾನ್ ಮಾಡೋಕ್ಕೂ ಸೇವ್ ಮಾಡಿ ಪ್ಲ್ಯಾನ್ ಮಾಡೋರು ನಾನು ನೋಡಿದ್ದೀನಿ. ಆ್ಯಂಡ್ ನನ್ನ ಸುತ್ತಮುತ್ತ ಆರ್ಟಿಸ್ಟ್ ಇರೋರಾಗಿತ್ತು, ಅವ್ರು ಏನೇ ಒಂದು ಕಾರ್ ತೊಗೋಬೇಕಾದ್ರು, ಇನ್ನೇನೇ ತೊಗೋಬೇಕಾದ್ರು ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿದ್ದೀನಿ, ಒಂದು ಮನೆ ಮಾಡಿದಾಗ ಆಗಿರ್ಬೋದು. ಬಟ್ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಿರ್ತೀನಿ, ಸ್ಪೆಷಲಿ ಹೀರೋಯಿನ್ಸ್ ಏನಾದ್ರು ಒಂದು ಹೊಸ ಕಾರ್ ತೊಗೊಂಡ್ರು ಅಥವಾ ಮನೆ ಕಟ್ಟಿದ್ರು, ಅದ್ರದ್ದೇನೋ ಫೋಟೋ ಹಾಕಿದ್ರು, ಅದ್ರಲ್ಲಿ ಕಾಮೆಂಟ್ಸ್ ಚೆಕ್ ಮಾಡುವಾಗ ತುಂಬ ನೆಗೆಟಿವ್ ಕಾಮೆಂಟ್ಸ್ ತುಂಬ, ಓ ಇವಳಿಗೇನು ಈ ಥರ ಏನು ಆ ಥರ ನಿಜವಾಗ್ಲೂ ಇರಲ್ಲ. ಅವ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ. ಪ್ರತಿಯೊಬ್ಬರು ಏನೇ ಒಂದು ಲಕ್ಸುರಿ ಅಥವಾ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋತಾ ಇದ್ದಾರೆ ಅಂತನಾಗ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ. ದಯವಿಟ್ಟು ಈಸಿಯಾಗಿ ನೆಗೆಟಿವ್ ಕಾಮೆಂಟ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಎಸ್. ಸೊ ತೆಲುಗು ಸೀರಿಯಲ್ ಬಗ್ಗೆ ಆಗಲೇ ಮಾತಾಡ್ತಾ ಇದ್ವಿ. ಸೊ ತೆಲುಗು ಸೀರಿಯಲ್ ಮೂಲಕ ನೀವು ತೆಲುಗು ವೀಕ್ಷಕರಿಗೂ ಕೂಡ ಅಷ್ಟೇ ಪರಿಚಯ ಆಗಿದ್ದೀರಿ, ಹತ್ತಿರ ಆಗಿದ್ದೀರಿ. ಸೊ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ಚೆನ್ನಾಗಿತ್ತು. ಅಂದರೆ ತೆಲುಗು ಸೀರಿಯಲ್ ಫಸ್ಟ್ ಡೇ ಮಾಡಬೇಕಾದ್ರೆ ನಾನು ಅಳಕ್ಕೆ ಶುರು ಮಾಡಿಬಿಟ್ಟಿದ್ದೆ ಶಾರ್ಟಲ್ಲೇ. ಯಾಕೆಂದರೆ ನನಗೆ ಅದು ಬರ್ತಿರ್ಲಿಲ್ಲ, ನಾಲ್ಗೆ ಹೊರಡ್ತಿರ್ಲಿಲ್ಲ, ಸಿಕ್ಕಾಬಿಟ್ಟೆ. ಅಂದರೆ ಪ್ರಾಂಪ್ಟ್ ಮಾಡ್ತಾರಲ್ಲಿ, ಬಟ್ ಅಂದರೂ ಅಟ್ಲೀಸ್ಟ್ ಆ ಲಿಪ್ ಸಿಂಕ್ ಆಗಬೇಕು, ಡಬ್ಬಿಂಗ್ ಮಾಡೋರಿಗೆ ಅದು ಕನೆಕ್ಟ್ ಆಗಬೇಕು ಅನ್ನೋದೊಂದಿರುತ್ತಲ್ಲ, ಆವಾಗ ಅಳಕ್ಕೆ ಶುರು ಮಾಡಿಬಿಟ್ಟಿದೆ ಸೆಟ್ಟಲ್ಲಿ. ಬಟ್ ಚೆನ್ನಾಗಿತ್ತು. ಅಲ್ಲಿ ಕೂಡ ಅಂದರೆ ಹೈದ್ರಾಬಾದ್ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋರ್ ಮಾಡ್ತಿದ್ದೆ ನಾನು. ಅಲ್ಲಿ ಜನ ಗುರ್ತಿಸೋಕ್ಕೆ ಶುರು ಮಾಡಿದ್ರು. ಐ ಎಂಜಾಯ್ಡ್ ಇಟ್. ಎವ್ರಿ ಟೈಮ್ ಮೈಸೂರಿಂದ ಹೈದ್ರಾಬಾದಿಗೆ ಹೋಗ್ತಿದ್ದೆ, ಆ ಒಂದು ರೊಟೀನ್ ಆಗಿಬಿಟ್ಟಿತ್ತು. ಬಟ್ ಮೈಸೂರು ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೋತಿದ್ದೆ, ಹೋಮ್ ಸಿಕ್ ಆಗಿಬಿಟ್ಟೆ. ಅದಕ್ಕೆ ನಾನು ಆಮೇಲೆ ಪ್ರಾಜೆಕ್ಟ್ಸ್ ಒಪ್ಕೊಳ್ಳಿಲ್ಲ, ಬೇಡ ಸಾಕು ಕನ್ನಡ ಮಾತ್ರ ಅಂತ. ಅಲ್ಲಿ ಕೂಡ ಸೆಟ್ಟಲ್ಲಿ ತುಂಬ ನಮ್ಮ ಕನ್ನಡದವ್ರಿಗೆ ತುಂಬ ಪ್ರೀತಿ ಕೊಡ್ತಾರೆ. ಓ ನೀವು ಕನ್ನಡದವರ, ಬೆಂಗಳೂರಮ್ಮಯ್ಯ ಅಂತ ಅಂದ್ಕೊಂಡು ತುಂಬ ಪ್ರೀತಿ ಕೊಡ್ತಾರೆ. ತುಂಬ ಜನ, ತುಂಬ ಕಲಾವಿದರು ಕನ್ನಡದವ್ರು ಕೂಡ ಇದ್ದಾರೆ. ಬಟ್ ನನಗೆ ಹೋಮ್ ಸಿಕ್ ಆಗೋಯ್ತು. ನನಗೆ ಒಂಥರ ಮನೆಗೆ ಹೋಗಬೇಕು, ಅಯ್ಯೋ 30 ಡೇಸು ವರ್ಕ್ ಮಾಡಬೇಕಾ, ಆ ಥರದ್ದೆಲ್ಲ ಅನ್ಸೋಕ್ಕೆ ಶುರು ಆಗೋಯ್ತು. ಅದಕ್ಕೆ ಆಮೇಲೆ ನಾನು ಒಪ್ಕೊಳ್ಳಿಲ್ಲ, ಸ್ಟಾರ್ಟಿಂಗಲ್ಲಿ ಮಾತ್ರ ಮಾಡಿದ್ದು.
ಬಟ್ ಚೆನ್ನಾಗಿತ್ತು, ಆ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಓಕೆ. ಸೊ ನೀವು ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಕೂಡ ಮಾಡಿದ್ರಿ ಕಲರ್ಸಲ್ಲಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಎಕ್ಸ್ಪೋಜರ್ ಹೇಗಿತ್ತು? ಚೆನ್ನಾಗಿತ್ತು, ಯಾಕಂದರೆ ವೀಕೆಂಡಲ್ಲಿ ನಾವು ಕಾಣಿಸ್ಕೊಳ್ಳೋದೇ ಡಿಫ್ರೆಂಟ್ ಅಂತ ನನಗೆ ಆ ಶೋಯಿಂದ ಗೊತ್ತಾಯಿತು. ಯಾಕಂದರೆ ಸೀರಿಯಲಲ್ಲಿ ಅಗೇನ್ ಅದು ಮಾಡಿದ್ಮೇಲೆ ನಂಗೆ ಒಂಥರ ಬಿಗ್ ಬಾಸಿಗೆ ಕೂಡ ಧೈರ್ಯ ಬಂದಿದ್ದು. ಸ್ಪಂದನ ಏನು ಹೆಂಗೆ ಶೋಸನ್ನು ಜನ ಒಂಥರ ಇನ್ನೂ ಇಂಟ್ರೆಸ್ಟಿಂಗಾಗಿ ನೋಡ್ತಾರೆ. ಗೇಮ್ ಶೋಸನ್ನು ವೀಕೆಂಡಲ್ಲಿ ಏನು ಬರುತ್ತೆ, ಇಡೀ ವಾರ ನಮ್ಮದೊಂದು ಕ್ಯಾರೆಕ್ಟರಲ್ಲಿ ನೋಡಿ ಈ ವೀಕೆಂಡಲ್ಲಿ ಅದೊಂಥರ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು. ಆ ಟೈಮಲ್ಲೇ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ತಿತ್ತು, ಬಿಕಾಸ್ ಸೈಮಲ್ಟೇನಿಯಸ್ಲಿ ಸೀರಿಯಲ್ನೂ ನಡೀತಿತ್ತು, ಶೋ ಕೂಡ ನಡೀತಿತ್ತು. ಬಟ್ ಚೆನ್ನಾಗಿತ್ತು, ಅಂದರೆ ಅಲ್ಲೂ ಟಾಸ್ಕ್ಗಳಿರ್ತಿತ್ತು. ಆ್ಯಂಡ್ ಐ ಮೆಟ್ ಅ ಲಾಡ್ ಆಫ್ ಪೀಪಲ್ ಅಲ್ಲಿ. ಚೈತ್ರಕ್ಕ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಇವಾಗಲೂ ಒಂಥರ ಗುಡ್ ಫ್ರೆಂಡ್ಸ್ ಆಗಿದ್ದಾರೆ ಆ ಟೀಮಿಂದ. ಸೊ ಚೆನ್ನಾಗಿತ್ತು. ಓಕೆ, ರಿಯಾಲಿಟಿ ಶೋಸ್ ಹಿಂಗೆ ನಡೆಯುತ್ತಾ, ಹಿಂಗಿರ್ಬೇಕಾ ಅಂತ ಅನಿಸಿದ್ದು ಅವಾಗ. ಓಕೆ. ಸೊ ಈಗ ಸಿಲ್ವರ್ ಸ್ಕ್ರೀನ್ ಬಗ್ಗೆ ಬರೋದಾದರೆ ಸಿನಿಮಾಗಳನ್ನೂ ಕೂಡ ಮಾಡ್ತಾ ಇದ್ದೀರಿ. ಮೇ ಬಿ ನೀವಾಗಲೇ ಹೇಳ್ತಾ ಇದ್ದೀರಿ ಈಗ ಸ್ಟೋರಿಗಳನ್ನೂ ಕೇಳ್ತಾ ಇದ್ದೀನಿ ಅಂತ. ಸೊ ಸಿಲ್ವರ್ ಸ್ಕ್ರೀನ್ ಜರ್ನಿ ಬಗ್ಗೆ ಆ್ಯಂಡ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋದಾದರೆ? ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸಿನಿಮಾ ನೋಡೋದು. ಸಿನಿಮಾ ಸ್ಪೆಷಲಿ ಒಂಥರ ಆ ಸೆಟ್ ಆಗಿರ್ಬೋದು, ಸಿನಿಮಾ ಸೆಟ್ಟೇ ಒಂಥರ ಫೀಲಿಂಗೇ ಬೇರೆ. ನಾನು ಹೈದ್ರಾಬಾದಲ್ಲಿ ಒಂದ್ಸಲಿ ಶೂಟ್ ಮಾಡಬೇಕಾದ್ರೆ ನಮ್ಮ ಸ್ಟುಡಿಯೋಲ್ಲೇ ಅಲ್ಲು ಅರ್ಜುನ್ ಸರ್ದು ಒಂದು ಬಿಟ್ಟೇನೋ ಶೂಟ್ ಮಾಡೋಕ್ಕಿರುತ್ತೆ. ನಾನಲ್ಲಿ ಆಲ್ಮೋಸ್ಟ್ ಒಂದು 3-4 ಮಂತ್ಸಿಂದ ಅದೇ ಸೆಟ್ ಶೂಟ್ ಮಾಡ್ತಿದ್ದೆ. ಬಟ್ ಅವತ್ತು ಒಂದು ದಿನ ಸೆಟ್ ಒಂಥರ ಡಿಫ್ರೆಂಟ್ ಫೀಲಿಂಗ್ ಬಂತು. ಅಲ್ಲು ಅರ್ಜುನ್ ಸರ್ ಬರ್ತಿದ್ದಾರೆ ಅಂತ, ಆ ಸೆಕ್ಯೂರಿಟಿ ಆಗಿರ್ಬೋದು, ಅಥವಾ ಏನೋ ಆ ಮ್ಯಾಸಿವ್ ಸ್ಕೇಲ್ ನಿಮಗೆ ಗೊತ್ತಾಗುತ್ತಲ್ವ. ಆ್ಯಂಡ್ ನಾನು ಕೂಡ ಆ 3 hours 2.5 hours 3 hours ಒಂದು ಕತೆ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗುತ್ತೆ. ನಂಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಐ ಥಿಂಕ್ ಯು ಕ್ಯಾನ್ ಆಲ್ಸೋ ರಿಲೇಟ್. ಹೀರೋಯಿನ್ ಯಾವ ಕ್ಯಾರೆಕ್ಟರ್, ಹೀರೋಯಿನ್ ಡಾಕ್ಟರ್ ಅಂದರೆ ನಾನು ಡಾಕ್ಟರ್ ಆಗಬೇಕು, ಹೀರೋಯಿನ್ ಟೀಚರ್ ಅಂದರೆ ನಾನು ಟೀಚರ್ ಆಗಬೇಕು, ಆ ಥರ ನಾವು ಅಷ್ಟು ಸಿನಿಮಾ ನಮಗೆ ಇಂಪ್ಯಾಕ್ಟ್ ಆಗಿದ್ದು. ಸೊ ಆ ಥರ ಒಳ್ಳೊಳ್ಳೆ ಕತೆಗಳನ್ನ ಹೇಳಬೇಕು. ಇಟ್ಸ್ ಅ ಡ್ರೀಮ್ ನಿಜವಾಗ್ಲೂ. ಆ್ಯಂಡ್ ದಿಲ್ಖುಷ್ ಮಾಡಿದಾಗ ನನಗೆ ಫಸ್ಟ್ ಡೇ ನಾನು ಆ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಒಂಥರ ಫೀಲಿಂಗ್, ಓ ವಾವ್ ಅಂತ, ದಟ್ ಈಸ್ ಪ್ರೈಸ್ಲೆಸ್. ಸೊ ಒಳ್ಳೊಳ್ಳೆ ಕತೆಗಳು ಸಿಗಬೇಕು, ಒಳ್ಳೊಳ್ಳೆ ಕತೆಗಳನ್ನ ಹೇಳಬೇಕು ಜನಕ್ಕೆ ಅನ್ನೋದು ಆಸೆ. ಓಕೆ. ಸೊ ನೀವೀಗ ಹೇಳಿದ್ರಿ ಈ ಹೀರೋಯಿನ್ನ ಯಾರನ್ನೋ ಒಬ್ಬರನ್ನ ನೋಡಿದಾಗ ಸೊ ನಾನು ಆ ಪಾತ್ರದಲ್ಲಿ ಇರಬೇಕು ಈ ಥರ ಎಲ್ಲ ಅನ್ಕೋತಿದ್ದೆ ಅಂತ. ಮುಂಚೆ ಯಾವಾಗಾದರೂ ಮೇ ಬಿ ಎಂಜಿನಿಯರಿಂಗಲ್ಲಿದ್ದಾಗ ಅಥವಾ ಕಾಲೇಜಲ್ಲಿದ್ದಾಗ ಯಾರನ್ನಾದರೂ ನೋಡಿ ಇಮಿಟೇಟ್ ಮಾಡೋದು ಅಥವಾ ಅವ್ರ ಥರ ನಾನು ಎನ್ಯಾಕ್ಟ್ ಮಾಡ್ತೀನಿ ಅಂತ ಟ್ರೈ ಮಾಡೋದು, ಈ ಥರ ಎನ್ಯಾಕ್ಟು ಮಾಡ್ತೀನಿ ಅಂದರೆ ರಮ್ಯಾ ಮ್ಯಾಮ್ ಸೀನ್ಸನ್ನ ಲೈಕ್ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಅವರ ದ ವೇ ಅವರು ಮಾತಾಡ್ತಿದ್ದು ಅಥವಾ ಡೈಲಾಗ್ ಡೆಲಿವರಿ, ಅವ್ರ ಸ್ಟೈಲ್ ಆಗಿರೋ ಸೋ ಸ್ಟೈಲಿಶ್. ಅವ್ರು ಹಾಕ್ತಿದ್ದ ಬಟ್ಟೆಗಳು ನಾವು ಇವಾಗಲೂ ರೀಕ್ರಿಯೇಟ್ ಮಾಡ್ಬೋದು, ಅಷ್ಟು ಟೈಮ್ಲೆಸ್ ಆಗಿ, ವೆರಿ ಸ್ಟೈಲಿಶ್. ಆ್ಯಂಡ್ ರಾಧಿಕಾ ಪಂಡಿತ್ ಮ್ಯಾಮ್ ನನಗೆ ನೆನಪಿದೆ, ನನ್ನ ಆಡಿಷನ್ಸ್ ಅಂತ ಶುರು ಮಾಡಿದಾಗ ಮನೇಲಿ ಏನಾದ್ರು ಬಿಕಾಸ್ ಆ್ಯಕ್ಟಿಂಗ್ ಸ್ಕೂಲಿಗೆ ನಾನು ಹೋಗಿಲ್ಲ, ನನಗೆ ರಾಧಿಕಾ ಪಂಡಿತ್ ಮ್ಯಾಮ್ ಅವ್ರದ್ದು ಕೃಷ್ಣನ್ ಲವ್ ಸ್ಟೋರಿ ಆಗಿರ್ಬೋದು, ಈ ಥರ ಸುಮಾರು ಸಿನಿಮಾಗಳಲ್ಲಿ ಅವ್ರದ್ದು ಒಂಥರ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ಅವ್ರದ್ದೇ ಒಂದು ಸ್ಪೆಷಲಿ ಕೃಷ್ಣನ್ ಲವ್ ಸ್ಟೋರಿಯಲ್ಲಿ ನನಗೆ ಅದು ಒಂದು ಸೀನ್ ನೆನಪಿದೆ. ಅವ್ರು ಊಟ ಮಾಡ್ತಿರ್ತಾರೆ, ಜಗಳ ಆಗುತ್ತೆ ಮನೇಲಿ. ಆ ಸೀನನ್ನು ಒಂಥರ ನಾನೇ ಟ್ರೈ ಮಾಡಿ ಎನ್ಯಾಕ್ಟ್ ಮಾಡಿದ್ದುಂಟು. ದಟ್ಸ್ ಹೌ ಐ ಯೂಸ್ ಟು ಲರ್ನ್ ಆ್ಯಕ್ಟಿಂಗ್. ಓಕೆ, ಹಿಂಗೆ ಆ್ಯಕ್ಟ್ ಮಾಡಬೇಕು, ಈ ಥರ ಪಾಸ್ ತೊಗೋಬೇಕು, ಈ ಥರ ಡೈಲಾಗ್ ಡೆಲಿವರಿ ಇರಬೇಕು ಅಂತ ನಾನು ಕಲ್ತಿದ್ದು ಮೇಜರ್ಲಿ ರಮ್ಯಾ ಮ್ಯಾಮ್ ಆ್ಯಂಡ್ ರಾಧಿಕಾ ಪಂಡಿತ್ ಮ್ಯಾಮ್. ಅದನ್ನೆಲ್ಲ ಇಮಿಟೇಟ್ ಮಾಡೋದು, ಎನ್ಯಾಕ್ಟ್ ಮಾಡೋದು, ಅಥವಾ ಅವ್ರು ಹಾಕ್ತಿದ್ದ ಬಟ್ಟೆಗಳನ್ನ ರೀಕ್ರಿಯೇಟ್ ಮಾಡೋದು, ಅದೆಲ್ಲ ಹೃದಯವೇ ಬಯಸಿದ್ದೀನಿ. ಅದರಲ್ಲಿ ಅವ್ರು ಗೌನ್ಸ್ ಹಾಕ್ತಾರಲ್ಲ, ಅದನ್ನೆಲ್ಲ ರೀಕ್ರಿಯೇಟ್ ಮಾಡಿದ್ದೆ. ಆ ಥರ ಎಲ್ಲ ತುಂಬ ಇಷ್ಟ ಆಯಿತು. ಓಕೆ. ಸೊ ನಿಮ್ಮ ಕರಿಯರ್ನ ಟರ್ನಿಂಗ್ ಪಾಯಿಂಟ್ ಯಾವುದು ಅಂತೀರಾ? ಕರಿಮಣಿ ಅಂತ ಅನಿಸುತ್ತೆ ಮೇಜರ್. ನನಗೆ ಹಿಂದೆನೂ ನಾನು ಗೃಹ ಪ್ರವೇಶ ಮಾಡಿದ್ದೆ, ಬಟ್ ಕರಿಮಣಿ ವಾಸ್ ತುಂಬ ಜನಕ್ಕೆ ನನಗೆ ಗೊತ್ತಾಗಿದ್ದು ಕರಿಮಣಿಯಿಂದ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್, ಓಕೆ, ಈ ಥರನೂ ನಾನು ಪರ್ಫಾರ್ಮ್ ಮಾಡ್ಬೋದು, ಇದು ನನ್ನ ಸ್ಟ್ರೆಂತ್
ಇನ್ ಟರ್ಮ್ಸ್ ಆಫ್ ವರ್ಕ್ ಕಮಿಟ್ಮೆಂಟ್ ಅಂತ ಬಂದರೆ ನಂಬರ್ ಆಫ್ ಡೇಸ್ ಆಗಿರ್ಬೋದು, ವರ್ಕಿಂಗ್ ಅವರ್ಸ್ ಆಗಿರ್ಬೋದು, ನನ್ನಲ್ಲೂ ಇಷ್ಟು ಶಕ್ತಿ ಇದೆ. ಬಿಕಾಸ್ ಅಲ್ಲಿ ನಾವು ತುಂಬ ಕೆಲಸ ಇತ್ತು ಕರಿಮಣಿಯಲ್ಲಿ. ನಾನು ಇನಿಷಿಯಲ್ ಡೇಸ್ ಅಂತೂ ನಿದ್ದೆನೂ ಮಾಡೋಕ್ಕೆ ಟೈಮ್ ಆಗ್ತಿರ್ಲಿಲ್ಲ, ಆ ಥರ ಇರ್ತಿತ್ತು. ಸೊ ನನ್ನ ಆ್ಯಸ್ ಅ ಪರ್ಸನ್ ಸ್ಪಂದನ ಆಗಿ ಆ್ಯಂಡ್ ಕರಿಯರ್ ವೈಸ್ ಕೂಡ ನನ್ನ ಮೇಜರ್ ಬ್ರೇಕ್ ಅಂದರೆ ಕರಿಮಣಿ ಅನಿಸುತ್ತೆ. ಆಫ್ಟರ್ ದ್ಯಾಟ್ ಅಫ್ಕೋರ್ಸ್ ಬಿಗ್ ಬಾಸ್, ಯಾಕಂದರೆ ಇಟ್ ಹಸ್ ಗಾನ್ 10 ಟೈಮ್ಸ್ ಮೋರ್ ಕರಿಮಣಿಗಿಂತ ಇವಾಗ. ಎಸ್. ಸೊ ಈಗ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಸ್ವಲ್ಪ ಹಿಂದೆ ಹೋಗೋಣ. ನಿಮ್ಮ ಬಾಲ್ಯ ಹೇಗಿತ್ತು? ಸ್ಪಂದನ ಅವರು ಸ್ಕೂಲಲ್ಲಿ ಹೇಗಿರ್ತಾ ಇದ್ರು? ಐ ವಾಸ್ ವೆರಿ ಸೈಲೆಂಟ್ ಕಿಡ್. ನಾನು ಹೆಂಗೆ ಬಿಗ್ ಬಾಸಲ್ಲಿದ್ದೆ ನಾನು ಹಾಗೆ ಇರ್ತದೆ ಆಲ್ ಮೈ ಲೈಫ್. ಅಂದರೆ ತುಂಬ ಸೆಲೆಕ್ಟೆಡ್ ಪೀಪಲ್. ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅಮ್ಮ, ಅಪ್ಪ, ನನ್ನ ತಮ್ಮ. ನನ್ನ ತಮ್ಮಂಗೆ ಯಾರೂ ಏನೂ ಹೇಳಂಗಿಲ್ಲ, ಅಷ್ಟು ಪ್ರೊಟೆಕ್ಟಿವ್ ಚಿಕ್ಕ ವಯಸ್ಸಿಂದನೂ. ಯಾಕಂದರೆ ಅಲ್ಲ, ಸ್ಪೆಷಲಿ ಯಂಗರ್ ಬ್ರದರ್ ಇರ್ಬೇಕಾದ್ರೆ ಆ ಸಿಬ್ಲಿಂಗ್ಸ್ ಮಧ್ಯ ಒಂದು ಸ್ಪೆಷಲ್ ಬಾಂಡ್ ಇರುತ್ತೆ. ಅವ್ನು ಚಿಕ್ಕ ವಯಸ್ಸಿಂದನೂ ಒಂಥರ ಅವನನ್ನು ಮನೆ ಕರ್ಕೊಂಬರೋದು, ಅವ್ನ ಕೆಲಸಗಳು ನೋಡ್ಕೊಳ್ಳೋದು, ಅವ್ನು ಇದು ಮಾಡೋಣ, ಆ ಥರ ಎಲ್ಲ ಇರ್ತಿತ್ತು. ಸೊ ವೆರಿ ಸೈಲೆಂಟ್ ಕಿಡ್, ಒಂಥರ ಟೀಚರ್ಸ್ ಫೇವ್ರೆಟ್ ಕಿಡ್ ನಾನು. ಯಾವ ಸ್ಕೂಲಲ್ಲಿ ಓದಿದ್ದು? ನಿರ್ಮಲಾ ಕಾನ್ವೆಂಟ್ ಅಂತ ಮೈಸೂರಲ್ಲಿ. ಓಕೆ. ಸೊ ಈಗಲೂ ಯಾರಾದರೂ ಸ್ಕೂಲ್ ಫ್ರೆಂಡ್ಸ್ ಅಥವಾ ಟೀಚರ್ಸ್, ಫೇವ್ರೆಟ್ ಟೀಚರ್ಸ್ ಜೊತೆ ಕಾಂಟ್ಯಾಕ್ಟ್? ಡೆಫಿನೆಟ್ಲಿ. ನಾನು ಯಾರಿಗೂ ಹೇಳಿರಲಿಲ್ಲ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ. ಬಟ್ ನನ್ನ ಸ್ಕೂಲ್ ಟೀಚರ್ಸ್, ನನ್ನ ಆ್ಯಕ್ಚುಲಿ LKG ಟೀಚರ್ ನಂಗೆ ಇವತ್ತಿಗೂ ಎವ್ರಿ ಡೇ ಮೆಸೇಜ್ ಮಾಡ್ತಾರೆ, ಅಷ್ಟು ಕಾಂಟ್ಯಾಕ್ಟಲ್ಲಿದ್ದಾರೆ. ನಾನು ಫೋನ್ ನೋಡ್ತಾ ಇದ್ದೆ ಹೊರಗಡೆ ಬಂದಮೇಲೆ, ಅವರೆಲ್ಲರೂ ವಿಶಸ್ ಕಳಿಸಿದ್ದಾರೆ. ಒಳಗಡೆ ಇದ್ದಾಗ ವಿ ಆರ್ ಸೋ ಪ್ರೌಡ್ ಆಫ್ ಯು, ಹೋಗಿದ್ಯಾ ಅಂತ. ಬಂದಮೇಲೆ ಎಲ್ಲ ಮೆಸೇಜಸ್ ನೋಡ್ತಾ ಇದ್ದೆ. ಸೊ ಸ್ಕೂಲ್ ಟೀಚರ್ಸ್ ಅಂದರೆ ಕಾನ್ವೆಂಟಲ್ಲಿ ಓದಿರೋದ್ರಿಂದ ಸಿಸ್ಟರ್ಸು ಎಲ್ಲರ ಜೊತೆ ಇನ್ನೂ ಕನೆಕ್ಷನ್ ಹಾಗೆ ಇದೆ. ಸ್ಕೂಲ್ ಮೆಮರೀಸ್ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಒಂಥರ ಕಾನ್ವೆಂಟಲ್ಲಿ ನಿಮಗೆ ಗೊತ್ತಿಲ್ಲ, 8th ಸ್ಟ್ಯಾಂಡರ್ಡಿಂದ ಗರ್ಲ್ಸ್ ಸ್ಕೂಲ್, ಬಾಯ್ಸ್ ಇರಲಿಲ್ಲ, ಜಸ್ಟ್ ಗರ್ಲ್ಸ್ ಇತ್ತು. ಸೊ ವೆರಿ ಮಚ್ ಒಂಥರ ಏನೋ ಒಂಥರ ಹುಡುಗಿರ್ ಸ್ಕೂಲ್ ಚಂದ. ಐ ಡೋಂಟ್ ನೋ ಹೆಂಗೆ ಹೇಳಬೇಕು ಅಂತ. ಬಟ್ ಆ ಸ್ಟೈಲಿಂಗ್ ಆಗಿರ್ಬೋದು, ಹುಡುಗಿರು ಮಧ್ಯೆ ಜಗಳ ಆಗಿರ್ಬೋದು, ಗಾಸಿಪ್ ಆಗಿರ್ಬೋದು, ಎಲ್ಲರೂ ಇಟ್ ಈಸ್ ಫನ್. ಫ್ರೆಂಡ್ಸ್ ಅಂತ ಬಂದರೆ ಇವಾಗಲೂ ನಂಗೆ ಸ್ಕೂಲ್ ಫ್ರೆಂಡ್ಸೇ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಸ್. ಆಫ್ಟರ್ ಅ ಪಾಯಿಂಟ್ ನಾನು ಯಾರನ್ನೂ ಒಂಥರ ಕ್ಲೋಸ್ ಸರ್ಕಲ್ ಥರ ಆಗಲೇ ಇಲ್ಲ. ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಬಟ್ ನನ್ನ ಸಿಕ್ಕಾಪಟ್ಟೆ ಕ್ಲೋಸೆಸ್ಟ್ ಫ್ರೆಂಡ್ಸ್ ಅಂದರೆ ನನ್ನ ಸ್ಕೂಲ್ ಫ್ರೆಂಡ್ಸೇ ಇವತ್ತಿಗೂ ಇರೋದು. ನಾನು ಬಿಗ್ ಬಾಸ್ಗೆ ಹೋದಾಗಲೂ ನನ್ನ ಬಟ್ಟೆಗಳು ಮ್ಯಾನೇಜ್ ಮಾಡೋದಾಗಿರ್ಬೋದು, ಎಲ್ಲರ ಹತ್ರ ಕೊಲ್ಯಾಬ್ರೇಷನ್ಸ್ ಆಗಿರ್ಬೋದು, ಅಥವಾ ಎಲ್ಲ ಅವರೇ ನೋಡ್ಕೊಂಡಿದ್ದು ಇವಾಗಲೂ ದೇರ್. ಆಮೇಲೆ ನನ್ನ ಒಳಗಡೆನೂ ನಾನು ಕಾವ್ಯಂಗೂ ಅದೇ ಹೇಳ್ತಿದ್ದೆ, ಯೂಶ್ವಲಿ ಹುಡುಗಿರಂದರೆ ಜಗಳ ಅಥವಾ ಜೆಲಸಿ ಆ ಥರದ್ದೇನೋ ಇರುತ್ತೆ ಅಂತ. ಬಟ್ ವೆರಿ ಪ್ರಾಕ್ಟಿಕಲಿ ನನ್ನ ತುಂಬ ಚೇರ್ ಮಾಡೋದು ನನ್ನ ಸ್ಕೂಲ್ ಫ್ರೆಂಡ್ಸೇ. ಆ್ಯಂಡ್ ಮನೆ ಒಳಗಡೆ, ಬಿಗ್ ಬಾಸ್ ಮನೆ ಒಳಗಡೆನೂ ಕೂಡ ಕಾವ್ಯಂಗೆ ನನ್ನ ಮಧ್ಯ ಇದ್ದಿದ್ದು ರ್ಯಾಪೋ ಕೂಡ ಹಾಗೆ ಇತ್ತು. ತುಂಬ ಪ್ರಾಕ್ಟಿಕಲ್ ಆಗಿದ್ವಿ. ಒಂದು ಕಾಂಪಿಟೇಷನೂ ಇತ್ತು, ಬಟ್ ಒಂಥರ ಅವಳು ಏನೇ ಹೇಳಿದ್ರು ನಂಗೆ ಅರ್ಥ ಆಗ್ತಿತ್ತು. ಅಪಾರ್ಟ್ ಫ್ರಮ್ ದ ಗೇಮ್ ಶೋ ಯಾಕೆ ಹೇಳ್ತಿದ್ದಾಳೆ, ಇಟ್ ವಾಸ್ ನಾಟ್ ಆ ಜೆಲಸಿ ಆಗಿರ್ಬೋದು, ಇದಾಗಿರ್ಬೋದು, ಅವಳ ಕಡೆಯಿಂದಾಗಲಿ ನನ್ನ ಕಡೆಯಿಂದಾಗಲಿ ಒಂಥರ ಇರಲಿಲ್ಲ ಅದು. ಸೊ ಅದಕ್ಕೆ ಅನಿಸುತ್ತೆ ನಾವು ಇವಾಗ ನಿನ್ನೆ ಕೂಡ ಅವಳು ಹೊರಗಡೆ ಬಂದ ಮೇಲೆ ಕೂಡ ಏನು ಒಳಗಡೆ ಮನೆ ಒಳಗಡೆ ಏನು ಬಾಂಡ್ ಇತ್ತು ಅದೇ ಬಾಂಡ್ ಇವಾಗಲೂ ಇದೆ. ಓಕೆ. ಸೊ ಕಾಲೇಜ್ ಎಲ್ಲಿ ಓದಿದ್ದು? JCಯಲ್ಲಿ ಓದಿದ್ದು, SJCE ಅಂತ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರಲ್ಲೇ. ಆ್ಯಂಡ್ ಆ್ಯಕ್ಚುಲಿ ಕಾಲೇಜಿಗೋಸ್ಕರ ನಾನು ಇಂಜಿನಿಯರಿಂಗ್ ಆಪ್ಟ್ ಮಾಡಿದ್ದೆ. ಯಾಕಂದರೆ ಆ ಕಾಲೇಜ್ ನಾವು PU ಎಲ್ಲ ಇರುವಾಗ JCನ ಮಾಡ್ತಿದ್ರು, ಅಥವಾ ಕಾಲೇಜ್ ಫೆಸ್ಟ್ ನೋಡಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಕಾಲೇಜ್ ಅದು. ಸೊ ಅದಕ್ಕೋಸ್ಕರ ಕೈಂಡ್ ಆಫ್ ಐ ಸೆಡ್ ಇಲ್ಲ, ಇದೇ ಕಾಲೇಜ್ ಸೇರ್ಕೋತೀನಿ ಅಂತ. ಸೊ ಐ ವಾಸ್ ಅಬೌಟ್ ಟು ಆಸ್ಕ್, ಇಂಜಿನಿಯರಿಂಗ್ ಯೂಶ್ವಲಿ ಫ್ರೆಂಡ್ಸ್ ಎಲ್ಲ ಇಂಜಿನಿಯರಿಂಗ್ ಹೋಗ್ತಿದ್ದಾರೆ, ನಾವು ಅದಕ್ಕೆ ಹೋಗೋಣ ಅಂತ ಕೆಲವ್ರು ಹೋಗಿರ್ತಾರೆ, ಇನ್ನು ಕೆಲವ್ರು ಆಲ್ರೆಡಿ ಡಿಸೈಡ್ ಮಾಡಿರ್ತಾರೆ. ಸೊ ಎಂಜಿನಿಯರಿಂಗಲ್ಲಿ ಹೇಗಿದ್ರಿ? ಫಸ್ಟ್ ಬೆಂಚಲ್ಲಿ ಇರ್ತಿದ್ರಾ ಅಥವಾ ಕಲ್ಚರಲ್ ಟೀಮ್ಸಲ್ಲಿ ಜಾಸ್ತಿ ಇರ್ತಾ ಇದ್ರಾ? ಕಲ್ಚರಲ್ ಜಾಸ್ತಿ ಇರ್ತಿದ್ದೆ ನಾನು. ಅಂದರೆ JCN ಎಲ್ಲ ಬಂದಾಗ ತುಂಬ ಆ್ಯಕ್ಟಿವ್ ಆಗ್ತಿದ್ದೆ. ಚೆನ್ನಾಗಿತ್ತು. ನಮ್ಮ JCಯಲ್ಲಿ ಎಲೆಕ್ಷನ್ಸ್ ಇರೋದು, ಅದು ಕಾಲೇಜ್ ಎಲೆಕ್ಷನ್ಸ್ ಇರೋದು, ಅದರೆಲ್ಲ ಒಂಥರ ಓ ವಾವ್ ಅಂತ ಅನಿಸ್ತಿತ್ತು ಫಸ್ಟ್ ಇಯರಲ್ಲಿದ್ದಾಗ. ಸೆಕೆಂಡ್ ಇಯರ್ಗೆ ಹೋಗ್ತಾ ನಾವು ವಿ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಎಲೆಕ್ಷನ್ಸ್ ಅಂತ ಇರ್ತಿತ್ತು. ಸೊ ಇಟ್ ವಾಸ್ ಫನ್. ಎಂಟೈರ್ ಇಂಜಿನಿಯರಿಂಗ್ ಕ್ಲಾಸಿಗೆ
ಹೋಗಿದ್ದು ಕಡಿಮೆ ಇತ್ತು. ಅಂದರೆ ನಮ್ಗೆ ಅದೇನೋ ನಾನು ಇಂಜಿನಿಯರಿಂಗ್ ಮುಗ್ದೋಯ್ತಾ ಅಂತ ಅನ್ಸೋಕ್ಕೆ ಶುರು ಆಗುತ್ತು 4th ಇಯರ್ ಬರ್ತಾ ಬರ್ತಾ. ಬಟ್ ಅದೇ ಚೆನ್ನಾಗಿ ಒಂಥರ ಇಟ್ ವಾಸ್ ವೆರಿ ಫನ್. ಓಕೆ. ಸೊ ಮಾತಾಡ್ತಾ ಮಾತಾಡ್ತಾ ತಮ್ಮನ ಬಗ್ಗೆ ಹೇಳ್ತಾ ಇದ್ರಿ. ಸೊ ನಿಮ್ಮ ತಮ್ಮನ ಬಗ್ಗೆ ಹಾಗೆ ತಂದೆ ತಾಯಿ ಬಗ್ಗೆ. ನನ್ನ ತಮ್ಮ ಅವನು ಇಂಜಿನಿಯರ್. ಅವನು ಮೈಸೂರಲ್ಲೇ ಇಂಜಿನಿಯರಿಂಗ್ ಮಾಡಿದ್ದು, ಇವಾಗ ವರ್ಕ್ ಮಾಡ್ತಿದ್ದಾನೆ. ಅದೇ ನಾ ಹೇಳಿದ್ನಲ್ಲ, ಪ್ರಾಬಬ್ಲಿ ಮೈ ಫಸ್ಟ್ ಸನ್, ನನ್ನ ಮಗು ಅಥವಾ ನನ್ನ ಮಗ ಆ ಥರ. ಅಂದರೆ ಅವನನ್ನು ನನ್ನ ಚಿಕ್ಕ ಪಾಪುವಿಂದ ನಾನು ನೋಡಿರೋದು ನೆನಪಿದೆ. ಎಲ್ಲರಿಗಿಂತ ಫಸ್ಟ್ ನನ್ನ ಲೈಫಲ್ಲಿ ಬರೋದು ನನ್ನ ತಮ್ಮನೇ ಅನಿಸುತ್ತೆ. ವಿ ಆರ್ ವೆರಿ ಅಟ್ಯಾಚ್ಡ್. ಅವನಿಗೆ ನಾನು ಏನು ಕೇಳಿದ್ರು ಓಕೆ, ಚಿನ್ನೋಕಂಗೆ ಇಷ್ಟ ಆಗಲ್ಲ. ಆ್ಯಂಡ್ ಅವನು ಗ್ರೋಯಿಂಗ್ ಅಪ್ ಹೆಂಗಾಗೋದ ಅಂದರೆ, ನಾನು ಹೇಳ್ದಂಗೆ ಸ್ಟಾರ್ಟಿಂಗೆಲ್ಲ ನಾನು ಅವನ್ನ ಸ್ಕೂಲಿಂದ ಕರ್ಕೊಬರೋದು ಆ ಥರ ಇರ್ತಿತ್ತು. ಹೋಗ್ತಾ ಹೋಗ್ತಾ ಅವನೇ ನನ್ನ ಅವ್ನ ಶೂ ಎಲ್ಲ ಅವನೇ ಹೋಗ್ಬಿಡೋದು, ಅವನೇ ಕ್ಲೀನ್ ಮಾಡಿಬಿಡೋದು. ಸ್ಯಾಟರ್ಡೇ ಬಂದರೆ ನಮ್ಮ ಯೂನಿಫಾರ್ಮ್ಸ್ ಎಲ್ಲ ವಾಶ್ ಮಾಡ್ಕೋಬೇಕಿತ್ತು, ನಂದು ಅವನೇ ಮಾಡ್ತಿದ್ದ. ಅಂದರೆ ಅವನು ಕೂಡ ಅಕ್ಕನ ಕೈಲಿ ಏನೂ ಮಾಡಿಸ್ಬಾರ್ದು ಆ ಥರ. ನಮ್ಮಮ್ಮ ಇವಾಗೇನೋ ಏನು ನಾಳೆ ಏನು ತಿಂಡಿ ಮಾಡಲಿ ಅಂದರೆ, ಚಿನ್ನೋಕಂಗೆ ಕೇಳಿ, ಅವಳಿಗೇನೇನೋ ಇಷ್ಟನೋ ಅದೇ ನನಗೂ ಆ ಥರನೇ. ಆ್ಯಂಡ್ ಇವಾಗ ಹೀ ಈಸ್ ಆಲ್ಸೋ ಒಂಥರ ಫಿನಾನ್ಷಿಯಲಿ ನಂಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾನೆ. ನಂಗೆ ಅದೊಂಥರ ವೆರಿ ಪ್ರೌಡ್ ಮೂಮೆಂಟ್. ನಾವು ಒಳಗಡೆನೂ ಹೇಳ್ತಿದ್ದೆ ಆ್ಯಕ್ಚುಲಿ, ಓಕೆ ಅಕ್ಕ ಇಷ್ಟು ಸ್ಯಾಕ್ರಿಫೈಸ್ ಮಾಡ್ತೀಯಾಳೆ, ನಾನು ಅವಳಿಗೆ ಸಪೋರ್ಟ್ ಮಾಡಬೇಕು ಅಂತ. ವೆರಿ ಮೆಚ್ಯೂರ್ಡ್ ಥಿಂಕಿಂಗ್ ನನ್ನ ತಮ್ಮಂದು. ಸೊ ಯಾ, ಮೈ ಫಸ್ಟ್ ಬೇಬಿ. ಓಕೆ. ಸೊ ಅಪ್ಪ ಎಲ್ಲಿ ವರ್ಕ್ ಮಾಡ್ತಾಯಿದ್ರು? ಆ್ಯಂಡ್ ಅಮ್ಮ ಹೋಮ್ ಮೇಕರ್ ಆಗಿದ್ರ? ಅಮ್ಮ ಇಲ್ಲ, ಅಮ್ಮ ಮೈಸೂರಲ್ಲೇ ಪಾರ್ಲರ್ ಇದೆ ಅಮ್ಮಂದು. ಆ್ಯಂಡ್ ಅಪ್ಪ ಆಟೋಮೇಟಿವ್ ಎಕ್ಸಲ್ಸ್ ಅಂತ ಮೈಸೂರಲ್ಲೇ, ಅವರು ಇಂಜಿನಿಯರ್ ಆಗಿದ್ದರು. ಸೊ ಅವರಲ್ಲಿ ವರ್ಕ್ ಮಾಡ್ತಿದ್ರು. ಜಸ್ಟ್ ಅ ಫ್ಯಾಮಿಲಿ ಆಫ್ 4. ಅಪ್ಪ ಅಮ್ಮ ಒಳಗಡೆ ಬಂದಾಗ ವೆರಿ ಇಮೋಷ್ನಲ್. ನಾನು ಎವ್ರಿ ಫ್ಯಾಮಿಲಿ ಬರಬೇಕಾದ್ರೂ ನಾನು ಅಳಕ್ಕೆ ಶುರು ಮಾಡಿಬಿಡ್ತಿದ್ದೆ. ಮನೇಲಿ ಒಂದು ಪಾಯಿಂಟಲ್ಲೆಲ್ಲ ರೇಗ್ಸೋಕ್ಕೆ ಶುರು ಮಾಡಿಬಿಡ್ತಿದ್ರು. ಸಾಂಗ್ ಪ್ಲೇ ಆದ ತಕ್ಷಣ ನನಗೆ ಅಂದರೆ ನನಗೆ ಹೆಂಗಿತ್ತು ಒಳಗಡೆ ಅಂದರೆ, ಇವಾಗಲೂ ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನಾನು ಎವ್ರಿ ಡೇ ವೀಡಿಯೋ ಕಾಲ್ ಮಾಡೋದೆಲ್ಲ ಮಾಡಲ್ಲ. ಅವ್ರನ್ನ ನೋಡಿದ್ರೆ ಏನೋ ಮೈಸೂರಿಗೆ ಹೋಗಬೇಕು ಅನಿಸುತ್ತೆ, ಅವ್ರ ನೆನಪಾಗುತ್ತೆ ಅಂತ. ಒಳಗಡೆನೂ ಅಷ್ಟೇ ಒಂಥರ ಬ್ಲಾಕ್ ಮಾಡ್ಕೊಂಬಿಟ್ಟಿದ್ದೆ. ಫ್ಯಾಮಿಲಿ ಅದೆಲ್ಲ ಬ್ಲಾಕ್ ಮಾಡ್ಕೊಂಬಿಡೋಣ, ಇಲ್ಲಿ ಬರೀ ಗೇಮ್ ಆಡಬೇಕು, ಇಲ್ಲಿ ಇರಬೇಕು ಆ ಥರ ಇದೆ. ಯಾವಾಗ ಈ ವಾರ ಫ್ಯಾಮಿಲಿ ಬರ್ತಾರೆ ಅಂದರೂ ಒಂಥರ ಯಾವಾಗ ಬರ್ತಾರೆ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಅದು ಜಾಸ್ತಿ ಆಗ್ಬಿಟ್ಟು ಎಲ್ಲಿ ಸಾಂಗ್ ಪ್ಲೇ ಮಾಡಿದ್ರು ನಾನು ಅಳಕ್ಕೆ ಶುರು ಮಾಡ್ಬಿಡ್ತೀನಿ. ಆ್ಯಂಡ್ ಕೆಲವೊಮ್ಮೆ ಫ್ರೀಸ್ ಆಗಕ್ಕೆ ಬೇರೆ ಹೇಳಿ ಆಗಿರಲಿಲ್ಲ. ಸೊ ವಾಸ್ ಇಟ್ ಡಿಫಿಕಲ್ಟ್ ಆವಾಗ ನಿಮಗೆ? ಅಂದರೆ ನಾವು ಗೊತ್ತಿಲ್ಲ ಎಲ್ಲಿಂದ ಬರ್ತಾರೆ, ಸ್ಟೋರ್ ರೂಮಿಂದ ಬರ್ತಾರಾ, ಕನ್ಫೆಷನ್ ರೂಮಿಂದ ಬರ್ತಾರಾ, ಮೇನ್ ಡೋರಿಂದ ಬರ್ತಾರಾ ಗೊತ್ತಿಲ್ಲ. ನಾವು ಎಲ್ಲಿರ್ಬೇಕು ಅಲ್ಲೇ ಫ್ರೀಸ್ ಅಲ್ಲ, ಅಲ್ಲಿಂದ ಬಗ್ದೊಡೋದಕ್ಕೆ ಯಾರ ಫ್ಯಾಮಿಲಿ ಅಂತ. ಸೊ ಅದೆಲ್ಲ ಒಂಥರ ಆ ಮೂಮೆಂಟ್ ಐ ಕಾಂಟ್ ಎಕ್ಸ್ಪ್ಲೇನ್. ಅದೊಂಥರ ಬಿಗ್ ಬಾಸ್ ಪ್ರತಿಯೊಬ್ಬರಿಗೂ ಸ್ಪೆಷಲ್ ಮಾಡಿಕೊಟ್ರು. ನಮ್ಮನ್ನ ನಿಲ್ಲಿಸೋದು, ಪಾಸ್ ಮಾಡಿಸೋದು, ಒಂದು ಸಾಂಗ್ ಪ್ಲೇ ಆಗುತ್ತೆ, ಡೋರ್ ಓಪನ್ ಆದರೆ ನಮ್ಮ ಪೇರೆಂಟ್ಸ್ ಬರ್ತಾರೆ. ಆ ವಾರ ತುಂಬ ಚೆನ್ನಾಗಿತ್ತು. ಓಕೆ. ಸೊ ಸೋಷಿಯಲ್ ಮೀಡಿಯಲ್ಲಿ ಹೇಗೆ ಸ್ಪಂದನ ಅವರು ನಿಮ್ಮನ್ನು ಇಷ್ಟಪಡೋರಿಗೆ, ಫ್ಯಾನ್ಸ್ಗೆ ನೀವು ರೆಸ್ಪಾಂಡ್ ಮಾಡ್ತಾ ಇರ್ತೀರಾ? ಆ್ಯಂಡ್ ಸಾಕಷ್ಟು ಸರಿ ನೀವಾಗಲೇ ಮಾತಾಡ್ತಿದ್ರಿ, ಪಾಸಿಟಿವ್ ನೆಗೆಟಿವ್ ಕಮೆಂಟ್ಸ್ ಎರಡೂ ಬರ್ತಿರುತ್ತೆ ಅಂತ. ಅದ್ರ ಬಗ್ಗೆ ನಿಮ್ಮ ಮನೇಲಿ? ಅಂದರೆ ಫಸ್ಟಿಂದ ನಾವು ಸೋಷಿಯಲ್ ಮೀಡಿಯಾ ನಾನು ಯಾವಾಗ ಓಕೆ ಪಬ್ಲಿಕ್ ಪ್ರೊಫೈಲ್ ಮಾಡ್ಕೋತೀನಿ ಅಂತ ಅಂದ್ಕೊಂಡೆ, ಆವಾಗಿಂದನೂ ಲೈಕ್ ಓಕೆ ಯು ಶುಡ್ ಬಿ ರೆಡಿ ಫಾರ್ ಬೋತ್ ಅಂತ ಒಂದು ತಲೆಯಲ್ಲಿತ್ತು. ಎಲ್ಲರಿಗೂ ಇಷ್ಟ ಆಗೋ ಥರ ನಾವು ಪಿಕ್ಚರ್ಸ್ ಪೋಸ್ಟ್ ಮಾಡೋಕ್ಕಾಗಲ್ಲ. ನಮಗೇನಿಷ್ಟ, ನಮ್ಮ ಏನೋ ಚಾಯ್ಸಸ್ ಏನೋ ನಾವು ಹಾಗೆ ಪೋಸ್ಟ್ ಮಾಡಬೇಕಾಗುತ್ತೆ. ಬಟ್ ಒಂದೊಂದ್ಸಲಿ ಕೆಲವು ಪಿಕ್ಚರ್ಸಿಗೆ ತುಂಬ ಪ್ರೀತಿ ಸಿಗುತ್ತೆ. ನಮ್ಮ ಕನ್ನಡದ ಹುಡುಗಿ ಎಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡಿದ್ದಾಳೆ ಹಾಗೆ ಹೀಗೆ ಅಂತ. ಅದೇ ಸ್ವಲ್ಪ ವೆಸ್ಟರ್ನ್ ಆಗಿ ವಾಟ್ ಎವರ್ ನಮಗೆ ಕಂಫರ್ಟಬಲ್ ಆಗಿರೋದು ಅಥವಾ ಆ ಥರದ್ದೇನೋ ಫೋಟೋ ಆಗಿದ್ದಾಗ ಮಿಕ್ಸ್ಡ್ ರಿವ್ಯೂಸ್ ಬರುತ್ತೆ. ಇಷ್ಟನೂ ಪಡ್ತಾರೆ, ಅಯ್ಯೋ ಇದ್ಯಾಕೆ ಸೀರೆನೇ ಹಾಕ್ಕೋಬೋದಿತ್ತಲ್ಲ, ಹಿಂಗೆ ಇರ್ಬೋದಿತ್ತಲ್ಲ ಅನ್ನೋದು ಬರುತ್ತೆ. ಆ್ಯಂಡ್ ಸ್ಪೆಷಲಿ ಸೀರಿಯಲ್ ಮಾಡುವಾಗ ಜಾಸ್ತಿ ಬರ್ತಿತ್ತು. ಯಾಕಂದರೆ ಸೀರಿಯಲ್ ನನ್ನ ಒಂದು ಟ್ರೆಡಿಷ್ನಲ್ ಪಾತ್ರದಲ್ಲಿ ನೋಡಿ ಇನ್ನೇನು ಏನೋ ಪಿಕ್ಚರ್ಸ್ ಪೋಸ್ಟ್ ಮಾಡಿದಾಗ ಆ ಥರದ್ದೊಂದು ಬರ್ತಿತ್ತು. ಬಟ್ ನನ್ನ ಫ್ಯಾನ್ಸ್ ಅಥವಾ ಎಡಿಟ್ಸ್ ಮಾಡ್ತಿರ್ತಾರೆ ಅಥವಾ ಮೆಸೇಜಸ್ ಅವ್ರ ಜೊತೆ ಎಲ್ಲ ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡ್ತಿರ್ತೀನಿ. ಯಾಕಂದರೆ ಒಂದು ಎಡಿಟ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ನನಗೆ ಗೊತ್ತು. ನಾನೇ ವೆರಿ ಲೇಝಿ, ನನ್ನ ಫೋಟೋ ನಾನೇ ಎಡಿಟ್ ಮಾಡ್ಕೊಳ್ಳೋಕೆ ತುಂಬ ಲೇಝಿ ನಾನು. ಅಂಥದ್ರಲ್ಲಿ ನಮ್ಮದೊಂದಷ್ಟು ಪಿಕ್ಚರ್ಸ್ನ ಎಡಿಟ್ ಮಾಡಿ ಒಂದು ವೀಡಿಯೋ ಮಾಡೋದಾಗಿರ್ಬೋದು, ಇನ್ನೇನೋ ಸ್ಟೋರಿ ಪೋಸ್ಟ್ ಮಾಡೋದಾಗಿರ್ಬೋದು, ಅವ್ರ ಟೈಮ್ಗೆ ಒಂಥರ ವೆರಿ ಥ್ಯಾಂಕ್ಫುಲ್ ಯಾವಾಗಲೂ. ಸೊ ಅದಕ್ಕೆ ಡೆಫಿನೆಟ್ಲಿ ಯಾವಾಗಲೂ ರಿಯಾಕ್ಟ್ ಮಾಡ್ತಿರ್ತೀನಿ. ನೋಡಿದಾಗಂತೂ ರಿಪ್ಲೈ ಮಾಡ್ತೀನಿ ಏನಾದ್ರು ಮೆಸೇಜಸ್ಸಿಗೆ.
ಇಲ್ಲ ಅಂದರೆ ಒಂದು ರಿಯಾಕ್ಟ್ ಅಥವಾ ರೀಪೋಸ್ಟ್ ಮಾಡುವಾಗ ರಿಯಾಕ್ಟ್ ಮಾಡೋದು ಅಥವಾ ಲೈಕ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತೀನಿ. ನಂಗೆ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ನನ್ನ ಫ್ಯಾನ್ ಪೇಜಸ್ ಎಲ್ಲರೂ ಫಾಲೋ ಮಾಡೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಐ ನೋಡ್ತಾ ಇರ್ತೀನಿ, ನಂಗೆ ಬೇರೆಯವ್ರು ಹೇಳ್ತೀನಿ ಯಾಕೆ ಎಲ್ಲ ಪೇಜ್ನೂ ಫಾಲೋ ಮಾಡ್ತಿದ್ರೆ, ಅಯ್ಯೋ ನನ್ನ ಫ್ಯಾನ್ ಪೇಜ್ ಅದು, ನಾನು ಫಾಲೋ ಮಾಡಬೇಕು ಅಂತ. ಸೊ ಅದೆಲ್ಲ ಮಾಡ್ತಿರ್ತೀನಿ ಜಾಸ್ತಿ. ಓಕೆ. ಸೊ ನಿಮ್ಮನ್ನು ಇಷ್ಟಪಟ್ಟು ನಿಮಗೆ ತುಂಬ ಪ್ರೀತಿ ಕೊಟ್ಟಿರುವಂಥ ವೀಕ್ಷಕರಿಗೆ ಏನು ಹೇಳ್ತೀರಾ? ಥ್ಯಾಂಕ್ ಯು. ಬಟ್ ಐ ನೋ ಥ್ಯಾಂಕ್ ಯು ತುಂಬ ಸಣ್ಣ ಪದ. ಒಂಥರ ಸೆಲ್ಫ್ಲೆಸ್ಸಾಗಿ ಪ್ರೀತಿ ಕೊಡೋದು ಅಂದರೆ ಫ್ಯಾನ್ಸ್ ಮಾತ್ರ. ಅಪ್ಪ ಅಮ್ಮ ಬಿಟ್ಟು ಏನೂ ಎಕ್ಸ್ಪೆಕ್ಟೇಷನ್ ಇರಲ್ಲ. ಅಪ್ಪ ಅಮ್ಮಂಗೂ ಕೂಡ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಓಕೆ, ನಾವು ಓದಿಸಿದ್ದೀವಿ, ಇದು ಮಾಡಿಕೊಡು ಅಂತ ಯಾವ ಅಪ್ಪ ಅಮ್ಮನೂ ಕೇಳಲ್ಲ. ಅದೇ ಥರ ಫ್ಯಾನ್ಸ್ ಕೂಡ ತುಂಬ ಸೆಲ್ಫ್ಲೆಸ್ಸಾಗಿ ಇಷ್ಟಪಡೋದು ಅಂದರೆ ನೀವು ಮಾತ್ರ. ನಿಮ್ಮ ಟೈಮಿಗೆ ಮೇಜರಾಗಿ ಥ್ಯಾಂಕ್ ಯು ಸೋ ಮಚ್. ನೀವು ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ ಈ ಜರ್ನಿ ಇಷ್ಟು ದೂರ ಬರೋಕ್ಕೆ ಸಾಧ್ಯನೇ ಇರ್ತಿಲ್ಲ. ಥ್ಯಾಂಕ್ ಯು. ಓಕೆ. ಸೊ ನಿಮ್ಮ ಮುಂದಿನ ಯೋಜನೆಗಳು ಏನೇನು? ಅದೇ ನಾನು ಆವಾಗಲೇ ಹೇಳ್ದಂಗೆ ಒಂದಷ್ಟು ಆಪರ್ಚುನಿಟೀಸ್ ಬರ್ತಿದೆ. ಇವಾಗ ಸಿಕ್ಕಿರೋ ರೆಕಗ್ನಿಷನ್ ಇನ್ನೂ ಜಾಸ್ತಿ ಆಗೋ ಥರ ಯಾವ್ದಾದ್ರು ಪ್ರಾಜೆಕ್ಟ್ ತೊಗೋಬೇಕು ಅನ್ನೋ ಆಸೆ ಇದೆ. ಆ್ಯಂಡ್ ಇಷ್ಟು ದಿನ ಮಾಡಿರೋ ಪಾತ್ರಕ್ಕಿಂತ ಏನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅನ್ನೋದೊಂದು ಆಸೆ ಜಾಸ್ತಿ ಇದೆ. ಸೊ ನೋಡೋಣ. ಎಸ್. ಸೊ ಆಗಲೇ ಹೇಳ್ದಾಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗಿರುವಂಥ ಪಾತ್ರಗಳು, ಪ್ರಾಜೆಕ್ಟ್ಸ್ ಎಲ್ಲ ಸಿಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಸಕ್ಸಸ್ಫುಲ್ ಆಗಲಿ ನಿಮ್ಮ ಜರ್ನಿ Thank ಅಂತ you so ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.